ಈ ಇವತ್ತಿನ ಒಂದು ವಾಕ್ಯದ ನಂತರವಾಗಿ ಬರುವ ವಾರದಲ್ಲಿ ನಾವು ಅಬ್ರಾಮ್ನ ಆಶೀರ್ವಾದ ಅಂತ ಒಂದು ಸಬ್ಜೆಕ್ಟ್ ನಾವು ಧ್ಯಾನ ಮಾಡೋಣ. ಆಮೇಲೆ ಅದು ಆಗ್ತೀವಲ್ವಾ? ಅಬ್ರಾಮ್ನ ಆಶೀರ್ವಾದವು ನನಗೆ ದೊರಕಿತಲ್ಲ. ಅಬ್ರಾಮ್ನ ಆಶೀರ್ವಾದ, ಅಬ್ರಾಮ್ನ ಆಶೀರ್ವಾದ. ಜೋರಾಗಿ ಹೇಳಿ, ಜೋರಾಗಿ ಹೇಳಿ. ಆ ಆಶೀರ್ವಾದ ಪಡಿಬೇಕಂದ್ರೆ ಏನೇನ್ ಯೋಗ್ಯತೆಗಳಿರ್ಬೇಕು ಅಂತ ಇವತ್ತಿಂದ ನೆಕ್ಸ್ಟ್ ವಾರವರೆಗೂ ತಿಳ್ಕೊಳ್ಳೋಣ. ಅಬ್ರಾಮ್ನ ಆಶೀರ್ವಾದ. ಆಮೇಲೆ ಅವ್ರ ಆಶೀರ್ವಾದದ ಬಗ್ಗೆ ವಾಕ್ಯ ಸಾಕ್ಷಿ ಹೇಳ್ತು, ಭೂಮಿನೇ ಹೊರಕ್ಕಾಗಿಲ್ಲ ಅಂತೇಳಿ. ಹೇಳಿ, ಭೂಮಿನೇ ಹೊರಕ್ಕಾಗದೇ ಇರೋ ಆಶೀರ್ವಾದ. ಹೇಳಿ, ಭೂಮಿನೇ ಹೊರಕ್ಕಾಗದೇ ಇರೋ ಆಶೀರ್ವಾದ. ಜೋರಾಗಿ ಹೇಳಿ, ಭೂಮಿನೇ ಹೊರಕ್ಕಾಗದೇ ಇರೋ ಆಶೀರ್ವಾದ ನನಗೆ ಸ್ವಂತ ಆಗಿದೆ. ಹೇಳಿ, ನನಗೆ ಸ್ವಂತ ಆಗಿದೆ. ನಾನು ಅದಕ್ಕೆ ಯೋಗ್ಯನು, ನಾನು ಅದಕ್ಕೆ ವಾರಸ್ದಾರ. ಆಮೇಲೆ ನೆಕ್ಸ್ಟ್ ಏಸಪ್ಪ ಪ್ಯಾರಬಲ್ಸ್ಗಳನ್ನ, ಕಥೆಗಳನ್ನ ಹೇಳಿ ಮೆಸೇಜ್ನ ಎಕ್ಸ್ಪ್ಲೈನ್ ಮಾಡುವಾಗ ಪರಲೋಕದಲ್ಲಿ ಒಂದು ಜಾಗ ಇದೆ. ಪರಲೋಕ ಅಂದ್ರೆ ಅಲ್ಲಿ ಒಂದು ದೇಶ ತರ. ಅದು ಪರಲೋಕ ಅಂದ್ರೆ ಹೇಳಿ ದೇಶ ತರ. ಅದರಲ್ಲಿ ಒಂದು ಭಾಗ ಈಗ ಇದೀವಲ್ವಾ ಅಂದ್ರೆ ಹೇಳಿ ಈ ತರ ಇಂಡಿಯಾದಲ್ಲಿ ಒಂದು ಭಾಗ ಅಂದ್ರೆ ಹೇಳಿ, ಹಂಗೇನೆ ಪರಲೋಕದಲ್ಲಿ ಒಂದು ಭಾಗ ಅಬ್ರಾಮ್ನ ಮಡಿಲು ಅಂತ ಇತ್ತು. ಅಂದ್ರೆ ಅರ್ಥ ಆಗ್ತಾ ಇದೆಯಾ? ಇದು ನಾರ್ಮಲ್ ಅಲ್ಲ. ಅಲ್ಲಿ ಇರೋ ರೋಡ್ಗೆ ನನ್ನ ಹೆಸರು ಇಕ್ಕದು ನಾರ್ಮಲ್ ಅಲ್ಲ. ಅದು ಅಬ್ರಾಮ್ನ ಮಡಿಲು. ಹೇಳಿ, ಅಬ್ರಾಮ್ನ ಮಡಿಲು ಅಂದ್ರೆ ಈ ವ್ಯಕ್ತಿ ಬರೀ ಭೂಮಿ ಮೇಲೆ ಅಷ್ಟೇ ಅಲ್ಲ ಆಸ್ತಿ ಇದ್ದಿದ್ದು, ಪರಲೋಕದಲ್ಲೂ ಇತ್ತು ಅಂತ. ಈ ವ್ಯಕ್ತಿ ಹೆಸರು ಭೂಮಿ ಮೇಲೆ ಅಷ್ಟೇ ಅಲ್ಲ ಬರೆಯಲ್ಪಟ್ಟಿದ್ದು, ಭೂಮಿ ಮೇಲೆ ಅಷ್ಟೇ ಅಲ್ಲ ಈತ ನಂಬಿಕೆಯ ಪಿತ್ತ, ಪರಲೋಕದಲ್ಲೂ ಇವರು ಅದೇ ಆಗಿದ್ದಾರೆ. ಅಂದ್ರೆ ಇವ್ರ ಆಶೀರ್ವಾದಕ್ಕೆ ರಸ್ಟ್ ಹಿಡಿಯಲ್ಲ, ಇವ್ರ ಆಸ್ತಿ ತುಕ್ಕಿಡಿಯಲ್ಲ, ಇವ್ರ ಆಸ್ತಿಗೆ ಹುಳ ಬಿಡಲ್ಲ. ಆಮೇಲೆ ಯಾಕಂದ್ರೆ ಭೂಮಿ ಮೇಲೆ ಎಷ್ಟು ಮಾಡಿದಾರೋ ಪರಲೋಕದಲ್ಲೂ ಅಷ್ಟೇ ಮಾಡಿದ್ದಾರೆ. ಆಮೇಲೆ ಹೇಳಿ, ಆಶೀರ್ವಾದಕ್ಕೆ ನಾನು ಯೋಗ್ಯನಾಗಿದ್ದೀನಿ. ಹೇಳಿ, ಜೋರಾಗಿ ಹೇಳಿ. ಅಬ್ರಾಮ್ನ ಆಶೀರ್ವಾದಕ್ಕೆ, ತಂದೆ ಅಬ್ರಾಮ್ನ ಆಶೀರ್ವಾದಕ್ಕೆ. ಯಾರೆಲ್ಲ ಹೇಳ್ತಾ ಇದ್ದಾರೋ ಅವ್ರನ್ನ ದೇವರ ಆಶೀರ್ವಾದ ಮಾಡಿ. ಹೇಳಿ, ತಂದೆ ಅಬ್ರಾಮ್ನ ಆಶೀರ್ವಾದಕ್ಕೆ. ಹೇಳಿ, ತಂದೆ ಅಬ್ರಾಮ್ನ ಆಶೀರ್ವಾದಕ್ಕೆ. ನನ್ನ ಕುಟುಂಬ ಯೋಗ್ಯವಾಗಿದೆ, ನಾನು ಯೋಗ್ಯನಾಗಿದ್ದೀನಿ. ಆಮೇಲೆ ನನ್ನ ಮಕ್ಕಳುಗಳು ಯೋಗ್ಯರಾಗಿದ್ದಾರೆ. ಹೇಳಿ, ನನ್ನ ಮಕ್ಕಳುಗಳು ಯೋಗ್ಯರಾಗಿದ್ದಾರೆ, ನನ್ನ ಮೊಮ್ಮಕ್ಕಳುಗಳು ಯೋಗ್ಯರಾಗಿದ್ದಾರೆ. ಇಲ್ಲ ಅಂದ್ರೂ ಹೇಳಿ, ನನ್ನ ಮಕ್ಕಳುಗಳು ಯೋಗ್ಯರಾಗಿದ್ದಾರೆ. ಆಮೇಲೆ ಆ ಯೋಗ್ಯರಾಗೋದಕ್ಕೆ ಏನ್ ಬೇಕಾಯ್ತು, ಏನ್ ಕ್ವಾಲಿಫಿಕೇಶನ್ ಬೇಕಾಯ್ತು? ಆಶೀರ್ವಾದ ಇದೆಯಲ್ವಾ? ಬೈಬಲ್ ಅಲ್ಲಿ ಎಷ್ಟು ಜನ ನಂಬ್ತೀರಾ ಆಶೀರ್ವಾದಗಳು ಬರೆಯಲ್ಪಟ್ಟಿದೆ ಅಂತ? ಎಷ್ಟು ಜನ ನಂಬ್ತೀರಾ ಆಶೀರ್ವಾದಗಳು ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ? ಆಶೀರ್ವಾದ ಎಲ್ಲ ಬರೆಯಲ್ಪಟ್ಟಿರೋದೆಲ್ಲ ನಾನು ಅನುಭವಿಸುವಂತೆ ಆಗ್ಬೇಕಂದ್ರೆ ನನ್ಗೆ ಏನ್ ಯೋಗ್ಯತೆ ಇರಬೇಕು? ನನ್ನ ಕ್ವಾಲಿಫಿಕೇಶನ್ ಏನು? ನಾನು ಕಷ್ಟಪಟ್ಟಿಲ್ಲ ಅಂದ್ರೂ ಅದು ಹಂಗೆ ನನ್ನ ಹುಡುಕಿ ಬರ್ಬೇಕು. ಅದಕ್ಕೆ ನಾನು ಏನ್ ಮಾಡ್ಬೇಕು? ನಾನು ಇವತ್ತಿಂದ ನಾನು ಅದನ್ನ ಅನುಭವಿಸ್ಬೇಕು. ಅದಕ್ಕೆ ನಾನು ಏನ್ ಮಾಡ್ಬೇಕು? ಅವನು ಒಬ್ಬ ಯವನಸ್ಥ ಬಂದು ಕೇಳ್ತಾನೆ, ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು? ಹಂಗೆ ಈಗ ನಮ್ಮೆಲ್ಲರ ಪ್ರಶ್ನೆ ಏನಂದ್ರೆ, ಬೈಬಲ್ ಅಲ್ಲಿ ಆಶೀರ್ವಾದ ಬರೆಯಲ್ಪಟ್ಟಿದೆ, ಆದ್ರೂ ದರಿದ್ರವಾಗಿ ನನ್ನ ಜೀವಿತ ಇದೆ. ಹಿಂಗಿರ್ಬಾರ್ದು. ನಾನು ಆಶೀರ್ವಾದವಾಗಿ ಬದಲಾವಣೆ ಆಗ್ಬೇಕು. ನಾನು ಕೊಡೋ ಕೈಗಳಾಗಿ ನಾನು ಆಗ್ಬೇಕು. ನಾನು ಅನೇಕರನ್ನ ನನ್ನ ಅಭಿಷೇಕದಿಂದ ಸಂತೈಸೋ ಒಬ್ಬನಾಗ್ಬೇಕು. ಒಟ್ಟು ನನ್ನಿಂದ ದೇವರ ಒಂದು ಕಾರ್ಯ ಭೂಮಿ ಮೇಲೆ ಸ್ಥಾಪನೆ ಆಗ್ಬೇಕು. ಇದು ದೇವ್ರಿಗೆ ಇಷ್ಟ ಇದೆ ಗೊತ್ತು, ವಾಕ್ಯದಲ್ಲಿ ಬರೆದಿದೆ ಗೊತ್ತು. ಆದ್ರೂ ಅದು ನನ್ನ ಲೈಫಲ್ಲಿ ನನ್ನ ಚರ್ಚಲ್ಲಿ ನಡಿಬೇಕಂದ್ರೆ ನಾನು ಏನ್ ಮಾಡ್ಬೇಕು? ಏನ್ ಮಾಡಿದ್ರೆ ಇದೆಲ್ಲ ನಡೆಯುತ್ತೆ? ಅರ್ಥ ಆಗ್ತಾ ಇದೆ? ಇದನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಇಷ್ಟೊತ್ತು ಹೇಳಿದ ಅರ್ಥ ಆಗ್ತಾ ಇದೆ. ಆಮೇಲೆ ಇವತ್ತು ನನ್ನ ಆಸೆ ಏನಂದ್ರೆ, ಇವತ್ತು ನೀವು ಇಲ್ಲಿ ಬಂದಿದ್ದೀರಾ ಅಂದ್ರೆ ನೀವು ಇದನ್ನ ತಿಳ್ಕೊಂಡೇ ಹೋಗ್ಬೇಕು. ಆಮೇಲೆ ನೀವು ಇದನ್ನ ತಿಳ್ಕೊಂಡೇ ಹೋಗ್ಬೇಕು. ಮುಂದೆ ದಿನಗಳಲ್ಲಿ ನಾನು ನಿಮ್ಮ ಮನೆಯಲ್ಲಿ, ನಿನ್ನ ಕುಟುಂಬದಲ್ಲಿ ತಂದೆ ಅಬ್ರಾಮ್ನ ಎಲ್ಲ ಆಶೀರ್ವಾದಗಳನ್ನ ನಾನು ನೋಡಿ. ಆಮೇಲೆ ಅದಕ್ಕೆ ಕ್ವಾಲಿಫಿಕೇಶನ್ ಏನು? ಇವತ್ತು ಮೆಸೇಜ್ ಟೈಟಲ್ ಏನಂದ್ರೆ, ತಂದೆ ಅಬ್ರಾಮ್ನ ಆಶೀರ್ವಾದಕ್ಕೆ ಏನ್
ಏನ್ ಮಾಡಿದ್ರೆ ನಾನು ಕ್ವಾಲಿಫೈ ಆಗ್ತೀನಿ. ಆಮೇಲೆ ಒಂದು ವಾಕ್ಯವನ್ನು ಓದೋಣ. ಲೂಕ ಲೂಕ ದಯವಿಟ್ಟು ಗಮನ ಕೊಟ್ಟಿ ಕೇಳಿ. ಲೂಕ 19 ಲೂಕ 19 ಎಲ್ಲರೂ ತೆಗೆದು 12ರಿಂದ 18 ಓದಿ. ಲೂಕ 19 12ರಿಂದ 18. ಎಲ್ಲರೂ ತೆಗೆದ್ರ? ಒಂದ್ ನಿಮಿಷ ಇದೆ. ಎಲ್ಲರೂ ತೆಗೆದ್ರ? ಎಷ್ಟು ಜನ ಇನ್ನೂ ತೆಗ್ದಿಲ್ಲ? ಪೇಜ್ ನಂಬರ್ ಹೇಳಿ. 97. ದಯವಿಟ್ಟು ತೆಗೀರಿ. ಕನ್ನಡ ಬೈಬಲ್ ಅಲ್ಲಿ ಅಷ್ಟೇ 97. ಒಂದು ಸಾಮ್ಯವನ್ನು ಹೇಳಿದನು. ಈಗ ಹೇಳಿ. ಶ್ರೀಮಂತನಾದ ಒಬ್ಬ ಮನುಷ್ಯನು ಹೇಳಿ. ಶ್ರೀಮಂತನಾದ, ಜೋರಾಗಿ ಹೇಳ್ಬೇಕು. ಶ್ರೀಮಂತನಾದ ಒಬ್ಬ ಏನು ಪಡೆದುಕೊಂಡು ಹಿಂದಿರುಗಿ ಬರಬೇಕೆಂದು ದೂರ ದೇಶಕ್ಕೆ ಹೊರಟನು. ಹೊರಡುವಾಗ ತನ್ನ ಆಳುಗಳಲ್ಲಿ 10 ಮಂದಿಯನ್ನು ಕರೆದು ಅವರಿಗೆ 10 ಮೋರಿಗಳನ್ನು ಕೊಟ್ಟು, ನಾನು ಬರುವ ತನಕ ವ್ಯಾಪಾರ ಮಾಡಿಕೊಂಡಿದ್ದೆ ಎಂದು ಹೇಳಿ ಹೋದನು. ಆದರೆ ಅವನ ಪಟ್ಟಣದ ನಿವಾಸಿಗಳು ಅವನನ್ನು ದ್ವೇಷಿಸಿ ಅವನ ಹಿಂದೆ ರಾಯಭಾರಿಗಳನ್ನು ಕಳುಹಿಸಿ, ಇವನು ನಮ್ಮ ಮೇಲೆ ದೊರೆತನ ಮಾಡುವುದು ನನಗೆ ಇಷ್ಟವಿಲ್ಲ ಎಂದು ಹೇಳಿದರು. ಆಮೇಲೆ ಅವನು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಈಗ ಲಾಸ್ಟ್ ವೀಕ್ ನಾವು ಒಂದು ಧ್ಯಾನ ಮಾಡಿದ್ವಿ. ಎಲ್ಲ ಕೇಳಿ. ಲಾಸ್ಟ್ ವೀಕ್ ಒಂದು ಧ್ಯಾನ ಮಾಡಿದ್ವಿ. ರಾಜನಾಗಿದ್ದವನು ಈಗಲೂ ರಾಜನೇ ಅಂತ. ಇಲ್ಲಿ ಈ ಜನಕ್ಕೆ ಇಷ್ಟ ಇಲ್ಲ ಇವ್ರು ರಾಜ ಆಗಕ್ಕೆ, ಅಂದ್ರೂ ಅವ್ರು ರಾಜ್ಯಾಧಿಕಾರ ಪಡೆದುಕೊಂಡು ಬಂದಂತೆ. ಇಷ್ಟ ಇಲ್ಲ ಅಂದ್ರು ಯೇಸು ಕ್ರಿಸ್ತ ಒಬ್ಬನೇ ರಾಜ. ಇಷ್ಟ ಇಲ್ಲ ಅಂದ್ರು ಯೇಸು ಕ್ರಿಸ್ತನ ಒಬ್ಬನೇ ದೇವನು. ಆಮೇಲೆ ಮುಂದೆ ಓದಿ. ಆಳುಗಳು ವ್ಯಾಪಾರದಿಂದ ಎಷ್ಟೆಷ್ಟು ಲಾಭ ಸಂಪಾದಿಸಿಕೊಂಡಿದ್ದಾರೆ ಎಂದು ತಿಳಿದುಕೊಳ್ಳುವುದಕ್ಕಾಗಿ ಅವರನ್ನು ತನ್ನ ಬಳಿಗೆ ಕರೆಸಿದನು. ಮೊದಲನೆಯವನು ಆತನ ಮುಂದೆ ಬಂದು, ದೊರೆಯೇ, ನೀನು ಕೊಟ್ಟ ಮೋರಿಯಿಂದ 10 ಮೋರಿಗಳನ್ನು ಸಂಪಾದನೆಯಾದವು ಅಂದನು. ಅವನು ಅವನಿಗೆ, ಬಲ, ನೀನು ಒಳ್ಳೆ ಮಾಡು, ನೀನು ಬಹು ಸ್ವಲ್ಪವಾದದ್ರಲ್ಲಿ ನಂಬಿಕೆ ಉಳ್ಳವನಾಗಿದ್ದರಿಂದ 10 ಗ್ರಾಮಗಳನ್ನು ಸ್ವಲ್ಪದಲ್ಲಿ ನಂಬಿಗಸ್ತನಾಗಿರೋದ್ರಿಂದ ನೆಕ್ಸ್ಟ್ ಏನು? ಅಧಿಕಾರಿಯಾಗಿರು ಎಂದು ಹೇಳಿದನು. ಎರಡನೆಯವನು ಬಂದು, ದೊರೆಯೇ, ನೀನು ಕೊಟ್ಟ ಮೋರಿಯಿಂದ 5 ಮೋರಿಗಳು ದೊರಕಿದವು. ಏನದು? ಅದೇನ್ ಮೋರಿ? ಮೊಹಾರಿ. ಎತ್ಕೊಳ್ಳಿ. ಒಂದ್ ಸ್ವಲ್ಪ ಬಿಹೇವ್ ಮಾಡಿ ಸರ್. ದೊರಕಿದವು ಅಂದನು. ಅವನು, ಇವನಿಗೆ ನೀನು ಸಹ 5 ಗ್ರಾಮಗಳನ್ನು ಏರಿರೋ ಎಂದು ಹೇಳಿದನು. ಬಳಿಕ ಮತ್ತೊಬ್ಬನು ಬಂದು, ದೊರೆಯೇ, ನೀನು ಕೊಟ್ಟ ಮೊಹರಿ ನೀನು ಹಿಡಿದಿರುವುದನ್ನು ಎತ್ತಿಕೊಂಡು ಹೋಗುತ್ತಿರುವುದನ್ನು ಕುಡಿಯುವ ಕಠಿಣ ಮನುಷ್ಯನು ಎಂದು ನಿನಗೆ ಹೆದರಿಕೊಂಡು ಇದನ್ನು ವಸ್ತುದಲ್ಲಿ ಕಟ್ಟಿ ಇಟ್ಟುಕೊಂಡೆನು ಅಂದನು. ಅದಕ್ಕೆ ಅವನು, ನೀನು ಕೆಟ್ಟ ಹಾಡು ಹೇಳಿ. ನೀನು ಕೆಟ್ಟ ಹಾಡು. ಜೋರಾಗಿ ನೀವ್ ಹೇಳ್ತಾರೋ ತರ ಹೇಳಿ. ಜೋರಾಗಿ ಮಾತಿನ ಮೇಲೆ ನಿನಗೆ ತೀರ್ಪು ಮಾಡುತ್ತೇನೆ. ಇದನ್ನು ಬಿತ್ತಿರುವುದನ್ನು ಎತ್ತಿಕೊಂಡು ಹೋಗುವ, ಬಿತ್ತಿರುವುದನ್ನು ಕುಯ್ಯುವ ಕಠಿಣ ಮನುಷ್ಯನು ಎಂದು ತಿಳಿದಿದ್ದೀಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರನ ಕೈಯಲ್ಲಿ ಯಾಕೆ ಕೊಡಲಿಲ್ಲ? ಆಮೇಲೆ ನಾನು ಬಂದು ಅದನ್ನು ಬಡ್ಡಿ ಸಹಿತ ತೆಗೆದುಕೊಳ್ಳುತ್ತಿದ್ದೇನೋ ಎಂದು ಹೇಳಿ ಅವರಿಗೆ ಆ ಮೊಹರಿಯನ್ನು ಇವನಿಂದ ತೆಗೆದುಕೊಂಡು 10 ಮೊಹರಿಗಳವನಿಗೆ ಕೊಡಿರಿ ಎಂದು ಹೇಳಿದನು. ಅವರು, ದೊರೆಯೇ, 10 ಮೊಹರಿಗಳು ಅವನಲ್ಲಿ ಅವೆಯಲ್ಲ ಎಂದು ಅವನಿಗೆ ಹೇಳಿದನು. ಅದಕ್ಕೆ ಅವನು, ಇಲ್ಲದವರಿಗೆ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಇದ್ದರೂ ತೆಗೆದುಕೊಳ್ಳುವುದು ಎಂದು. ಇಲ್ಲದವನಿಗೆ ಹೇಳಿ. ಇಲ್ಲದವನಿಗೆ ಕೊಡಲ್ಪಡುವುದು, ಇದ್ದವನಿಗೆ ತೆಗೆದುಕೊಳ್ಳುವುದು ಇದ್ದವನಿಗೆ ಕೊಡಲ್ಪಡುವುದು. ನಾನು ಕನ್ನಡ ಬೈಬಲ್ ಓದಲಾಯ್ತಾ? ದಯವಿಟ್ಟು ಸಹಾಯ ಮಾಡಿ. ಇಲ್ಲದವನಿಗೆ ಕೊಡಲ್ಪಡುವುದು ಅಂತ ಹೇಳ್ಕೊಟ್ಲಿ. ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನ್ ಕಡೆ ಕಿತ್ಕೊಂಡು ಕೊಡ್ತಾರೆ. ಸಾಕು. ಇದು ಹುಟ್ದಾಗಿಂದ ಕೇಳಿದ್ರು, ಇವತ್ತು ಕೇಳಿ, ಮತ್ತೆ ಕೇಳಿ. ಆಯ್ತಾ? ನೀವೇ ಇದನ್ನ ಬರ್ದಿದ್ರು ನಿಮ್ಮ ಹೆಸರು
ಸೀಕ್ರೆಟ್ ನೇಮ್ ಲೂಕ್ ಆಗಿದ್ರು ಮತ್ತೆ ಕೇಳಿ. ಆಯ್ತಾ? ಇಲ್ಲಿ 3 ಆಳುಗಳಿದ್ದಾರೆ. ಈ ಒಂದು ಸಾಮ್ಯದಲ್ಲಿ, ಈ ಒಂದು ಕಥೆಯಲ್ಲಿ 3 ಆಳುಗಳಿದ್ದಾರೆ. ತೋರಿಸಿ ಹೇಳಿ, 3 ಆಳುಗಳಿದ್ದಾರೆ. 3 ಆಳುಗಳು ಹೇಳಿ. ಈ ಆಳುಗಳನ್ನ ನಾನು ಯಾರಿಗೆ ಹೋಲಿಕೆ ಮಾಡ್ತೀನಿ ಅಂದ್ರೆ, ಯಜಮಾನನ್ಗೆ ತಂದೆ ದೇವರಿಗೆ ಹೋಲಿಕೆ ಮಾಡಿದ್ರೆ, ಒಬ್ಬ ಆಳು ಒಂದು ಏನದು ಮೊಹರೆ, ಒಂದು ಮೊಹರೆನ ಎಲ್ಲರಿಗೂ 3 ಜನಕ್ಕೂ ಹಂಚ್ತಾರೆ. 10 ಜನ ಅಂತಾರೆ, 3 ಜನ ಮಾತ್ರ ಬರ್ತಾರೆ. 3 ಜನಕ್ಕೆ ಅಷ್ಟೇ ಈ ಕತೆ ಸೀಮಿತ ಆಗಿದೆ. ಅದಕ್ಕೆ 3 ಜನ ಮಾತ್ರ ತಿಳ್ಕೊಳ್ಳೋಣ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನಿಧಾನಕ್ಕೆ ಕೇಳಿದ್ರೆ ಇವತ್ತಿನ ವಾಕ್ಯ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಆಮೇಲೆ ಇದೊಳಗಡೆಯಿಂದ ತಂದೆ ಅಬ್ರಾಮ್ನ ಆಶೀರ್ವಾದಕ್ಕೆ ಹೆಂಗೆ ಲಿಂಕ್ ಮಾಡ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಯ್ತಾ? 3 ಆಳುಗಳು ಹೇಳಿ. 3 ಆಳುಗಳು. ಇದರಲ್ಲಿ ಒಬ್ಬ ಆಳು ನಾನು ಯಾರು ಅಂತ ಹೇಳ್ತೀನಿ ಅಂದ್ರೆ ಯೇಸು ಕ್ರಿಸ್ತ. ಯೇಸು ಕ್ರಿಸ್ತ. 2ನೇ ಆಳು ಯಾವ್ದು ಅಂದ್ರೆ ಹಳೆ ಒಡಂಬಡಿಕೆ ಇಲ್ಲ ಅಥವಾ ಆಜ್ಞೆ. 3ನೇ ಆಳು ಯಾರು ಅಂದ್ರೆ ಹಳೆ ಒಡಂಬಡಿಕೆಯನ್ನು ತಿಳ್ಕೊಂಡು ಹೊಸ ಒಡಂಬಡಿಕೆಯನ್ನು ತಿಳ್ಕೊಂಡು ಅರ್ಧ ಅಲ್ಲಿಂದ ಇಲ್ಲಿಂದ 2 ತಿಳ್ಕೊಂಡು ಇವ್ರನ್ನೇ 3ನೇ ಒಂದು ಒಡಂಬಡಿಕೆ ಮಾಡ್ತಾರಲ್ಲ ಅಂತವ್ರು. ಅರ್ಥ ಆಗಿಲ್ವಾ ನಾನು ಹೇಳಿದ್ದು? ಆಜ್ಞೆಗಳನ್ನ ತೆಕ್ಕೊಂಡು, ಕೃಪೆಯನ್ನು ತೆಕ್ಕೊಂಡು, ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾವಣೆ ಮಾಡ್ತಾ ಇರ್ತಾರಲ್ಲ ಅಂತವ್ರು 3ನೇ ಒಡಂಬಡಿಕೆ ಬರ್ದವ್ರು ಅವರು. ಅವ್ರಿಗೆ ಆ ತರ ಈಗ ನಾನು ಕೃಪೆನೂ ಜಾಸ್ತಿ ನಂಬಲ್ಲ, ಪೂರ್ಣವಾಗಿ ಆಜ್ಞೆನೂ ನಂಬಲ್ಲ, 2ನೂ ನಾನು ಬ್ಯಾಲೆನ್ಸ್ ಆಗಿ ತಗೊಳ್ತೀನಿ ಅಂದ್ರೆ 3ನೇ ಒಡಂಬಡಿಕೆ ಬರ್ದಿರೋರವರು, 3ನೇ ಒಡಂಬಡಿಕೆನ ಫಾಲೋ ಮಾಡೋರವರು. ಅವ್ರಿಗೆ ಇಲ್ಲಿ ಏನ್ ಹೇಳಿದ್ರು ಅಂದ್ರೆ, ಹೋಗು ನೀವು ನೋಡಿದ್ರೆ ಕತ್ಲೇಲಿ ಹಾಕ್ತಾರಂತೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಅಂದ್ರೆ? ನರ್ಕಕ್ಕೆ ಹಾಕಿದ್ರು. ಒಂದೇ ಮಾತಲ್ಲಿ ಹೇಳಿದ್ರೆ ನರ್ಕಕ್ಕೆ ಹಾಕಿದ್ರು. ಇಲ್ಲಿ 3 ಆಳಿದ್ರಲ್ವಾ, ಈಗ ಒಬ್ಬ ಹೋದ ಅಂದ್ರೆ ಇನ್ನ ಎಷ್ಟು ಜನ ಉಳಿದ್ರು? ಎಷ್ಟು ಜನ ಉಳಿದ್ರು? ಇಬ್ರಲ್ಲಿ ಈಗ ಒಂದು ಕತೆ ಮುಗೀತು, ಆಗ್ನೇಯ ಕತೆ ಮುಗೀತು. ಒಂದಿದ್ದ 5 ಮಾಡ್ತು, ಅದು ಸೇರ್ತು ಅಷ್ಟೇ, ಮುಗೀತು, ಅದು ಕಂಪ್ಲೀಟ್ ಆಯ್ತು. ಈಗ ಎಷ್ಟು ಜನ? ಇಬ್ರಲ್ಲಿ ಇನ್ನ ಒಬ್ಬರು ಹೋದ್ರು ಅಂದ್ರೆ ಎಷ್ಟು ಜನ? ಕಷ್ಟ ಆಯ್ತಾ ಮ್ಯಾಥ್ಸ್? 2 - 1 ಏನು? ಜೋರಾಗಿ ಹೇಳಿ. ಈಗ 3 ಇದ್ದಿದ್ದು ಎಷ್ಟು ಜನ ಫಿಲ್ಟರ್ ಆದ್ರು? ಮತ್ತೆ 2 ಫಿಲ್ಟರ್ ಆದ್ರು. ಇವತ್ತು 3 ಆಳುಗಳಾಗಿ ಸ್ಟಾರ್ಟ್ ಆಯ್ತು. ಮತ್ತೆ ಅದ್ರಲ್ಲಿ ಒಬ್ಬ ಹೋದ, ಮತ್ತೆ ಲಾಸ್ಟ್ ಆಗಿ ಎಷ್ಟು ಜನ ಉಳ್ಕೊಂಡ್ರು? ಒಬ್ಬನೇ ಒಬ್ಬ. ಈ ಆಳ್ ಬಗ್ಗೆ ನಾವು ತಿಳ್ಕೊಂಡ್ರೆ ತಂದೆ ಅಬ್ರಾಮ್ನ ಎಲ್ಲ ಆಶೀರ್ವಾದನ ಹುಡುಕಿ ನಾವು ಹೋಗೋದು ಬೇಡ, ಅದೇ ನಮ್ಮನ್ನ ಹುಡುಕಿ ಬರುತ್ತೆ. ಆಮೇಲೆ ಆ ಹಾಳು ಹೆಂಗೆ ನೀನು ಯೇಸು ಕ್ರಿಸ್ತನ ರಾಜ ಅಂತ ಹೋದ ವಾರ ಹೇಳ್ದೆ, ಇವತ್ತು ಹಾಳಾಗಿ ನೀನ್ ತೋರಿಸ್ತಾ ಇದೀಯ ಅಂದ್ರೆ, ಎಕ್ಸೋಡಸ್ ಓದೋಣ. ಎಕ್ಸೋಡಸ್ ಏನು? ವಿಮೋಚನೆ ಕಾಂಡ 21:6. 21:6 ಎಕ್ಸೋಡಸ್ 21:6. ಪಕ್ಕದಲ್ಲಿರೋರು ನಿದ್ದೆ ಮಾಡ್ತಾ ಇದ್ರೆ ಹೇಳಿ, ನಿನ್ನ ಅಬ್ರಾಮ್ನ ಆಶೀರ್ವಾದಕ್ಕೆ ಯೋಗ್ಯನು ಅಂತ ಹೇಳಿ. ನಿದ್ದೆ ಮಾಡ್ತಾ ಇದ್ರೆ ಹೇಳಿ ಅವ್ರಿಗೆ, ನೀನ್ ಅಬ್ರಾಹ್ಮನ ಆಶೀರ್ವಾದಕ್ಕೆ ಯೋಗ್ಯ ನೀನು ಅಂತ. ಆಶೀರ್ವಾದ ನಿನ್ ಕಣ್ಮೇಲೆ ಕುತ್ತಿ ಬಾರದಿಂದ ಕ್ಲೋಸ್ ಆಗಿದೆ. 21:6. ಸಾಕು. ಆರಾಯ್ತಾ? ಹಳೆ ಒಡಂಬಡಿಕೆಯಲ್ಲಿ ಈಗ ನನ್ನ ಮನೆಗೆ ಒಬ್ಬ ಆಳ್ನ ನಾನು ತರ್ಬೇಕಂದ್ರೆ ಪಬ್ಲಿಕ್ ಅಲ್ಲಿ ಎಲ್ಲ ಜನಗಳು ಹಿರಿಯರು ಸೇರೋ ಕಡೆ ಹೋಗ್ಬಿಟ್ಟು ಏನ್ ಮಾಡ್ಬೇಕು? ಒಂದು ಕಿವಿನ ಚುಚ್ಚಿಸ್ಬೇಕು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರ? ಒಂದ್ ಕಿವಿನ ಹೇಳಿ, ಒಂದ್ ಕಿವಿನ ಚುಚ್ಚಬೇಕು. ಒಂದು ಕಿವಿನ ಚುಚ್ಚಲ್ಪಟ್ಟವನು ಅವನೇನು ಆಳಿಗೆ ಸಮ, ಶಾಶ್ವತವಾಗಿ. ಅವನು ಇದಕ್ಕಿಂತ ಮುಂಚೆ ಏನ್ ಹೇಳ್ತಾನೆ ಅಂದ್ರೆ, ನಾನು ಈ ಮನೆಯಲ್ಲಿ ಜೀವ ಇರೋವರೆಗೂ ನಾನು ಹಾಳಾಗಿರ್ತೀನಿ ಅಂತ ಅವನು ಒಪ್ಕೊಂತಾನಲ್ಲ, ಅವನೇ ಒಪ್ಕೊಂಡು ಹಾಳಾಗೋನ್ಗೆ ಏನ್ ಮಾಡ್ಬೇಕು? ಕರ್ಕೊಂಡೋಗಿ ಕಿವಿ ಚುಚ್ಚಬೇಕು. ಆಯ್ತಾ? ನೆಕ್ಸ್ಟ್ ಇಬ್ರೀಸ್ ಅಲ್ಲಿ ಒಂದು ವಾಕ್ಯದಲ್ಲಿದೆ, ನೀನ್ ನನ್ಗೊಂದು ಶರೀರನ ಕೊಟ್ಟಿದ್ಯಲ್ಲ ಅಂತ ಯೇಸು ಕ್ರಿಸ್ತ ಹೇಳ್ತಾರ. ಅದನ್ನ ಓದೋಣ. ಇಬ್ರಿಯ 10:5. ಇಬ್ರೀಸ್ 10:5. ಇಬ್ರೀಸ್ 10:5. ಎಷ್ಟು ಪೇಜ್ ನಂಬರ್ ಎಷ್ಟು? 287. ಕನ್ನಡ ಬೈಬಲ್ ಇದ್ರೆ 287 ತೆಗಿರಿ. ಇಬ್ರಿಯ 10:5.
ಸ್ಥಳಕ್ಕೆ ಹಾ ಬರುವಾಗ ಹೇಳಿ, ಬರುವಾಗ ಜೋರಾಗಿ ಹೇಳಿ, ಬರುವಾಗ. ಹಾ ಹಾ ದೇವರೇ. ಹಾ ಆಮೇಲೆ ಹಾ ಸಾಕು, 6 ಅಷ್ಟೇ ಓದಿ, 5 ಅಷ್ಟೇ ಓದಿ. ಮತ್ತೆ ಇನ್ನೊಬ್ರು ಓದಿ. ಆದ್ದರಿಂದ ಹಾ ಬರುವಾಗ ದೇವರೇ ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ. ಇನ್ನೊಬ್ರು ಓದಿ. ಕ್ರಿಸ್ತನ ಭೂಲೋಕಗಳಿಗೆ ಬರುವಾಗ ದೇವರ ಯಜ್ಞ ನೈವೇದ್ಯಗಳನ್ನು ನನಗೆ ಇಷ್ಟವಿರಲಿಲ್ಲ, ನನಗೆ ದೇವರನ್ನು ಸಿದ್ಧ ಮಾಡಿಕೊಟ್ಟೆ. ಜೋರಾಗಿ 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 ಜೋರಾಗಿ. ಕ್ರಿಸ್ತನು ಭೂಲೋಕಗಳಿಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರುವುದಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ. ಆಮೇಲೆ ಇಲ್ಲಿ ಏಸಪ್ಪ ಅಂದ ಫಸ್ಟ್ ಮಾತು ಭೂಮಿ ಮೇಲೆ ಬಂದಿದ ತಕ್ಷಣ ಇಬ್ರಿಯಲ್ಲಿ ಪೌಲ್ನ ಪ್ರಕಾರ ಏನಂದ್ರೆ, ಇವತ್ತಿಂದ ಅರ್ಥ ಆದ್ರೆ ಕಾಂಪ್ಲಿಕೇಟೆಡ್ ಆಗಿರೋ ಒಂದು ಕಾರ್ಯ ಈಸಿ ಆಗುತ್ತೆ ನಿಮ್ಗೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಯೇಸು ಕ್ರಿಸ್ತ ಭೂಮಿ ಮೇಲೆ ಬಂದಿದ್ದು ಫಸ್ಟ್ ಮಾತು ಅವ್ರದ್ದು ಏನು ಪೌಲ್ ಪ್ರಕಾರ ಅಂದ್ರೆ, ದೇವ್ರೆ ನಿನ್ಗೆ ಯಜ್ಞಗಳು ಇಷ್ಟ ಇಲ್ಲ ಅಂದ್ರೆ ಕುರಿ ಬಲಿ, ಊರಿದು ಅದು ಇದು ಹಳೆ ಒಡಂಬಡಿಕೆಯಲ್ಲಿ ಕೊಡ್ತಾ ಇದ್ರಲ್ಲ, ಅದು ಇಷ್ಟ ಇಲ್ಲ ನಿನ್ಗೆ ಯಜ್ಞಗಳಲ್ಲಿ, ಅದು ಇಷ್ಟ ಇಲ್ಲ. ನೀನ್ ನನ್ಗೆ ಒಂದ್ ಶರೀರ ಕೊಟ್ಟಿದ್ಯಾ ಅಂದ್ರೆ, ನನ್ ಶರೀರದಿಂದ ಯಾವ್ದು ಯಜ್ಞವಾಗಿ ಆಗುತ್ತೋ ನನ್ ಶರೀರ, ಅದ್ ನಿನ್ಗೆ ಇಷ್ಟ ಅಂತ ಅರ್ಥ ಆಗ್ತಾ ಇದೆಯಾ. ಅಲ್ಲಿ ಒಬ್ಬ ಆಳ್ಗೆ ಹಳೆ ಒಡಂಬಡಿಕೆಗೆ ಒಬ್ಬ ಆಳ್ಗೆ ಕಿವಿ ಚುಚ್ಚಬೇಕಿತ್ತು, ಕಿವಿ ಮಾತ್ರ ಚುಚ್ಚಲ್ಪಡ್ಬೇಕಿತ್ತು, ಹೇಳಿ ಕಿವಿ ಮಾತ್ರ ಚುಚ್ಚಲ್ಪಡ್ಬೇಕಿತ್ತು. ಹೊಸ ಒಡಂಬಡಿಕೆಯಲ್ಲಿ ಆ ಆಳು ಯಾರು ಅಂದ್ರೆ, ಶರೀರನ ಪ್ರಿಪೇರ್ ಮಾಡಿ ದೇವರೇ ಒಬ್ಬ ಕಳಿಸ್ತಾರೆ. ಆ ಆಳು ಯಾರು ಅಂದ್ರೆ ಯೇಸು ಕ್ರಿಸ್ತ. ಇವ್ರು ಬರೀ ಕಿವಿ ಅಷ್ಟೇ ಗಾಯ ಆಗ್ಬಾರ್ದು, ಪೂರ್ತಿ ಶರೀರನೇ ಗಾಯ ಆಗ್ಬೇಕು. ಅಂದ್ರೆ ಈಸಿಯಾಗಿ ಹೇಳಿದ್ರೆ, ಗಾಯ ಯಾರಿಗಾಗಿದ್ಯೋ ಅವನ ಆಳು ಅಂತ ಅರ್ಥ ಆಗ್ತಾ ಇದೆಯಾ. ಗಾಯ ಯಾರಿಗಾಯ್ತೋ ಅವನ್ ಬರೀ ಕಿವಿಗೆ ಚುಚ್ಚಿಸ್ಕೊಂಡ. ಆದ್ರೆ ಇವ್ರು ನಮ್ಮ ಮೇಲಿರೋ ಪ್ರೀತಿಗೋಸ್ಕರ ಏನೇ ಮಾಡಿದ್ರು ಜಾಸ್ತಿಯಾಗಿ ಮಾಡ್ತಾರಲ್ವ, ಪೂರ್ತಿ ದೇಹನೇ ಚುಚ್ಚಿಸ್ಕೊಂಡು ಅವ್ರ ಪಕ್ಕೆಗೆ ಹಿಂಗೆ ಚುಚ್ತಾರೆ, ಕೈಗಳಿಗೆ ಚುಚ್ತಾರೆ, ಕಾಲ್ಗಳಿಗೆ ಚುಚ್ತಾರೆ. ಒಟ್ಟು ಇದೆಲ್ಲ ಏನಂದ್ರೆ ಒಬ್ಬ ಆಳಿಗೆ ಗಾಯ ಇರ್ಬೇಕು. ಹಳೆ ಒಡಂಬಡಿಕೆ ಪ್ರಕಾರ ಒಬ್ಬ ಆಳಿಗೆ ಗಾಯ ಇರ್ಬೇಕಲ್ವಾ. ಇದು ನನ್ ಶರೀರ ಪೂರ್ತಿ ಇದೆ ಅಂತ ಇವ್ರು ತೋರ್ಸ್ಕೊಳ್ತಾರ. ಅದು ಅರ್ಥ ಆಗ್ತಾ ಇದೆಯಾ. ಪಕ್ಕದಲ್ಲಿ ಹೇಳಿ, ನಿನ್ನ ಬಿಡ್ಸೋದಕ್ಕೋಸ್ಕರ ರಾಜಾದಿ ರಾಜನು, ಹೇಳಿ ರಾಜಾದಿ ರಾಜ, ರಾಜರಿಗೆಲ್ಲ ರಾಜ, ನನ್ ಬಿಡ್ಸೋದಕ್ಕೋಸ್ಕರ ಆಗಿ ಬಂದ. ಇನ್ನೊಬ್ರಿಗೆ ಹೇಳಿ, ನನ್ನ ಬಿಡ್ಸೋದಕ್ಕೋಸ್ಕರ ಆಳಾಗಿ ಬಂದ. ಬೇರೆ ಯಾರೋ ಆಳಾಗಿ ಇವ್ರನ್ನ ಮಾಡಿಲ್ಲ, ಅವರೇ ಚೂಸ್ ಮಾಡಿದ್ರು. ಬಾಂಡ್ ಸ್ಲೇವ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಅಂದ್ರೆ ನಾನೇ ಚೂಸ್ ಮಾಡಿ ಆಳಾಗೋದು. ನನ್ನ ಮಗ ನನಗ್ ಗೊತ್ತು, ನನ್ನ ಅರಸ ನನ್ಗೆ ಗೊತ್ತು, ಆದ್ರೆ ನನ್ನ ಮಕ್ಳನ್ನ ನಾನು ಬಿಡ್ಸಕ್ಕೆ ನಾನು ಹಾಳಾಗ್ತೀನಿ ಅಂತ. ಅರ್ಥ ಆಗ್ತಾ ಇದೆಯಾ. ಈ ಒಳ್ಳೆ ಆಳ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಆಮೇಲೆ ಈಗ ಅವರು ಭೂಮಿ ಮೇಲೆ ಕಳ್ಸಲ್ಪಟ್ಟಾಗ ತಂದೆಯಿಂದ ಒಂದು ಅಸೈನ್ಮೆಂಟ್ ಇತ್ತು. ಒಂದು ಮೊಹರೆ ಏನಾದ್ರು ಮೊಹರೇನಾ, ಒಂದು ಮೊಹರೆನ ತಂದೆ ದೇವ್ರು ಕೊಡ್ತಾರೆ. ಒಂದು ಚಿತ್ತನ, ಒಂದು ಉದ್ದೇಶನ ಇಟ್ಟು ಇವ್ರು ಕಳಿಸ್ತಾರೆ. ಆ ಉದ್ದೇಶನ ನೆರವೇರಿಸ್ತಾ ಒಂದು ಕೊಡಲ್ಪಟ್ಟಿತ್ತು, ಅದನ್ನ 10 ಬದಲಾವಣೆ ಮಾಡ್ತಾರೆ ಇವರು. ನೆಕ್ಸ್ಟ್ ಸೆಕೆಂಡ್ ತಂದೆ ದೇವ್ರು ಇವ್ರಿಗೆ ಹೇಳ್ತಾರೆ, ತಂದೆ ದೇವ್ರು ಹೇಳ್ತಾರೆ ಬಡ ನಂಬಿಗಸ್ತನಾದ ಆಳು ನೀನು ಅಂತ ಹೇಳ್ತಾರೆ. ಆಮೇಲೆ ಹೇಳಿ ಬಲೆ ಜೋರಾಗಿ ಹೇಳಿ, ನಂಬಿಗಸ್ತನಾದ ಆಳು. ಜೋರಾಗಿ ಹೇಳಿ, ನಂಬಿಗಸ್ತನಾದ ಆಳು. ಈಗ ತಂದೆ ದೇವರು ಇವ್ರನ್ನ ಹೊಗಳಿ ಬಿಟ್ರು ಅಷ್ಟೇ. ಈಗ ಇದಕ್ಕೂ ನಮಗೂ ಏನ್ ರಿಲೇಟು? ಇದಕ್ಕೂ ತಂದೆ ಅಬ್ರಾಹ್ಮನ ಆಶೀರ್ವಾದಕ್ಕೂ ಹೇಗೆ ಅದಕ್ಕೂ ಇದಕ್ಕೂ ಹೆಂಗೆ ನಾನು ಕರೆಕ್ಟ್ ಕ್ರೌಡ್ ಪ್ರೀಚ್ ಮಾಡ್ತಾ ಇದ್ದೀನ? ಆಮೇಲೆ ಹೇಗೆ ಅಂದ್ರೆ, ಇವ್ರು ಒಂದ್ಸಲಿ ಕಷ್ಟಪಟ್ಟು ಇವರು ಇದ್ದಿದ್ನ ಜಾಸ್ತಿ ಮಾಡಿದ್ರು, ಹೊಗಳಿಸ್ಕೊಂಡ್ರು ಅಷ್ಟೇ. ಇವ್ರಿಗೆ ಬಂದಿದ್ದು ಹೊಗಳುವಿಕೆಯಿಂದ ನಾವು ಅದನ್ನ ತಗೊಂಡು ನಾವು ಅದಿಂದ ನಾವು ಆಶೀರ್ವಾದವನ್ನು ಪಡಿಬೋದು. ಸಿಂಪಲ್ ಆಗಿ ಹೇಳಿದ್ರೆ ತಂದೆ ಅಬ್ರಾಹ್ಮನ ಆಶೀರ್ವಾದಕ್ಕೆ ಯೋಗ್ಯರು ಯಾರು ಇಲ್ಲ. ಹೇಳಿ, ಯೋಗ್ಯರು ಯಾರು ಇಲ್ಲ, ಒಬ್ಬನೇ ಮಾತ್ರ ಯೋಗ್ಯ. ಅವನ್ ಬಂದ, ಕಷ್ಟಪಟ್ಟ, ಹೊಗಳಿಸ್ಕೊಂಡ. ಅವ್ರು ಹೇಳ್ತಾರೆ, ತಂದೆ ದೇವ್ರು ನನ್ಗೆ ಎಲ್ಲಾನು ಕೊಟ್ಬಿಟ್ರು ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಈಗ ಚೆನ್ನಾಗಿ ಗಮನ ಕೊಟ್ಟು ಕೇಳಿ.
ಯಾಕೊಬ್ನ ಆಶೀರ್ವಾದ ಯಾಕೊಬ್ಬು ಮತ್ತೆ ಇನ್ನೊಬ್ಬ ಮಗ ಹೆಸರು ಏಸಾವ್. ಏಸಾವ್ ಮತ್ತೆ ಯಾಕೊಬ್ಬ ಹೇಳಿ. ಏಸಾವ್ ಮತ್ತೆ ಯಾಕೋಬ್. ಜೋರಾಗಿ ಹೇಳಿ, ಜೋರಾಗಿ ಹೇಳಿ, ಜೋರಾಗಿ ಹೇಳಿ, ಜೋರಾಗಿ. ಇವ್ರನ್ನ ಆಶೀರ್ವಾದ ಮಾಡೋ ಟೈಮ್ ಬರುತ್ತೆ, ಆಯ್ತಾ? ಇಬ್ರನ್ನ ನೋಡಿದ್ರೆ ಏಸಾವ್ಗೂ ಯೋಗ್ಯತೆ ಇಲ್ಲ, ಯಾಕೊಬ್ಗಂತೂ ಇಲ್ವೇ ಇಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರ? ಏಸಾವ್ಗೆ ಯೋಗ್ಯತೆ ಇಲ್ಲ ಹೇಳಿ. ಏಸಾವ್ಗೆ ಯೋಗ್ಯತೆ ಇಲ್ಲ, ಯಾಕೊಬ್ಗೆ ಯೋಗ್ಯತೆ ಇಲ್ವೇ ಇಲ್ಲ ಹೇಳಿ. ಆದ್ರೂ ನೀವು ನೋಡಿ, ಈಗ ಹೇಳುವಾಗೆಲ್ಲ ದೇವ್ರು ಹೇಳುವಾಗೆಲ್ಲ ನೆಕ್ಸ್ಟ್ ಸ್ವಲ್ಪ ದಿನ ಆದ್ಮೇಲೆ ಹೇಳುವಾಗೆಲ್ಲ ನಾನು ಅಬ್ರಾಹಂ ದೇವರು, ಈಸಾಕನ್ ದೇವರು, ಯಾಕೋಬನ್ ದೇವರು ಅಂತ ಹೇಳಿದ್ರು. ಸೆಂಟ್ರಲ್ ಏನೋ ಒಂದು ನಡೀತು ಹೇಳಿ. ಸೆಂಟ್ರಲ್ ಏನೋ ಒಂದಾಯ್ತು. ಜೋರಾಗಿ ಅಮೇನ್. ಎಷ್ಟೇ ವರ್ಷ ಆದ್ರೂ ಇದೇ ತರ ಇರುತ್ತೆ ಅನ್ಸುತ್ತೆ ನನ್ನ ಕನ್ನಡ, ಅದಕ್ಕೆ ರೂಢಿ ಮಾಡ್ಕೊಳ್ಳಿ. ಈಗ ಈಸಾಕ್ನಿಗೆ ಬಂದ ಆಶೀರ್ವಾದ ಯಾವುದು ಅಂದ್ರೆ ಅಬ್ರಾಮ್ಗೆ ಇದ್ದಿದ್ದ ಆಶೀರ್ವಾದ. ನೆಕ್ಸ್ಟ್ ಇವ್ರ ಮಕ್ಳಿಗೆ ಹೋಗೋದು ಆಶೀರ್ವಾದ ಯಾವುದು? ಅಬ್ರಾಮ್ಗೆ ಇದ್ದ ಆಶೀರ್ವಾದ. ಅದಕ್ಕೆ ವಿಶೇಷವಾಗಿ ಇವರಿಬ್ರಿಗೂ ಯೋಗ್ಯತೆ ಇಲ್ಲ. ವಿಶೇಷ ಏನಂದ್ರೆ ಇವ್ರ ಕೇಸಲ್ಲಿ ಏನಂದ್ರೆ ಇಬ್ರಿಗೂ ಯೋಗ್ಯತೆ ಇಲ್ಲ. ಮಕ್ಕಳು ಇಬ್ರು ಇದ್ದಾರೆ, ಇಬ್ರಿಗೂ ಯೋಗ್ಯತೆ ಇಲ್ಲ. ಆದ್ರೂ ಪಡ್ಕೊಂಡ್ರು. ಹೆಂಗೆ ಪಡ್ಕೊಂಡ್ರು ಅಂದ್ರೆ ರೆಬೆಕಾ ಏನ್ ಮಾಡ್ತಾಳೆ? ಒಂದು ಕುರಿನ್ ಸಾಯಿಸ್ತಾಳೆ ಹೇಳಿ. ಒಂದು ಕುರಿನ್ ಸಾಯಿಸ್ತಾಳೆ. ಜೋರಾಗಿ ಹೇಳಿ. ಒಂದ್ ಕುರಿನ್ ಆ ಕುರಿದು ಏನ್ ಮಾಡ್ತಾರೆ? ಬಟ್ಟೆನ ಯಾರ ಮೇಲೆ ಹಾಕ್ತಾರೆ? ಯಾಕೋಬ್ ಮೇಲೆ ಹಾಕ್ತಾರೆ. ಆ ಬಟ್ಟೆನ ಮುಟ್ಟು ನೋಡ್ತಾನೆ, ಆ ಕೂದಲುಗಳನ್ನ ಮುಟ್ಟು ನೋಡ್ತಾನೆ. ಇವನ್ ವಾಸನೆ ಕುರಿ ವಾಸನೆ ಆಗಿರುತ್ತೆ, ಇವನ್ ಚರ್ಮ ಕುರಿ ಚರ್ಮ ಆಗಿರುತ್ತೆ. ಅದಕ್ಕೆ ತಂದೆ ಮನ್ಸ್ಫೂರ್ತಿಯಾಗಿ ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಅರ್ಥ ಆಗ್ತಾ ಇದೆಯಾ? ಇದು ಯೇಸು ಕ್ರಿಸ್ತನ್ನ ಇಂಡೈರೆಕ್ಟ್ ಆಗಿ ಹಳೆ ಒಡಂಬಡಿಕೆಯಲ್ಲಿ ಬರ್ದಿರೋದು. ಆ ರೆಬೆಕಾ ಯಾರು ಅಂದ್ರೆ, ನಮ್ ಜೀವಿತದಲ್ಲಿ ರೆಬೆಕಾ ಯಾರು ಅಂದ್ರೆ ಪವಿತ್ರಾತ್ಮ ಹೇಳಿ. ಪವಿತ್ರಾತ್ಮ. ಜೋರಾಗಿ ಹೇಳಿ. ಪವಿತ್ರಾತ್ಮನ್ಗೆ ಏನ್ ಇಷ್ಟ ಅಂದ್ರೆ, ನಾವು ಇಷ್ಟ ಆಗಿದೀವಲ್ವಾ, ನಾವು ಅಬ್ರಾಹ್ಮನ ಆಶೀರ್ವಾದ ಹೊಂದ್ಕೊಳ್ಳೇಬೇಕು. ಹಂಗೆ ರೆಬೆಕಾಗೆ ಏನ್ ಇಷ್ಟ ಇತ್ತು? ಯಾಕೋಬ್ ಇಷ್ಟ ಇತ್ತು. ಮೋಸನೋ ಕಷ್ಟಪಟ್ಟೋ ಹೆಂಗೋ ಗೊತ್ತಿಲ್ಲ, ಒಟ್ಟು ನನ್ನ ಮಗ ಆಶೀರ್ವಾದ ಹೊಂದ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ? ಒಂದ್ ಕುರಿನ ಸಾಯಿಸಿ ಆ ಬಟ್ಟೆನ ಹಾಕ್ತಾರೆ. ಇಲ್ಲಿ ಏನಾಗುತ್ತೆ? ಇಲ್ಲಿ ನಮ್ಗಾಗಿ ಒಂದ್ ಕುರಿ ಸಾಯಲ್ಪಡ್ತು ಹೇಳಿ. ನಮ್ಗಾಗಿ ಜೋರಾಗಿ ಹೇಳಿ. ನಮ್ಗಾಗಿ ಒಂದ್ ಕುರಿ ಜೋರಾಗಿ ಹೇಳಿ. ನಮ್ಗಾಗಿ ಒಂದ್ ಕುರಿ ಬಲಿ ಆಯ್ತು. ಜೋರಾಗಿ. ನಮ್ಗಾಗಿ ಒಂದು ಕುರಿ ಬಲಿ ಆಯ್ತು. ರೋಮನ್ಸ್ ಕ್ವಾಲಿಫಿಕೇಶನ್ ಏನಂದ್ರೆ ಇಷ್ಟ, ನಾನು ಹೇಳಿ ಮುಗಿಸ್ತೀನಿ. ರೋಮನ್ಸ್ 13:1. ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನರಾಗಿ 13 ಬಂದ. ಒಂದು ನಿಮಿಷ ಇದು. 13:14. ಜೋರಾಗಿ ಒಬ್ರು ಓದಿ. ಇದೊಂದೇ ಸಿಂಪಲ್ ಆಗಿ ಒಂದು ತಿಳ್ಕೊಂಡು ಇವತ್ತು ಹೋಗೋಣ. ದೇಹದ ಆಶಯಗಳನ್ನು 13:14. ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಇನ್ನೊಬ್ರು ಓದಿ. ದೇಹದ ಆಶಯಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಇನ್ನೊಬ್ರು. ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಆಮೇಲೆ ಎಲ್ಲರೂ ಸೇರಿ ಓದೋಣ. 13:14. ಪೇಜ್ ನಂಬರ್ ಎಷ್ಟು? 194. ಜೋರಾಗಿ ಇನ್ನೊಂದ್ಸಲಿ ಜೋರಾಗಿ ಓದೋಣ. ಜೋರಾಗಿ ಓದೋಣ. ತಂದೆ ಅಬ್ರಾಹ್ಮನ ಆಶೀರ್ವಾದ ಬೇಕು ಅಂದ್ರೆ ನಮ್ಗೆ ಯೇಸು ಕ್ರಿಸ್ತನನ್ನು ಧರಿಸ್ಕೊಳ್ಬೇಕು.
ಸಿಂಪಲ್ ಆಗಿ ಹೇಳಿದ್ರೆ ಅಷ್ಟೇ. ಯಾಕೋಬ್ಗೆ ಆಶೀರ್ವಾದ ಹೆಂಗೆ ಬಂತು ಅಂದ್ರೆ ಅವನ್ ಕುರಿನ ಧರಿಸ್ಕೊಂಡ. ಜೋಸೆಫ್ ಯಾಕೆ ಸತ್ತಿಲ್ಲ ಅಂದ್ರೆ ಅವನ್ ಬದಲಾಗಿ ಒಂದ್ ಕುರಿ ಸಾಯ್ತು. ಅರ್ಥ ಆಗ್ತಾ ಇದೆಯಾ? ನಾವು ಸತ್ತಿಲ್ಲ ಯಾಕೆಂದ್ರೆ ನಮ್ ಜಾಗದಲ್ಲಿ ಒಂದು ಕುರಿ ಸಾಯ್ತು. ನನ್ನ ತಂದೆ ಅಬ್ರಾಮ್ಗಿರೋ ಎಲ್ಲ ಆಶೀರ್ವಾದಕ್ಕೆ ಯೋಗ್ಯ ನಾನು, ಯಾಕಂದ್ರೆ ನನ್ನ ನೋಡಿದ್ರೆ ಆ ಯೋಗ್ಯತೆ ಇಲ್ಲ. ಆದ್ರೆ ನಾನು ಇನ್ನೊಂದು ವೇಷನ ಹಾಕೊಂಡ್ ಬಂದಿದ್ದೀನಿ, ಇನ್ನೊಂದು ಬಟ್ಟೆನ ಹಾಕೊಂಡ್ ಬಂದಿದ್ದೀನಿ. ತಂದೆ ದೇವ್ರು ನನ್ನ ಮುಟ್ಟಿದ್ರೆ ಯೇಸು ಕ್ರಿಸ್ತನ ಮುಟ್ಟೋ ತರ ಆಗುತ್ತೆ. ಅವರು ಸ್ಮೆಲ್ ಮಾಡಿದ್ರೆ ಯೇಸು ಕ್ರಿಸ್ತ ಏನ್ ಫ್ರೇಗ್ರೆಂಟ್ ಬರ್ತಾ ಇದ್ರು ಅದೇ ಫ್ರೇಗ್ರೆನ್ಸ್ ನನ್ನಿಂದ ಬರುತ್ತೆ. ಈಗ ಅವ್ರು ಕುತ್ಕೊಂಡು ಮನ್ಸಾರೆ ಅಬ್ರಾಮ್ಗೆ ಏನ್ ಆಶೀರ್ವಾದ ಮಾಡೋರು ಅದ್ ಮಾಡ್ತಾರೆ. ಯಾಕೆ ಆಳ್ನ ನಾನು ತೋರಿಸ್ತೆ ಅಂದ್ರೆ, ಆ ಆಳು ಕಷ್ಟಪಟ್ಟು ಏನ್ ಮಾಡ್ದ, ಒಂದಿದ್ದನ್ನ 10 ಮಾಡಿ ಒಟ್ಟು ಅವನ್ ಯೋಗ್ಯನಾದ. ಆ ಯೋಗ್ಯತೆಯನ್ನ ನಾವು ನಮ್ಮ ಮೇಲೆ ಹಾಕೊಂಡು ನಾವು ಆ ಆಶೀರ್ವಾದನ ಸ್ನ್ಯಾಚ್ ಮಾಡ್ಬೋದು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಹೇಳಿ ನಾನು ಕ್ರಿಸ್ತನ್ನ ಧರಿಸ್ಕೊಂಡಿದ್ದೀನಿ. ಜೋರಾಗಿ ಹೇಳಿ, ನಾನು ಕ್ರಿಸ್ತನನ್ನ ಧರಿಸ್ಕೊಂಡಿದ್ದೀನಿ. ಜೋರಾಗಿ ಹೇಳಿ, ನಾನು ಕ್ರಿಸ್ತನ್ನ ಧರಿಸ್ಕೊಂಡಿದ್ದೀನಿ. ಈಗ ತಂದೆ ದೇವ್ರು ನನ್ನ ನೋಡುವಾಗ ಕ್ರಿಸ್ತನ ಪರಿಶುದ್ಧತೆ ಕಾಣುತ್ತೆ. ಈಗ ತಂದೆ ದೇವ್ರು ನನ್ನ ನೋಡುವಾಗ ಆತನ ಮಗನ ನೀತಿವಂತಿಕೆ ಕಾಣುತ್ತೆ. ತಂದೆ ದೇವರು ನನ್ನನ್ನು ನೋಡುವಾಗ ಆತನ ಮಗ ನನ್ನೊಳಗಡೆ ಕಾಣೋದ್ರಿಂದ ಅವ್ರು ಹೇಳ್ತಾರೆ, ನನಗಿರೋದೆಲ್ಲ ನೀನು ಅನುಭವಿಸು ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ತಂದೆ ಅಬ್ರಾಮ್ನ ಆಶೀರ್ವಾದಕ್ಕೆ ಸಿಂಪಲ್ ಆಗಿ ಹೇಳಿದ್ರೆ ನಾವು ಯೋಗ್ಯರಲ್ಲ, ಆದ್ರೂ ಯೋಗ್ಯರಾಗಿ ಹೆಂಗೆ ಆಗ್ಬೋದು ಅಂದ್ರೆ ಪವಿತ್ರಾತ್ಮ ಏನ್ ಮಾಡಿದ್ರು, ನಮ್ಗೆ ಒಂದು ಹೊದಿಕೆಯನ್ನ ಕೊಟ್ರು, ಒಂದು ಬಟ್ಟೆಯನ್ನು ಕೊಟ್ರು. ಆ ಬಟ್ಟೆ ಯಾರು ಅಂದ್ರೆ ಯೇಸು ಕ್ರಿಸ್ತ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ಹೇಳಿ? ಯೇಸು ಕ್ರಿಸ್ತನ ನಾನು ಧರಿಸ್ಕೊಂಡಿದ್ದೀನಿ. ಪಕ್ಕದಲ್ಲಿ ಹೇಳಿ, ನೀನ್ ಧರಿಸ್ಕೊಂಡಿರೋ ಯೇಸು ಕ್ರಿಸ್ತ ಸುಂದರವಾಗಿದ್ದಾರೆ. ಜೋರಾಗಿ ಹೇಳಿ, ಯೇಸು ಕ್ರಿಸ್ತನ ನಾನು ಧರಿಸ್ಕೊಂಡಿದ್ದೀನಿ. ಜೋರಾಗಿ ಹೇಳಿ, ಅರ್ಕೆ ಮಾಡೋಣ. ಯೇಸು ಕ್ರಿಸ್ತನ ನಾನು ಧರಿಸ್ಕೊಂಡಿರೋದ್ರಿಂದ ತಂದೆ ಅಬ್ರಾಮ್ನ ಆಶೀರ್ವಾದ ಎಲ್ಲ ನನ್ನ ಹುಡುಕಿ ಬರುತ್ತೆ. ಆಮೇಲೆ ಹೇಳಿ, ಶುಭ ಕೃಪೆ ನನ್ನ ಹಿಂಬಾಲಿಸುತ್ತೆ. ಜೋರಾಗಿ ಹೇಳಿ, ಶುಭ ಕೃಪೆ ನನ್ನ ಹಿಂಬಾಲಿಸುತ್ತೆ. ಯಾಕೆ ಅಂದ್ರೆ ನಾನು ಆಚೆಯಿಂದ ಯೇಸು ಕ್ರಿಸ್ತನಾಗಿ ಕಾಣ್ತಾ ಇದ್ದೀನಿ. ಆಮೇಲೆ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರ? ಅರ್ಥ ಆಗ್ತಾ ಇದೆಯಾ? ನಿಮ್ಗೆ ಇನ್ನೊಂದು ಕಾರ್ಯ ಓದ್ಸಲ್ಲ, ಹಂಗೆ ತಿಳ್ಕೊಳ್ಳಿ. ಅಬ್ರಾಮ್ ಜೊತೆ ಒಡಂಬಡಿಕೆ ಮಾಡುವಾಗ ಅಬ್ರಾಮ್ಗೆ ಹೇಳ್ತಾರೆ, ಈ ಪ್ರಾಣಿಗಳನ್ನ ಬಲಿ ಕೊಡ್ಬೇಕು ನೀನು ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಓರಿ ಅದು ಇದು ಎಲ್ಲ ಹೆಂಗೆ ಅಂದ್ರೆ ಅರ್ಧ ಕಟ್ ಮಾಡ್ಬೇಕು. ಅರ್ಧ ಕಟ್ ಮಾಡ್ಬೇಕು. ಒಡಂಬಡಿಕೆ ಮಾಡ್ಕೊಳ್ಳೋದ್ಗಿಂತ ಮುಂಚೆ ಅರ್ಧ ಕಟ್ ಮಾಡ್ಬೇಕು. ಎಲ್ಲಾ ಪ್ರಾಣಿಗಳನ್ನ ಅರ್ಧ ಕಟ್ ಮಾಡಿ ಇತ್ ಕಡೆ ಅರ್ಧ ಹಾಕ್ಬೇಕು. ಇತ್ ಕಡೆ ಅರ್ಧ ಹಾಕ್ಬೇಕು. ಅದ್ ರಕ್ತ ಪೂರ್ತಿ ಈಗ ಎಲ್ಲ ಕಡೆ ಸರೌಂಡ್ ಆಗಿರ್ಬೇಕು. ಇಮ್ಯಾಜಿನ್ ಮಾಡಕ್ ಆಗ್ತಾ ಇದೆಯಾ? ಈಗ ಒಂದು ಹಸುನ ಬಲಿ ಕೊಡ್ಬೇಕಂದ್ರೆ ಆ ಹಸುನ ಸೆಂಟರ್ ಇಂದ ಇಲ್ಲಿಂದ ಫುಲ್ಲು ಅರ್ಧ, 2 ಇತ್ ಕಡೆ ಅರ್ಧ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ನಿಮ್ಗೆ ಅದು ಓದಿಸ್ತಾರೆ ಗೊತ್ತಾಗುತ್ತೆ ಅನ್ಸುತ್ತೆ. ಆದಿಕಾಂಡ 15 ಅವರು ಇವುಗಳೆಲ್ಲ ತೆಗೆದುಕೊಂಡು ಬಂದು ಪಶುಗಳನ್ನು ಕಡಿದು 2 ಹೋಳು ಮಾಡಿ, ಈಗ 2 ಹೋಳು ಮಾಡೋ ಅಂದ್ರೆ ಸೆಂಟರ್ ಕಟ್ ಮಾಡಿ, ಈಗ ಸೆಂಟರ್ ಕಟ್ ಮಾಡ್ಬೇಕು. ಆಚ ಕಡೆ ಇತ್ ಕಡೆ 2 ಹೋಳು ಮಾಡಿ ತುಂಡಿಗೆ ಎದುರಾಗಿ ಅಂದ್ರೆ ಇಲ್ಲೊಂದು ಆಪೋಸಿಟ್. ಈಗ ಹಸು ಕಟ್ ಮಾಡಿದ್ರಲ್ಲ, ಐಫರ್ ಅಂದ್ರೆ ಏನು? ಹಸುನ ಐಫರ್ನ ಕಟ್ ಮಾಡ್ತಾರೆ, ರ್ಯಾಮ್ನ ಕಟ್ ಮಾಡ್ತಾರೆ, ನೆಕ್ಸ್ಟ್ ಗೋಟ್ನ ಕಟ್ ಮಾಡ್ತಾರೆ. ಒಟ್ಟು ಆಪೋಸಿಟ್. ಲೆಫ್ಟ್ ಭಾಗ ಇಚ್ ಕಡೆ ಇದ್ರೆ ರೈಟ್ ಭಾಗ ಇಚ್ ಕಡೆ, ಒಟ್ಟು ನಡೆಯಕ್ ಜಾಗ ಇರ್ಬೇಕು ಸೆಂಟ್ರಲ್ಲಿ. ಮುಂದೆ ಓದಿ. ಪಕ್ಷಿಗಳ ಮಾತ್ರ ಕಡಿಯಲಿಲ್ಲ, ಪಕ್ಷಿನ ಕಡಿಲಿಲ್ಲ. ಅಬ್ರಾಮನನ್ನು
ಮುಗಿಸ್ಬಿಟ್ಟನು. ಈಗ ಬೆಳಿಗ್ಗೆ ಕಟ್ ಮಾಡಕ್ ಸ್ಟಾರ್ಟ್ ಮಾಡಿದ, ಅದು ಕಟ್ ಮಾಡ್ಬೇಕು, ಅರ್ಧನೇ ಕಟ್ ಮಾಡ್ಬೇಕು ಅಂತ ದೇವ್ರು ಹೇಳಿದ್ರೆ ಅರ್ಧನೇ ಮಾಡ್ಬೇಕು. ಅದು ಈಸಿ ಅಲ್ಲ, ಆಯ್ತಾ? ಹಾ, ಈಗ ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ಸಂಜೆ ಆಗಿದೆ, ಈಗ ಹೇಳಿ ಸಂಜೆ ಆಗಿದೆ ಜೋರಾಗಿ. ಇರುವಾಗ ಹ್ಮ್. ಅಬ್ರಾಮನಿಗೆ ಗಾಢನಿದ್ರೆ ಬಿತ್ತು. ಈಗ ಏನಾಯ್ತಂತೆ, ಈಗ ಅಬ್ರಾಮ್ಗೆ ಏನ್ ಬಂತು, ನಿದ್ದೆ ಜೋರಾಗಿ ಬಂತು. ಈಗ ಮೆಸೇಜ್ ಕೊಡುವಾಗ ಬರುತ್ತಲ್ವಾ ಆ ತರ. ಹಾ ಕಾಗತ್ತು ಅವನ ಮೇಲೆ ಕವಿಯಿತು. ಹಾ ಅವನು ಭಯಭ್ರಾಂತನಾದನು. ಹಾ ಆಗ ಯೆಹೋವನು ಅವನಿಗೆ, ಹ್ಮ್. ನೀನು ಚೆನ್ನಾಗಿ ತಿಳಿಯತಕ್ಕಂತೆಂದರೆ ಹ್ಮ್. ನಿನ್ನ ಸಂತತಿಯವರು ಹ್ಮ್. ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಹ್ಮ್. ಆ ದೇಶದವರಿಗೆ ದಾಸರಾಗುವರು. ಹಾ 400 ವರ್ಷ ಹ್ಮ್. ಆ ದೇಶದವರಿಂದ ಹ್ಮ್. 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 ಅವರಿಂದ ಹ್ಮ್. ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಹ್ಮ್. ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಅಶ್ವತ್ಥರಾಗಿ ಆ ದೇಶದಿಂದ ಬಿಡುಗಡೆಯಾಗುವರು. 17 ಓದಿ, ಬೇಗ 17 ಓದಿ, ಫಾಸ್ಟ್ ಫಾರ್ವರ್ಡ್. ಒಂದು ಮುಳುಗಿ ಕಾರ್ಯತರಾದಾಗ ಹ್ಮ್. ಇದು ಹೊಗೆ ಆಡುವ ಒಲೆಯು ಬೀಳುವ ದೀವಟಿಗೆಯು ಕಾಣಿಸಿ ಹೊಗೆ ಆಡುವ ಒಲೆಯು, ಹೇಳಿ, ಹೊಗೆ ಆಡುವ ಒಲೆಯು. ಹ್ಮ್. ಉರಿಯುವ ದೀವಟಿಗೆಯು ಕಾಣಿಸಿ. ಈಗ ಇದೆರಡು ಬೇರೆ ಬೇರೆ ತಾನೆ. ಒಂದು ಹೊಗೆ ಅಂದ್ರೆ ಒಂದು ಸುಮ್ನೆ ಹಂಗೆ ಮೇಘಸ್ತಂಭ, ಇನ್ನೊಂದು ಉರಿಯೋ ಏನು, ದೀವಟಿಗೆ ಅಂದ್ರೆ ಅಗ್ನಿ ಸ್ತಂಭ ಅನ್ಕೊಳ್ಳೋಣ. ಮೇಘಸ್ತಂಭ, ಅಗ್ನಿ ಸ್ತಂಭ. ಹೊಗೆ ಅಗ್ನಿ, ಮೇಘಸ್ತಂಭ. ಅಗ್ನಿ ಅದು ಉರಿಯೋದು ಏನೋ ಅಂದ್ರಲ್ಲ, ಅದು ಅಗ್ನಿ ಸ್ತಂಭ. ಎಷ್ಟಿದೆ ಈಗ? 2 ಇದೆ. ಹ್ಮ್. ಆ ತುಂಡುಗಳ ನಡುವೆ ಹೋದವು. ಆ ತುಂಡುಗಳ ನಡುವೆ ಹೋದ್ರು. ಈಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ರೆ, ಅಬ್ರಾಮ್ನ ಆಶೀರ್ವಾದಕ್ಕೆ ಅಬ್ರಾಮು ಯೋಗಿ ಅಲ್ಲ. ಅರ್ಥ ಆಗ್ತಾ ಇದೆಯಾ? ಅಬ್ರಾಮ್ನ ಆಶೀರ್ವಾದಕ್ಕೆ, ಜೋರಾಗಿ ಹೇಳಿ, ಅಬ್ರಾಮ್ನ ಆಶೀರ್ವಾದಕ್ಕೆ ಅಬ್ರಾಮನು ಯೋಗ್ಯನಲ್ಲ. ಅದಕ್ಕೆ ಏನ್ ಮಾಡ್ತಾರೆ ದೇವರು ಅಂದ್ರೆ, ಅವನ್ಗೊಂದು ನಿದ್ದೆಯನ್ನು ಕೊಟ್ಟಿ, ಅವನ್ಗೆ ಗಾಢವಾದ ಒಂದು ನಿದ್ದೆಯನ್ನು ಕೊಟ್ಟಿ, ಇಬ್ರು ಅವರೇ ಬರ್ತಾರೆ. ಕರ್ತನೇ ಆಚೆ ಬಂದ, ಒಬ್ಬ ಮೇಘಸ್ತಂಭವಾಗಿ, ಒಬ್ಬ ಅಗ್ನಿಸ್ತಂಭವಾಗಿ. ಅಂದ್ರೆ ಈಗ ಅಗ್ನಿಸ್ತಂಭವಾಗಿ ಮಾತ್ರ ದೇವ್ರು ಇದ್ದಿದ್ರೆ ಅಬ್ರಾಮ್ ಜೊತೆಗೆ ನಡ್ಕೊಂಡು ಹೋಗ್ಬೇಕಿತ್ತು. ಅಬ್ರಾಮ್ ಏನಾದ್ರೂ ತಪ್ಪು ಮಾಡಿದ್ರೆ ಈ ಆಶೀರ್ವಾದಕ್ಕೆ ಕೊನೆ ಆಗ್ಬಿಡೋದು. ಅಬ್ರಾಮ್ ಏನಾದ್ರೂ ಆಜ್ಞೆಗಳನ್ನ ಮೀರಿದ್ರೆ ಇದಕ್ಕೆ ಕೊನೆ ಆಗೋದು. ಅಬ್ರಾಮ್ ಏನಾದ್ರೂ ಒಂದ್ ಚಿಕ್ಕ ತಪ್ಪು ಮಾಡಿದ್ರೆ ಈ ಆಶೀರ್ವಾದ ಶಾಪ ಆಗಿ ಬದಲಾವಣೆ ಆಗೋದು. ಈಗ ಅದಕ್ಕೆ ಅಬ್ರಾಮ್ನ ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಕರಿತೀವಿ ಬಿಸ್ನೆಸ್ ಅಲ್ಲಿ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಸ್ಲೀಪಿಂಗ್ ಪಾರ್ಟ್ನರ್ ರಿಯಲ್ ಆಗಿ ನಿದ್ದೆ ಮಾಡ್ತಾವನ್ ಇಲ್ಲಿ. ಅರ್ಥ ಆಗ್ತಾ ಇದೆಯಾ? ಅವನ್ನ ರೆಪ್ರೆಸೆಂಟ್ ಮಾಡಿ ಅಬ್ರಾಮ್ ಕಡೆ ಒಂದು ಮೇಘಸ್ತಂಭ ಬಂತು. ಆ ಮೇಘಸ್ತಂಭ ಯೇಸು ಕ್ರಿಸ್ತ. ಅವರು ಮತ್ತೆ ತಂದೆ ದೇವರು ಆ ಶವಗಳನ್ನ, ಆ ಬಲಿಗಳನ್ನ ಹಾದು ಹೋಗ್ತಾರೆ. ನೆಕ್ಸ್ಟ್ ಡಿಸೈಡ್ ಮಾಡ್ತಾರೆ, ನಾನು ಅಬ್ರಾಮ್ನ ಆಶೀರ್ವಾದ ಮಾಡ್ಬೇಕು. ಒಟ್ಟು ಈಗ ಅಬ್ರಾಮ್ನ ಆಶೀರ್ವಾದ, ಅಬ್ರಾಮ್ ತಪ್ಪು ಮಾಡಿದ್ರೆ ನಿಂತೋಗಲ್ಲ, ಯೇಸು ಕ್ರಿಸ್ತ ತಪ್ಪು ಮಾಡಿದ್ರೆ ನಿಂತೋಗುತ್ತೆ. ಯೋಹಾನ ಹೇಳ್ತಾರೆ, ಪಾಪನೇ ಇಲ್ದಿರ ದಿವ್ಯ ಕುರಿ ಮರಿ ಇವರು. ಅಂದ್ರೆ ಅಬ್ರಾಮ್ಗೆ ಆಶೀರ್ವಾದ ಹೆಂಗೆ ಸಿಕ್ತು ಅಂದ್ರೆ, ಯೇಸು ಕ್ರಿಸ್ತ ಅವನ್ ಜಾಗದಲ್ಲಿ ಯೇಸು ಕ್ರಿಸ್ತ ನಡ್ಕೊಂಡು ಹೋದ್ರು. ಈಗ ನಮ್ಗೆ ಹೇಗೆ ಸಿಗುತ್ತೆ ಅಂದ್ರೆ, ನಾವೇನ್ ಮಾಡ್ಬೇಕಾಗಿಲ್ಲ, ಯೇಸು ಕ್ರಿಸ್ತನ ನಂಬೇಕಷ್ಟೇ. ಆ ಒಳ್ಳೆ ಆಳ್ನ ನಂಬೇಕು, ಆ ಒಳ್ಳೆ ದೇವ್ರನ್ನ ನಂಬೇಕು. ಎಷ್ಟು ಜನ ಹೇಳ್ತೀರಾ ನಾವು ನಂಬ್ತೀವಿ ಅಂತ? ಆಮೇಲೆ ಯಾಕಂದ್ರೆ ಆಶೀರ್ವಾದ ನಮ್ಮನ್ನ ನೋಡುವಾಗ ಅದು ನಮ್ಮ ಹತ್ರ ಇರೋದಕ್ಕೆ ನಮ್ಗೆ ಯಾವುದೇ ಯೋಗ್ಯತೆ ಇಲ್ವಾ. ನಾವು ಕ್ರಿಸ್ತನ್ನ ಧರಿಸ್ಕೊಳ್ತೀವಲ್ವಾ, ಆಗ ನಮ್ಗೆ ಯೋಗ್ಯತೆ ಇಲ್ದೇ ಇರೋದೆಲ್ಲ ಸಿಗುತ್ತೆ. ಪಕ್ಕದಲ್ಲಿ ಹೇಳಿ, ಯೋಗ್ಯತೆ ಇಲ್ದೇ ಇರೋದೆಲ್ಲ ಸಿಗುತ್ತೆ. ಅಬ್ರಾಮ್ನ ಆಶೀರ್ವಾದ ಅಂದ್ರೆ ಅಬ್ರಾಮ್ಗೂ ಯೋಗ್ಯತೆ ಇಲ್ಲ. ಅದು ಅಬ್ರಾಮ್ಗೆ ಹೇಗೆ ಸಿಕ್ತು ಅಂದ್ರೆ, ಒಂದು ಮೇಘಸ್ತಂಭ, ಒಂದು ಅಗ್ನಿಸ್ತಂಭ ಅಲ್ಲಿ ಹೋಯ್ತು. ಯೇಸು ಕ್ರಿಸ್ತ ತಂದೆ ದೇವರು ಇಬ್ರು ಹೋಗಿ ಆ ಅಗ್ರಿಮೆಂಟ್ ನ ರಿಜಿಸ್ಟರ್ ಮಾಡ್ತಾರೆ. ಅದಕ್ಕೆ ಅಬ್ರಾಮ್ಗೆ ಸಿಕ್ತು. ಅರ್ಥ ಆಗ್ತಾ ಇದೆಯಾ? ಹಿಂಗೇನೆ ನಾವೇನ್ ಮಾಡ್ಬೇಕಾಗಿಲ್ಲ, ಒಂದು ರೆಸ್ಟ್ ಅಲ್ಲಿ ಇರ್ಬೇಕು. ಅಬ್ರಾಮ್ನ ಎಲ್ಲ ಆಶೀರ್ವಾದ ನನಗಿದೆ, ಕ್ರಿಸ್ತನ ನಾನು ಧರಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಸಾಕು, ಆ ಆಶೀರ್ವಾದ ನಮ್ಮ ಮೂಲಕ ಕ್ರಿಯೆ ಮಾಡುತ್ತೆ. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಾನು. ಹೊಸ ಒಡಂಬಡಿಕೆಯಲ್ಲಿ ನಾವೇನು ಮಾಡ್ಬೇಕಾಗೇ ಇಲ್ಲ. ಪಕ್ಕದಲ್ಲಿ ಹೇಳಿ, ಹೊಸ ಒಡಂಬಡಿಕೆಯಲ್ಲಿ ಇನ್ನೊಬ್ರಿಗೆ ಹೇಳಿ, ಏನು ಮಾಡ್ಬೇಕಾಗಿಲ್ಲ. ಇನ್ನೊಬ್ರಿಗೆ ಹೇಳಿ, ಏನು ಮಾಡ್ಬೇಕಾಗೇ ಇಲ್ಲ. ಮಾಡಿರೋದ್ನೇ ಇನ್ನ ಅನುಭವ ಮಾಡ್ತಾ ಇಲ್ಲ. ಇನ್ನ ಮಾಡ್ಬೇಕಂಗಿದ್ರೆ ಮಾಡಿರೋದ್ನೇ, ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಮಾಡಿಟ್ಟಿರೋದ್ನೇ ಇನ್ನ ಅನುಭವಿಸಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇನ್ನ ನಾವೇ ಅನುಭವ ಮಾಡ್ಬೇಕಂದ್ರೆ ಆಗ್ತಾನೆ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಯಾವಾಗ್ಲೂ ಹಳೆ ಒಡಂಬಡಿಕೆಯಲ್ಲಿ ಯಾವ್ದೆಲ್ಲ ಕಷ್ಟವಾಗಿ ಪಡಿತಾ ಇದ್ರು, ಹೊಸ ಒಡಂಬಡಿಕೆಯಲ್ಲಿ ನಾವು ಸುಲಭವಾಗಿ ಪಡಿಬಹುದು.
ಆಮೇಲೆ ಹಳೆ ಒಡಂಬಡಿಕೆಯಲ್ಲಿ ಇತ್ತು ಅಲ್ವಾ, ಕಣ್ಣಿಗೆ ಕಣ್ಣು, ಹೌದು. ಗಾಯಕ್ಕೆ ಗಾಯ, ಅಲ್ಲಿಗೆ ಹಲ್ಲು ಅಂತ. ಹೇಳಿ ಹೇಳಿ, ಕಣ್ಣಿಗೆ ಕಣ್ಣು, ಅಲ್ಲಿಗೆ ಹಲ್ಲು, ಜೋರಾಗಿ ಹೇಳಿ. ಅಲ್ಲಿಗೆ ಹಲ್ಲು, ಗಾಯಕ್ಕೆ ಗಾಯ. ಅಂದ್ರೆ ನೀನ್ ನನ್ ಕಣ್ ಕಿತ್ತದ್ರೆ ನಾನ್ ನಿನ್ ಕಣ್ ಕಿತ್ತುತ್ತೀನಿ. ನೀನ್ ನನ್ಗೆ ಗಾಯ ಮಾಡಿದ್ರೆ ಇದೆ, ನೀನ್ ನನ್ಗೆ ಗಾಯ ಮಾಡಿದ್ರೆ ನಾನ್ ನಿನ್ ಗಾಯ ಮಾಡ್ತೀನಿ, ನೀನ್ ನನ್ನ ಹಲ್ ಮುರಿದ್ರೆ ನಾನ್ ನಿನ್ನ ಹಲ್ ಮುರಿತೀನಿ ಅಂತ. ಹಳೆ ಒಡಂಬಡಿಕೆ ಅಂದ್ರೆ ದೇವ್ರು ಏನಾದ್ರೂ ಮಾಡ್ಬೇಕಂದ್ರೆ ನಾವು ಮಾಡ್ಬೇಕು, ನಾವು ಮಾಡ್ಬೇಕಂದ್ರೆ ದೇವ್ರು ಮಾಡ್ಬೇಕು, ಒಟ್ಟು ಹಿಂಗಿತ್ತು. ಹೊಸ ಒಡಂಬಡಿಕೆಯಲ್ಲಿ ಏನು ಗೊತ್ತಾ, ಆತನ ಕಣ್ಣನ್ನ ಕಟ್ಟಿ ಹೊಡೆದ್ರು ಅವ್ರು ಅಂದ್ರು ಶ್ರಮಿಸ್ರು, ಅಲ್ಲಿ ಮುರಿಯೋ ರೀತಿಲಿ ಹೊಡೆದ್ರು ಅಂದ್ರು ಶ್ರಮಿಸ್ರು, ಗಾಯ ಮಾಡಿದ್ರು ಅವ್ರು ಆ ಗಾಯನೇ ಇಟ್ಕೊಂಡು ಹೇಳಿದ್ರು ನೀವು ಅದೇ ಭಾಷಣೆಯಿಂದ ಗುಣ ಆಗ್ತೀರಾ. ಅಂದ್ರೆ ನಾವೇನು ಮಾಡ್ಬೇಕಾಗಿಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ? ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆಮೇನ್ ಆಮೇನ್. ಹೇಳಿ ಹೇಳಿ, ನಾನು ತಂದೆ ಅಬ್ರಾಹ್ಮನ ಆಶೀರ್ವಾದಕ್ಕೆ ಯೋಗ್ಯ. ನಾನು ಹೇಗೆ ಯೋಗ್ಯರು ಹೇಗೆ ಆದ್ರಿ ಅಂದ್ರೆ ನಾನು ಕ್ರಿಸ್ತನ ಧರಿಸಿದ್ದೀನಿ, ನಾನು ಕುರಿಯನ್ನ ಧರಿಸಿದ್ದೀನಿ. ನಾನು ನನ್ನ ಜಾಗದಲ್ಲಿ ಆ ಕುರಿ ಸಾಯ್ತು, ನನ್ನ ಜಾಗದಲ್ಲಿ ಆ ಕುರಿ ಕಷ್ಟಪಡ್ತು, ನನ್ನ ಜಾಗದಲ್ಲಿ ಆ ಕುರಿ ಓಡಿಸ್ಕೊಳ್ತು. ಎಲ್ಲ ಕಷ್ಟನ ಅವ್ರು ತಗೊಂಡು ಅವ್ರು ಹೇಳ್ತಾರೆ ನನ್ ಜೊತೆ ನೀವು ರೆಸರೆಕ್ಟ್ ಆದ್ರಿ ಅಂತ. ಅವ್ರು ಎಲ್ಲೂ ಹೇಳಿಲ್ಲ ನನ್ ಜೊತೆ ನೀವು ಸತ್ರಿ ಅಂತ ಹೇಳಿಲ್ಲ, ನನ್ ಜೊತೆ ರೆಸರೆಕ್ಟ್ ಆದ್ರಿ ಅಂತ. ಅಂದ್ರೆ ಕಷ್ಟ ನಾನ್ ಪಡ್ತೀನಿ, ರೆಸರೆಕ್ಷನ್ ಮಾತ್ರ ನೀವು ಆಗ್ರಿ ಅಂತ. ಅರ್ಥ ಆಗ್ತಾ ಇದೆ? ಹೇಳಿ ಹೇಳಿ, ತಂದೆ ಅಬ್ರಾಹ್ಮನ ಆಶೀರ್ವಾದಕ್ಕೆ ನಾನು ಯೋಗ್ಯನು. ದೀರ್ಘಾಯಸ್ಸಿಂದ ನಾನು ಬದುಕ್ತೀನಿ. ಹೇಳಿ, ದೀರ್ಘಾಯಸ್ಸು, ಒಳ್ಳೆ ಆರೋಗ್ಯದಿಂದ ನಾನು ಬದುಕ್ತೀನಿ, ನಾನು ದೊಡ್ಡ ಜನಾಂಗ ಆಗ್ತೀನಿ, ನಾನು ಕಟ್ಟಡಗಳನ್ನ ಕಟ್ತೀನಿ. ಇದಕ್ಕೆಲ್ಲ ಯೋಗ್ಯತೆ ಇದೆಯಾ ನನಗೆ? ಇದೆ, ಖಂಡಿತ ಇದೆ. ಯಾಕೆ ಯೋಗ್ಯತೆ ಇದೆ ಅಂದ್ರೆ ನಾನು ಯೋಗ್ಯವಾಗಿರೋ ಒಂದು ವಸ್ತ್ರವನ್ನು ನಾನು ಧರಿಸಿದೆ. ಆ ವಸ್ತ್ರ ಹೆಸರು ಏನಂದ್ರೆ ಕ್ರಿಸ್ತ. ಆಮೇಲೆ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಜನಕ್ಕೆ ಅರ್ಥ ಆಯ್ತು? ಆಮೇಲೆ ಒಂದೇ ಒಂದು ಕಾರ್ಯನ ನಾನು ಹೇಳಿ ನಾನು ಮುಗಿಸ್ತೀನಿ. ಪಕ್ಕದಲ್ಲಿ ಪಕ್ಕ ಮುಗಿಸ್ತಾರೆ, ಕೇಳು ಬೇಗ, ಅಷ್ಟೊಂದು ಕೇಳಬೇಕು. ಆಮೇಲೆ ಮೋಶೆ ಕೇಳ್ತಾರೆ ನಾನು ನಿನ್ನ ನೋಡ್ಬೇಕು, ನಿನ್ನ ಮಹಿಮೆನ ನೋಡ್ಬೇಕು ಅಂತ ಕೇಳ್ತಾರೆ. ಅರ್ಥ ಆಯ್ತಾ ನಾನು ಹೇಳಿ? ಮೋಶೆ ಒಂದು ಪ್ರಾರ್ಥನೆ ಮಾಡ್ತಾರೆ, ನಾನು ನಿನ್ನ ಮಹಿಮೆನ ನೋಡ್ಬೇಕು, ನಾನು ನಿನ್ನ ನೋಡ್ಬೇಕು, ನಿನ್ನ ಮುಖವನ್ನು ನೋಡ್ಬೇಕು ಅಂತ ಕೇಳ್ತಾರೆ. ಯಾರ ಹತ್ರ ಕೇಳೋದು? ದೇವ್ರ ಹತ್ರ. ಹಳೆ ಒಡಂಬಡಿಕೆ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ ನನ್ನ ಮುಖನ ನೋಡಿದ್ರೆ ಯಾರು ಬದುಕಲ್ಲ. ಯಾಕೆಂದ್ರೆ ಅವರು ಟ್ರಿಪಲ್ ಓಲಿ ಅಂತಾರೆ ಇಂಗ್ಲಿಷ್ ಅಲ್ಲಿ. ಪರಿಶುದ್ಧ ಪರಿಶುದ್ಧ ಪರಿಶುದ್ಧ, ಬರೀ ಪರಿಶುದ್ಧ ಅಲ್ಲ, ಪರಿಶುದ್ಧ 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 3 ಸಲ, ಅಂದ್ರೆ ಟ್ರಿಪಲ್ ಓಲಿ. ಅರ್ಥ ಆಗ್ತಾ ಇದೆಯಾ? ಇವ್ರನ್ನ ನೋಡಕ್ ಆಗಿಲ್ಲ. ಅವ್ರು ಹೇಳ್ತಾರೆ ನೀನ್ ನನ್ನ ಮುಖ ನೋಡಲ್ಲ, ನನ್ನ ಹಿಂಭಾಗ ಬೆನ್ನನ್ನ ನೀನ್ ನೋಡ್ತೀಯ ಅಂತ. ಆ ಬೆನ್ನ ನೋಡಿದವನ್ಗೆ ಲಾಸ್ಟ್ ಅಲ್ಲಿ ವಾಕ್ಯ ಆಯ್ತು, 120 ವರ್ಷ ಅವ್ನು ಬದುಕ್ತಾ, ಅವ್ನ ಕಣ್ಣು ಮಂಜಾಗಿಲ್ಲ, ಅವನು ದೇಹದಲ್ಲಿರೋ ಬಲ ಕಡಿಮೆ ಆಗಿಲ್ಲ, ಬರೀ ಮುಖ ಬರೀ ಹಿಂದೆ ಬೆನ್ನ ನೋಡಿದ್ದು. ಇದು ಫಿಕ್ಸ್ ಆಗುತ್ತೆ, ಎಲ್ಲ ಇಸ್ರೇಲ್ ಜನಗಳಿಗೆ ಗೊತ್ತಾಗುತ್ತೆ, ನಾವು ದೇವ್ರ ಮುಖ ನೋಡಕ್ಕಾಗಲ್ಲ, ಬರೀ ಹಿಂದೆಯಿಂದ ನೋಡ್ಬೇಕಷ್ಟೇ ಅಂತ. ಇದು ಒಬ್ಳು ಸ್ತ್ರೀಗೂ ಗೊತ್ತು. ಇದು ದೇವ್ರನ್ನ ಅಂದ್ರೆ ನಾವು ಮುಂದೆಯಿಂದ ನೋಡಕ್ಕಾಗಲ್ಲ, ಅವ್ರ ಮುಖ. ನಾನು ದೇವ್ರ ಏನಾದ್ರೂ ಹೊಂದ್ಕೊಳ್ಬೇಕಂದ್ರೆ ನಾನು ಅವ್ರ ಡೈರೆಕ್ಟ್ ಆಗಿ ಮಾಡಕ್ಕಾಗಲ್ಲ, ಡೈರೆಕ್ಟ್ ಆಗಿ ಅವ್ರನ್ನ ನೋಡಕ್ಕಾಗಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ, 12 ವರ್ಷದಿಂದ ರೋಗ ಇದೆ ಇವಳಿಗೆ. ಹೇಳಿ, 12 ವರ್ಷದಿಂದ ರೋಗ ಇದೆ. ಇವಳು ಹೋಗಿ ಮುಟ್ಟಂಗಿಲ್ಲ ಅಂದ್ರೂ ಹೋಗಿ ಹಿಂಭಾಗನ ಮುಟ್ತಾರೆ. ಅರ್ಥ ಆಗ್ತಾ ಇದೆಯಾ? ಹೇಳಿ ಹಿಂಭಾಗನ ಮುಟ್ತಾರೆ. ಹಿಂದೆಯಿಂದ ಒಂದು ಬಟ್ಟೆ, ಒಂದು ತುಂಡನ್ನ ಮುಟ್ತಾಳೆ ಇವಳು. ನೆಕ್ಸ್ಟ್ ಸೆಕೆಂಡ್ ಹಳೆ ಒಡಂಬಡಿಕೆಯಲ್ಲಿ ಆಗಿದ್ದಿದ್ರೆ ದೇವ್ರು ಹಂಗೆ ಹೋಗ್ತಾ ಇದ್ರು, ಇವಳು ಆರೋಗ್ಯ ಬರ್ತಾ ಇತ್ತು ಅಷ್ಟೇ. ನೆಕ್ಸ್ಟ್ ಸೆಕೆಂಡ್ ಏನ್ ಮಾಡ್ತಾರೆ, ದೇವ್ರು ಇವ್ರ ಕಡೆ ತಿರುಗ್ತಾರೆ. ಅರ್ಥ ಆಗಿಲ್ವಾ ನಾನು ಹೇಳ್ತಾರ? ಹಳೆ ಒಡಂಬಡಿಕೆಯಲ್ಲಿ ಆಗಿದ್ರೆ ಆರೋಗ್ಯ ಸಿಗ್ತಾ ಇದ್ರು, ಹಿಂಭಾಗನ್ ಮುಟ್ತಾ ಆರೋಗ್ಯ ಸಿಗ್ತಾ ಇತ್ತು, ಖಂಡಿತ ಸಿಗ್ತಾ ಇತ್ತು. ಅವ್ರು ಹಂಗೆ ಹಾದು ಹೋಗ್ಬೇಕು. ಈಚ ಕಡೆ ತಿರುಗಿದ್ರೆ ಇವಳು ಗುಣ ಆಗಿ ಸತ್ತೋಗಿರೋಳು, ರಿಪೋರ್ಟ್ ಎಲ್ಲ ನಾರ್ಮಲ್ ಇದ್ದಿ ಸತ್ತೋಗೋದು. ಅರ್ಥ ಆಗ್ತಾ ಇದೆಯಾ? ಅದೇ ಹೊಸ ಒಡಂಬಡಿಕೆಯಲ್ಲಿ ಏನಾಯ್ತು, ಹಿಂದೆಯಿಂದ ಮುಟ್ತು. ಹಳೆ ಒಡಂಬಡಿಕೆನ ಪಾಲನೆ ಮಾಡಿ ಹಿಂದೆಯಿಂದ ಮುಟ್ಟದ್ಲು. ಯಾವ ದೇವರು ನಾನು ನೋಡಿದ್ರೆ ಸತ್ತೋಗ್ತೀನಿ ಅಂತ, ಸತ್ತೋಗ್ತೀರಾ ಅಂತ ಹೇಳಿದ್ರು,
ಆ ಸಾವನ್ನು ಕೂಡ ಅವರೇ ಹೇಳ್ಕೊಂಡ್ರು. ಅರ್ಥ ಆಗ್ತಾ ಇದೆಯಾ? ದೇವರಿಂದ ಏನು ಪಡೆಯಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ, ನಿಜವಾಗ್ಲೂ ಯೋಗ್ಯತೆ ಇಲ್ಲ. ಅವರೇ ಚೂಸ್ ಮಾಡಿ ಕೊಡ್ತಾರ ಅದನ್ನು. ಅವ್ರು ಹೇಳ್ತಾ ಇದ್ದಾರೆ, ಇವತ್ತೇನು ಹೇಳ್ತಾ ಇದ್ದಾರೆ, ಏನೆಲ್ಲ ಅಬ್ರಾಮ್ಗೆ ಆಶೀರ್ವಾದ ನಾನು ವಾಗ್ದಾನ ಮಾಡಿನೋ ಅದೆಲ್ಲ ನಿಮಗೆ ಕೊಡ್ತೀನಿ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ಆಮೇಲೆ ಯಾವುದೇ ವಾಗ್ದಾನಗಳನ್ನ ನಾವು ಪಡ್ಕೊಳ್ಳುವಾಗ್ಲೂ ನೀವು ನಿಮ್ಮ ಯೋಗ್ಯತೆಗಳನ್ನ ನೋಡ್ಬೇಡಿ, ನೀವು ಧರಿಸಿರೋನ ಯೋಗ್ಯತೆ ನೋಡಿ. ನೀವು ಯಾರು ವಾಗ್ದಾನ ಮಾಡ್ತಾ ಇದ್ದಾನೋ ಅವನ ಯೋಗ್ಯತೆ ಅಂತ ನೋಡಿ. ಹೇಳಿ ಹೇಳಿ ಆತನ ಮನುಷ್ಯನಲ್ಲ, ಮೋಸ ಮಾಡಕ್ಕೆ ಮನುಷ್ಯ ಅಲ್ಲ, ಹೇಳಿ ಮಾಡಲ್ಲ ಅಂತ ಹೇಳಕ್ಕೆ ಮನುಷ್ಯ ಅಲ್ಲ ಆತ. ಅವ್ರು ಹೇಳಿದ್ರೆ ಮಾಡೇ ಮಾಡ್ತಾರೆ. ಹೇಳಿ ಅವ್ರು ವಾಗ್ದಾನ ಮಾಡಿದ್ರೆ, ಪಕ್ಕದಲ್ಲಿ ಹೇಳಿ ಅವ್ರು ವಾಗ್ದಾನ ಮಾಡಿದ್ರೆ ಅದನ್ನ ನೆರವೇರಿಸ್ತಾರೆ. ಆಮೇಲೆ ಇನ್ನೊಬ್ರಿಗೆ ಹೇಳಿ ಅವ್ರು ವಾಗ್ದಾನ ಮಾಡಿದ್ರೆ ಅವ್ರು ಮಾಡೇ ಮಾಡ್ತಾರೆ ಅದನ್ನ. ಇನ್ನೊಬ್ರಿಗೆ ಹೇಳಿ ಅವ್ರು ವಾಗ್ದಾನ ಮಾಡಿದ್ರೆ ಅದನ್ನ ಅವ್ರು ನೆರವೇರಿಸ್ತಾರೆ. ಆಮೇಲೆ ಆ ವಾಗ್ದಾನಕ್ಕೆ ನಮ್ಗೆ ಯೋಗ್ಯತೆ ಇಲ್ವಾ? ಪರವಾಗಿಲ್ಲ, ಯೇಸು ಕ್ರಿಸ್ತನ್ಗೆ ಆ ಯೋಗ್ಯತೆ ಇದೆ, ಯೇಸು ಕ್ರಿಸ್ತನ್ಗೆ ಆ ಘನತೆ ಇದೆ. ಆತನ ಯೋಗ್ಯನ ಹೇಳಿ, ಆತನ ಯೋಗ್ಯನು. ಜೋರಾಗಿ ಹೇಳಿ, ಆತನ ತಂದೆ ಅಬ್ರಾಮ್ನ ಆಶೀರ್ವಾದಕ್ಕೆ ಆತನ ಯೋಗ್ಯನು. ಜೋರಾಗಿ ಹೇಳಿ, ಆತನ ಆರೋಗ್ಯವಾಗಿರೋದಕ್ಕೆ ಆತನ ಯೋಗ್ಯನು, ಆಶೀರ್ವಾದವಾಗಿರೋದಕ್ಕೆ ಆತನ ಯೋಗ್ಯನು. ಆತನ ಏನೆಲ್ಲ ಯೋಗ್ಯನಾಗಿದ್ದಾನೋ ಹೇಳಿ, ಆತನ ಏನೆಲ್ಲ ಯೋಗ್ಯನಾಗಿದ್ದಾನೋ ಅದನ್ನೆಲ್ಲ ನಾನು ಅನುಭವ ಮಾಡ್ತೀನಿ. ಹೇಳಿ ಹೇಳಿ, ಒಳ್ಳೆ ದಿನಗಳನ್ನ ನಾನು ನೋಡ್ತೀನಿ. ಜೋರಾಗಿ ಅರ್ಕೆ ಮಾಡೋಣ, ಒಳ್ಳೆ ದಿನಗಳನ್ನ ನಾನು ನೋಡ್ತೀನಿ. ಎಲ್ಲ ಕೆಟ್ಟ ದಿನಗಳು ಇವತ್ತೇ ಮುಗೀತೆ. ಜೋರಾಗಿ ಯಾರಿಗೆಲ್ಲ ನಂಬಿಕೆ ಇದೆಯೋ ಅವ್ರು ಮಾತ್ರ ಹೇಳಿ, ಒಳ್ಳೆ ದಿನಗಳನ್ನ ನಾನು ನೋಡ್ತೀನಿ. ನನ್ನ ಕುಟುಂಬ ಒಳ್ಳೆ ದಿನಗಳನ್ನ ನೋಡುತ್ತೆ. ಒಳ್ಳೆ ದಿನಗಳನ್ನ ನಾವು ನೋಡ್ತೀವಿ. ನಾವು ರಕ್ಷಣೆಯನ್ನು ಹೊಂದ್ಕೊಳ್ತೀವಿ. ನಾವು ದೇವರ ನೀತಿವಂತಿಕೆನ ನಾವು ನೋಡ್ತೀವಿ. ದೇವರ ಅದ್ಭುತ ಮಾಡೋ ಶಕ್ತಿಗಳಿಗೆ ಸಾಕ್ಷಿಯಾಗಿ ನಾವು ಇರ್ತೀವಿ. ದೇವ್ರು ಬಿಡಿಸುವ ಶಕ್ತಿಗೆ ನಾನು ಸಾಕ್ಷಿಯಾಗಿರ್ತೀನಿ. ದೇವ್ರ ಐಶ್ವರ್ಯವಂತ ಅಲ್ವಾ? ಐಶ್ವರ್ಯವಂತಗೆ ಸಾಕ್ಷಿಯಾಗಿ ನಾನು ಇರ್ತೀನಿ. ಯೋಗ್ಯತೆ ಇದೆಯಾ? ಖಂಡಿತ ಇದೆ. ಹೇಳಿ, ಖಂಡಿತ ಇದೆ. ನಾನು ನಂಬಿರೋ ದೇವ್ರಿಗೆ ಯೋಗ್ಯತೆ ಇದೆ. ಅವ್ರಿಗೆ ಆಶೀರ್ವಾದ ಮಾಡಕ್ಕೆ ಯೋಗ್ಯತೆ ಇದೆ. ಆಮೇಲೆ ಹೇಳಿ, ಅಬ್ರಾಮ್ಗೆ ಆಶೀರ್ವಾದಕ್ಕೆ ನಾನು ವಾರಸ್ದಾರ, ಅದಕ್ಕೆ ನನಗೆ ಯೋಗ್ಯತೆ ಇದೆ. ಯಾಕೆ ಯೋಗ್ಯತೆ ಇದೆ ಅಂದ್ರೆ, ನಾನು ಧರಿಸಿರೋ ವಸ್ತ್ರ ಅಂತದ್ದು, ನಾನು ಹಾಕಿರೋ ಬಟ್ಟೆ ಅಂತದ್ದು. ಆಮೇಲೆ ಹೇಳಿ, ನಾನು ರಿಜೆಕ್ಷನ್ ನಾನು ನೋಡಲ್ಲ ಇನ್ನ ಲೈಫಲ್ಲಿ. ಜೋರಾಗಿ ಹೇಳಿ, ನಾನು ರಿಜೆಕ್ಷನ್ ನಾನು ನೋಡಲ್ಲ, ಫೇಲ್ಯೂರ್ಗಳನ್ನ ನಾವು ನೋಡಲ್ಲ. ಯಾಕಂದ್ರೆ ನಾನು ಧರಿಸಿರೋ ವಸ್ತ್ರಕ್ಕೆ ಫೇಲ್ಯೂರ್ ಗೊತ್ತಿಲ್ಲ, ನಾನು ಧರಿಸಿರೋ ವಸ್ತ್ರಕ್ಕೆ ರಿಜೆಕ್ಷನ್ ಗೊತ್ತಿಲ್ಲ, ನಾನು ಧರಿಸಿರೋ ವಸ್ತ್ರಕ್ಕೆ ಶಾಪಗಳು ಗೊತ್ತಿಲ್ಲ. ಆಮೇಲೆ ನಾನು ವಸ್ತ್ರ ಧರಿಸಿರೋದ್ರಿಂದ ಅದಕ್ಕೆ ಏನ್ ಯೋಗ್ಯತೆ ಇದೆಯೋ ಅದನ್ನೆಲ್ಲ ನಾನು ಅನುಭವ ಮಾಡಿ. ಎಷ್ಟು ಜನ ಹೇಳ್ತೀರಾ, ಅಬ್ರಾಮ್ನ ಆಶೀರ್ವಾದ ಇವತ್ತು ನನಗೆ ಸ್ವಂತವಾಯಿತು? ಹೇಳಿ, ಇವತ್ತು ನನಗೆ ಸ್ವಂತವಾಯಿತು. ಕ್ರಿಸ್ತನ ಮೂಲಕ ಇವತ್ತು ನನಗೆ ಸ್ವಂತವಾಯಿತು. ಜೋರಾಗಿ ಹೇಳ್ತೀರಾ, ಕ್ರಿಸ್ತನ ಮೂಲಕ. ಜೋರಾಗಿ ಹೇಳಿ, ಕ್ರಿಸ್ತನ ಮೂಲಕ. ಜೋರಾಗಿ ಹೇಳಿ, ನನ್ನ ಮೂಲಕ ಅಲ್ಲ, ನನ್ನ ಕುಟುಂಬದ ಮೂಲಕ ಅಲ್ಲ, ನಾನು ಮಾಡುವ ಕೆಲಸ ಮೂಲಕ ಅಲ್ಲ, ಕ್ರಿಸ್ತನ ಮೂಲಕ. ಹೇಳಿ, ಕ್ರಿಸ್ತನ ಜೋರಾಗಿ ಹೇಳಿ, ಕ್ರಿಸ್ತನ ಮೂಲಕ ನಾನು ಅಬ್ರಾಮ್ನ ಆಶೀರ್ವಾದಕ್ಕೆ ಒಂದಾಗಿದ್ದೀನಿ, ನಾನು ಅದಕ್ಕೆ ಯೋಗ್ಯನಾಗಿದ್ದೀನಿ. ಎಷ್ಟು ಜನ ಹೇಳ್ತೀರಾ, ಇವತ್ತು ನಾವು ಆಶೀರ್ವಾದ ಹೊಂದ್ಕೊಳ್ತಾ ಇದೀವಿ. ನಮ್ಗೆ ಯೋಗ್ಯತೆ ಇಲ್ದಿರೋದನ್ನ ಇನ್ಮೇಲೆ ನಾವು ನೋಡ್ತೀವಿ. ನಮ್ಗೆ ಯೋಗ್ಯತೆ ಇಲ್ವಾ, ಅದು ನಡೆಯುತ್ತೆ. ಇನ್ಮೇಲೆ ಒಳ್ಳೆ ಕಾರ್ಯಕ್ಕೆ ಯೋಗ್ಯತೆ ಇಲ್ವಾ ನಿಮ್ಗೆ, ಅದು ನಡೆಯುತ್ತೆ. ನಿಮ್ಗೆ ಅಷ್ಟು ಓದಿಲ್ವಾ, ಹಂಗಂದ್ರೆ ಫಿಕ್ಸ್ ನೀವು ಅದು ನಡೆಯುತ್ತೆ. ನಿಮ್ಗೆ ಅದನ್ನ ಪಡೆಯಕ್ಕೆ ಯೋಗ್ಯತೆ ಇಲ್ವಾ, ಫಿಕ್ಸ್ ಆಗಿ ನಡೆಯುತ್ತೆ. ಹೇಳಿ, ನನ್ನ ಬಲಹೀನತೆಗಳಲ್ಲಿ ನಿನ್ನ ಬಲ ಪೂರ್ಣ ಸಾಧಕ ಆಗುತ್ತೆ. ಹೇಳಿ, ನನ್ನ ಬಲಹೀನತೆಗಳಲ್ಲಿ. ಜೋರಾಗಿ ಹೇಳಿ, ನನ್ನ ಬಲಹೀನತೆಗಳಲ್ಲಿ ನಿನ್ನ ಬಲ ಪೂರ್ಣ ಸಾಧಕ ಆಗುತ್ತೆ. ಆಮೇಲೆ ನಾನು ಆರೋಗ್ಯ ಆಗಿರ್ಬೇಕು ಅಂದ್ರೆ ನಾನು 10 ವರ್ಷ ಮುಂಚೆ ಒಳ್ಳೆ ತಿಂದಿರ್ಬೇಕು ಅಂತ ಇಲ್ಲ. ಅರ್ಥ ಆಗ್ತಾ ಇದೆಯಾ? ನಾನು ದೀರ್ಘವಾಗಿ ಬದುಕಬೇಕಂದ್ರೆ ನಾನೇನೋ ಒಂದು ಮಾಡ್ಬೇಕಂತ ಇಲ್ಲ. ನಾನು ಧರಿಸಿರೋ ವಸ್ತ್ರಕ್ಕೆ ಆ ಯೋಗ್ಯತೆ ಇದೆ, ಆ ಜೀವ ಕೊಡೋಕ್ಕೆ ಯೋಗ್ಯತೆ ಇದೆ. ಆಮೇಲೆ ಹೇಳಿ, ನನ್ನ ಕಾಲಾಗಿಂತ ಮುಂಚೆ ನಾನು ಹೋಗೋದಿಲ್ಲ. ಹೇಳಿ, ಪಕ್ಕದಲ್ಲಿ ಹೇಳಿ, ನಿನ್ನ ಕಾಲಾಗಿಂತ ಮುಂಚೆ ನೀನು ಹೋಗೋದಿಲ್ಲ. ಇನ್ನೊಬ್ರಿಗೆ ಹೇಳಿ, ನಿನ್ನ ಕಾಲಾಗಿಂತ ಮುಂಚೆ, ಒಳ್ಳೆ ದಿನಗಳನ್ನ ನೋಡ್ದೇನಕ್ಕಿಂತ ಮುಂಚೆ ನೀನು ಹೋಗೋದಿಲ್ಲ. ಅನುಭವಿಸಿ ನಲ್ಲಾಡಿ ಸಾಯೋದಿಲ್ಲ ನೀನು. ಯಾಕೆ ಅಂದ್ರೆ ನಮಗೋಸ್ಕರ ಒಬ್ಬ ಅನುಭವಿಸಿ ಸತ್ತಿದಾಯ್ತು, ಅವರು ನಲ್ಲಾಡಿ ಸತ್ತಿದಾಯ್ತು.
ಅವ್ರು ಪಟ್ಟಿರೋ ಕಷ್ಟಗಳನ್ನ ನಾವು ಮತ್ತೆ ಪಡ್ಬೇಕಂತ ಇಲ್ಲ. ಆಮೇಲೆ ಪಕ್ಕದಲ್ಲಿ ಹೇಳಿ, ಅವ್ರು ಏನೆಲ್ಲ ಕಷ್ಟಪಟ್ರು ಅದನ್ನ ನೀನ್ ಪಡ್ಬೇಕಾಗಿಲ್ಲ. ಇನ್ನೊಬ್ರಿಗೆ ಹೇಳಿ, ಆಮೇಲೆ ಹೇಳಿ, ಇನ್ನೊಬ್ರಿಗೆ ಹೇಳಿ, ಅವ್ರು ಏನೆಲ್ಲ ಕಷ್ಟಪಟ್ರು ಅದನ್ನ ನೀನ್ ಪಡ್ಬೇಕಾಗಿಲ್ಲ. ಇನ್ನೊಬ್ರಿಗೆ ಹೇಳಿ, ಅವ್ರೇನೆಲ್ಲ ಕಷ್ಟಪಟ್ರು ಅದನ್ನ ನೀನ್ ಪಡ್ಬೇಕಾಗಿಲ್ಲ. ಆಮೇಲೆ ವಾಕ್ಯದಲ್ಲಿ ಆತ ಸತ್ತಿದ್ ಯಾಕೆ ಅಂದ್ರೆ ತನ್ನ ಮಕ್ಕಳು ಜೀವಿಸೋದ್ ನಾನು. ಆಮೇಲೆ ಆಮೇಲೆ ಹೇಳಿ ಹೇಳಿ, ತಂದೆ ಅಬ್ರಾಹ್ಮನ ಆಶೀರ್ವಾದನಕ್ಕೆ ನಾನು ವಾರಸ್ದಾರ, ನನ್ನ ಮಕ್ಕಳುಗಳು ವಾರಸ್ದಾರ. ಆಮೇಲೆ ಆಮೇಲೆ ಅವ್ರು ಹೇಳ್ತಾರೆ ಇಲ್ಲಿ ಲೋಕ್ 19 ನೀವು ಮತ್ತೆ ಕೆಳಗೆ ಮೇಲೆ ಹಿಂದೆ ಮುಂದೆ ನೋಡಿದ್ರೆ ಮತ್ತೆ ಅಲ್ಲಿ ಚೆಕ್ಕಾಯ ಬರ್ತಾನೆ ಕುಳ್ಳ, ಆಯ್ತಾ? ಅವನ್ನ ಎಲ್ಲರೂ ಹೇಗೆ ನೋಡ್ತಾ ಇದ್ರು ಅಂದ್ರೆ ಆ ಕುಳ್ಳನ್ ತರ ನೋಡ್ತಾ ಇದ್ರು. ಎಲ್ಲರೂ ಹೇಗ್ ನೋಡ್ತಾ ಇದ್ರು ಅಂದ್ರೆ ಅವನು ಟ್ಯಾಕ್ಸ್ ಕಲೆಕ್ಟರ್ನ ಚೀಫ್. ಅವನು ಹೋಗಿ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಾ ಇರ್ಲಿಲ್ಲ. ಕಲೆಕ್ಟ್ ಮಾಡೋರು ಬಂದು ರಿಪೋರ್ಟ್ ಇವನು ಕೊಡ್ತಾ ಇದ್ರು. ಅಂದ್ರೆ ಪಾಪಗಳಲ್ಲಿ ಘೋರ ಪಾಪಿ ಇವನು. ಅರ್ಥ ಆಗ್ತಾ ಇದೆ? ಬರೀ ಪಾಪಿ ಅಲ್ಲ ಹೇಳಿ, ಬರೀ ಪಾಪಿ ಅಲ್ಲ ಹೇಳಿ, ಬರೀ ಪಾಪಿ ಅಲ್ಲ, ಪಾಪಿಗಳಿಗೆಲ್ಲ ಹೆಡ್ ಚೀಫ್ ಇವನು. ನೆಕ್ಸ್ಟ್ ದೇವ್ರು ಬರ್ತಾರೆ, ಇವತ್ತು ರಕ್ಷಣೆ ಇವ್ರ ಮನೆಗೆ ಬಂತು ಅಂತ ಹೇಳ್ತಾರೆ. ಏಸಪ್ಪ ಬರ್ತಾರೆ, ರಕ್ಷಣೆ ಇವ್ರಿಗೆ ಬಂತು ಅಂತ ಹೇಳ್ತಾರೆ. ನೆಕ್ಸ್ಟ್ ಹೇಳ್ತಾರೆ ಅಬ್ರಾಮ್ನ ಸಂತತಿ ಇವನು ಅಂತ ಹೇಳ್ತಾರೆ. ಅದಕ್ಕೆ ಯೋಗ್ಯತೆ ಇಲ್ಲ, ಆ ಮಾತು ಹೇಳ್ಸ್ಕೊಳಕ್ ಯೋಗ್ಯತೆ ಇಲ್ಲ. ಆದ್ರೂ ಯಾಕೆ ಅನ್ಸ್ಕೊಂಡ ಅಂದ್ರೆ ಇವ್ರ ಮನೇಲಿ ಯೋಗ್ಯನಾಗಿರೋರು ಇದ್ರು. ಅರ್ಥ ಆಗ್ತಾ ಇದೆಯಾ? ಯೇಸು ಕ್ರಿಸ್ತನ್ ನಮ್ಮ ಮನೇಲಿ ಇರೋದ್ರಿಂದ ನಾನು ಅಬ್ರಾಮ್ನ ಆಶೀರ್ವಾದಕ್ಕೆ ನನ್ನ ಮನೇಲಿ ಇಟ್ಕೊಳ್ಬಹುದು. ಅದನ್ನ ಯೇಸು ಕ್ರಿಸ್ತನ್ಗೆ ಯೋಗ್ಯತೆ ಇರೋದ್ರಿಂದ ಆ ಅಬ್ರಾಮ್ನ ಎಲ್ಲ ಆಶೀರ್ವಾದಕ್ಕೆ ನಾನು ಯೋಗ್ಯನು. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾರ. ಇನ್ಮೇಲೆ ದೀರ್ಘಾಯಸ್ಸಿಂದ ಬದುಕಿ. ಆಮೇಲೆ ರಿಜೆಕ್ಷನ್ಗಳು ಇವತ್ತಿಗೆ ಲಾಸ್ಟ್ ಆಗ್ಲಿ, ಫೇಲ್ಯೂರ್ಗಳು ಇವತ್ತಿಂದ ಲಾಸ್ಟ್ ಆಗ್ಲಿ. ಜೋಶ್ವಾಗಿ ಹೇಳ್ತಾರೆ, ನಾನು ನಿನ್ ಜೊತೆ ಇರೋದ್ರಿಂದ ನೀನ್ ಸಫಲ ಆಗ್ತೀಯ. ತಂದೆ ಅಬ್ರಾಮ್ನ ಆಶೀರ್ವಾದ ಏನ್ ಮಾಡ್ತು ಈಸಾಕ್ನ ಅಂದ್ರೆ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಮಾಡ್ತು. ಹೇಳಿ, ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗು. ಪಕ್ಕದಲ್ಲಿರೋರ್ಗೆ ಹೇಳಿ, ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗು, ದಿನದಿಂದ ದಿನಕ್ಕೆ ಹೆಚ್ಚಾಗು, ಮಹಿಮೆಯಿಂದ ಮಹಿಮೆಗೆ ಹೋಗು, ಆರೋಗ್ಯದಿಂದ ಆರೋಗ್ಯಕ್ಕೆ ಹೋಗು. ಯಾಕೆ ಅದಕ್ಕೆ ಯಾವುದಕ್ಕೂ ಯೋಗ್ಯತೆ ಇಲ್ಲ ಅಂತ ಹೇಳ್ಬಾರ್ದು ಇನ್ಮೇಲೆ, ಆಯ್ತಾ? ಇನ್ಮೇಲೆ ನಿಮ್ಗೆ ಏನಾದ್ರೂ ಪ್ರವಾದನೆಗಳು ನೋಡಿದ್ರೆ, ವಾಕ್ಯದಿಂದ ನಿಮ್ಗೆ ಯಾವ್ದಾದ್ರು ವಾಗ್ದಾನಗಳು ಬಂದ್ರೆ ಹೇಳಿ, ಯೇಸು ಕ್ರಿಸ್ತನ್ ಮೂಲಕ ಇದಕ್ಕೆ ನಾನು ಯೋಗ್ಯನಾಗಿದ್ದೀನಿ. ಹೇಳಿ, ಯೇಸು ಕ್ರಿಸ್ತನ್ ಮೂಲಕ ಹೇಳಿ, ಯೇಸು ಕ್ರಿಸ್ತನ ಮೂಲಕ ನಾನು ಇದಕ್ಕೆಲ್ಲ ಯೋಗ್ಯನಾಗಿದ್ದೀನಿ. ಜೋರಾಗಿ ಹೇಳಿ, ಯೇಸು ಕ್ರಿಸ್ತನ ಮೂಲಕ ನಾನು ಇದಕ್ಕೆ ಯೋಗ್ಯನಾಗಿದ್ದೀನಿ. ಹೇಳಿ, ಲಾಸ್ಟ್ ವೀಕ್ ನಾವು ಓದಿದ್ವಲ್ಲ, ಅದನ್ನು ಮತ್ತೆ ಓದೋಣ. 126 ಕೀರ್ತನೆ 126. ಕೀರ್ತನೆ 126. ಸೆರೆಯಲ್ಲಿದ್ದ ನಮ್ಮನ್ನು ಹಾ. ಯೆಹೋವನು ತಿರುಗಿ ಜೀವನಿಗೆ ಬರಮಾಡಿದಾಗ ನಾವು ಕನಸು ಕಂಡಿದ್ದೆವು. ಆಗ ನಮ್ಮ ಬಾಯಿ ಮೊದಲನೆಗೆಯಿಂದಲೂ ನಮ್ಮ ನಾಲಿಗೆ ಅರಸಿಗಿಂತಲೂ ತುಂಬಿದವು. ಇನ್ನೊಬ್ರು ಓದಿ. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ವಿರೋಧಿಗೆ ಬರಮಾಡಿದಾಗ ನಾವು ಕನಸು ಕಂಡಂತಿದ್ದೆವು. ಆಗ ನಮ್ಮ ಬಾಯಿ ಬಹು ನಗೆಯಿಂದಲೂ ನಮ್ಮ ನಾಲಿಗೆ ಅಷ್ಟೇ ಗೀತೆಯಿಂದಲೂ ತುಂಬಿದವು. ನಮ್ಗೆ ಇಲ್ಲಿ ನೋಡಿ, ಇಲ್ಲಿರೋ ವಾಗ್ದಾನನ ಪಡೆಯಕ್ಕೆ ನ್ಯಾಚುರಲ್ ಆಗಿ ನೋಡಿದ್ರೆ ಯೋಗ್ಯತೆ ಇಲ್ಲ ನಮ್ಗೆ. ಸೆರೆಯಲ್ಲಿದ್ದವರು ಸೆರೆಯಲ್ಲೇ ಇರಬೇಕು, ಅಷ್ಟೇ ನಮ್ ಯೋಗ್ಯತೆ. ಆದ್ರೂ ನಾವು ಆಚೆ ಬರ್ತೀವಿ ಅಂದ್ರೆ ಅದು ಕ್ರಿಸ್ತನ ಮೂಲಕ. ಹೇಳಿ, ಕ್ರಿಸ್ತನ ಮೂಲಕ ನಾವು ಆಚೆ ಬರ್ತಾ ಇದ್ದೀವಿ. ಸೆರೆಯಿಂದ ಆಚೆ ಬಂದಿದ್ದೀವಿ. ಹೇಳಿ, ಕ್ರಿಸ್ತನ ಮೂಲಕ ಅಜ್ಞಾನದಿಂದ ಆಚೆ ಬಂದಿದ್ದೀವಿ. ಎಲ್ಲ ಬಂಧನಗಳಿಂದ ಆಚೆ ಬಂದಿದ್ದೀವಿ. ಎಲ್ಲ ಸಾಲಗಳಿಂದ ಆಚೆ ಬಂದಿದ್ದೀವಿ. ಹೇಳಿ, ಕ್ರಿಸ್ತನ ಮೂಲಕ. ಹೇಳಿ, ಕ್ರಿಸ್ತನ ಮೂಲಕ ಎಲ್ಲ ಶಾಪಗಳಿಂದ ಆಚೆ ಬಂದಿದ್ದೀವಿ. ತಲೆಮಾರು ಶಾಪಗಳಿಂದ ಆಚೆ ಬಂದಿದ್ದೀವಿ. ಹೇಳಿ, ಅರ್ಕೆ ಮಾಡಿ. ಹೇಳಿ, ಕ್ರಿಸ್ತನ ಮೂಲಕ ತಲೆಮಾರ ಶಾಪಗಳಿಂದ ಆಚೆ ಬಂದಿದ್ದೀವಿ. ತಲೆಮಾರಿನ ದರಿದ್ರಗಳಿಂದ ಆಚೆ ಬಂದಿದ್ದೀವಿ.
ಆಮೇನ್. ತಲೆಮಾರಿನ ಅಜ್ಞಾನಗಳಿಂದ ಆಚೆ ಬಂದಿದ್ದೀವಿ. ತಲೆಮಾರುಗಳ ಕಾರ್ಗತ್ತಲೆಯಿಂದ ಆಚೆ ಬಂದಿದ್ದೀವಿ. ಮುಂದೆ ಓದಿ ವಾಕ್ಯನ ಓದಿ. ಮತ್ತೆ ಜನರು ಅಲ್ಲ ಅದನ್ನೇ ಓದಿ. ಸೆರೆಯಿಂದ ಆಚೆ ಬಂದು ಸೆರೆಯಿಂದ ಚೀಯೋನಿಗೆ. ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ಆಮೆನ್. ನಾವು ಕನಸು ಕಂಡವತ್ತಿದ್ದೆವು. ಆಮೆನ್. ಆಗ ನಮ್ಮ ಬಾಯಿ ಗೋಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತೆಯಿಂದಲೂ ತುಂಬಿದವು. ಆಮೇನ್. ಇನ್ನೊಬ್ರು ಓದಿ 126:1. ಸೆರೆಯಿಂದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡಂತಿದ್ದೆವು. ಆಮೇನ್. ನೀವು ವಾಗ್ದಾನ ಓದುವಾಗೆಲ್ಲ ಹಂಗೆ ಸ್ಟಾಪ್ ಮಾಡಿ, ಕ್ರಿಸ್ತನ ಮೂಲಕ ನಾನು ಆಚೆ ಬಂದಿದ್ದೀನಿ ಹೇಳಿ. ಕ್ರಿಸ್ತನ ಮೂಲಕ ನಾನು ಚೀಯೋನಲ್ಲಿದ್ದೀನಿ ಹೇಳಿ. ಕ್ರಿಸ್ತನ ಮೂಲಕ ಹೇಳಿ. ನಾನು ಚೀಯೋನಲ್ಲಿದ್ದೀನಿ. ಶಬ್ದವಾಗಿ ಹೇಳಿ, ಚೀಯೋನಲ್ಲಿದ್ದೀನಿ. ಶಬ್ದವಾಗಿ ಕ್ರಿಸ್ತನ ಮೂಲಕ ಚೀಯೋನಲ್ಲಿದ್ದೀನಿ. ಆಮೇನ್. ಮುಂದೆ ವಾಕ್ಯದಲ್ಲಿದೆ, ಆ ಬಿಡುಗಡೆ ಹೆಂಗಿತ್ತು ಅಂದ್ರೆ ನಾನು ಕನಸನ್ನ ನಾನು ನೋಡಿದೆ ಅಂತ. ಆಮೇನ್. ಕ್ರಿಸ್ತನ ಮೂಲಕ ಹೇಳಿ. ಕ್ರಿಸ್ತನ ಮೂಲಕ ನನ್ನ ಜೀವಿತ ಇಮ್ಯಾಜಿನೇಷನ್ಗೂ ಮಿಗಿಲಾಗಿ ಅದಿರುತ್ತೆ. ಕನ್ಸಲ್ಲೂ ನೋಡ್ದಿರೋ ಒಂದು ಜೀವಿತನ ನಾನು ಜೀವಿಸ್ತೀನಿ ಹೇಳಿ. ಕನ್ಸಲ್ಲೂ ನೋಡ್ದಿರೋ ಒಂದು ಜೀವಿತನ, ಆಲೋಚನೆನೂ ಮಾಡದಿರೋ ಒಂದು ಜೀವಿತನ ಕ್ರಿಸ್ತನ ಮೂಲಕ. ಶಬ್ದವಾಗಿ ಸ್ಟ್ರೆಸ್ ಮಾಡಿ ಆ ವರ್ಡ್ನ. ಕ್ರಿಸ್ತನ ಮೂಲಕ ಹೇಳಿ. ಕ್ರಿಸ್ತನ ಮೂಲಕ ಒಳ್ಳೆಯದು, ಶುಭ ಕೃಪೆ ನನ್ನ ಹಿಂಬಾಲಿಸುತ್ತೆ. ಕ್ರಿಸ್ತನ ಮೂಲಕ ನನ್ನ ಆಲೋಚನೆಗೂ ಮಿಗಿಲಾಗಿ ನಾನು ಬದುಕ್ತೀನಿ ಹೇಳಿ. ನನ್ನ ಆಲೋಚನೆಗೂ ಮಿಗಿಲಾಗಿ ನಾನು ಬದುಕ್ತೀನಿ. ನಾನು ದುಡಿಯೋದ್ಗಿಂತ ಮಿಗಿಲಾಗಿ ನಾನು ಬದುಕ್ತೀನಿ ಹೇಳಿ. ಕ್ರಿಸ್ತನ ಮೂಲಕ ನಾನು ಆರೋಗ್ಯವಾಗಿರ್ತೀನಿ ಹೇಳಿ. ಕ್ರಿಸ್ತನ ಮೂಲಕ ನನ್ನ ಬಾಯಿಗಳು ಮತ್ತೆ ಸ್ತೋತ್ರಗಳಿಂದ ತುಂಬುತ್ತೆ. ಜೋರಾಗಿ ಹೇಳಿ. ಕ್ರಿಸ್ತನ ಮೂಲಕ ನನ್ನ ಬಾಯಿ ಮತ್ತೆ ಸ್ತೋತ್ರಗಳಿಂದ ತುಂಬುತ್ತೆ ಹೇಳಿ. ಕ್ರಿಸ್ತನ ಮೂಲಕ ನನ್ನ ಬಾಯಿಗಳು ಮತ್ತೆ ನಗತ್ತೆ. ನನ್ ಮತ್ತೆ ನಗಲಿಕ್ಕೆ ಕಾರಣ ಮತ್ತೆ ಸಿಗುತ್ತೆ. ಕ್ರಿಸ್ತನ ಮೂಲಕ ಮತ್ತೆ ನಾನು ರಿಸ್ಟೋರ್ ಆಗ್ತೀನಿ. ಜೋರಾಗಿ ಹೇಳಿ. ಯಾರಿಗೆಲ್ಲ ಇದು ನಡಿಬೇಕೋ, ಯಾರಿಗೆಲ್ಲ ಇದು ನಡಿಬೇಕೋ ಆಮೇಲೆ ಯಾರಿಗೆಲ್ಲ ಇದು ನಡಿಬೇಕೋ, ಯಾರಿಗೆಲ್ಲ ವಾಗ್ದಾನಗಳು ನಡಿಬೇಕೋ ಹೇಳಿ. ನನ್ನ ಮೇಲೆ ನುಡಿಯಲ್ಪಟ್ಟ ಎಲ್ಲ ವಾಗ್ದಾನಗಳು ಕ್ರಿಸ್ತನ ಮೂಲಕ ನೆರವೇರುತ್ತೆ. ನಾನು ಈ ವರ್ಷ ಪರಲೋಕವನ್ನು ಭೂಮಿ ಮೇಲೆ ಅನುಭವ ಮಾಡ್ತೀನಿ ಹೇಳಿ. ಭೂಮಿ ಮೇಲೆ ಅನುಭವ ಮಾಡ್ತೀನಿ. ಕ್ರಿಸ್ತನ ಮೂಲಕ ನಾನು ಮಾಡ್ತೀನಿ ಹೇಳಿ. ನನ್ನ ಆತ್ಮವೇ ಹೆದರಬೇಡ. ಕ್ರಿಸ್ತನ ಮೂಲಕ ಎಲ್ಲ ವಾಗ್ದಾನಗಳು ನೆರವೇರುತ್ತೆ ಹೇಳಿ. ನನ್ನ ಶರೀರವೇ ಹೆದರಬೇಡ. ನನ್ನ ಆತ್ಮವೇ ಬಿಟ್ಕೊಡ್ಬೇಡ. ನನ್ನ ರಕ್ಷಕ ಇನ್ನ ಬದುಕ್ತಾ ಇದ್ದಾನೆ. ನಾನು ನಂಬಿರೋ ದೇವ್ರು ಇನ್ನ ಬದುಕ್ತಾ ಇದ್ದಾನೆ. ಆತನು ಯೋಗ್ಯನಾಗಿದ್ದೆ, ಇವತ್ತು ಯೋಗ್ಯನಾಗಿದ್ದಾನೆ, ಮುಂದೆನೂ ಯೋಗ್ಯನಾಗಿದ್ದಾನೆ ಹೇಳಿ. ಯೋಗ್ಯನಾಗಿದ್ದ, ಇವತ್ತಿಗೂ ಯೋಗ್ಯನು, ಮುಂದೆ 10 ವರ್ಷ ಬಿಟ್ಟರು ಅವ್ರು ಯೋಗ್ಯನು, 1000 ವರ್ಷ ಬಿಟ್ಟರು ಯೋಗ್ಯನು, ಸಮಯ ಎಲ್ಲ ನಿಂತೋದ್ರು ಆತನ ಯೋಗ್ಯನು, ಆಕಾಶ ಭೂಮಿ ಅದು ಅಳ್ದು ಹೋದ್ರು ಆತನಿಗೆ ಯೋಗ್ಯತೆ ಇದೆ ಹೇಳಿ. ಕ್ರಿಸ್ತನ ಮೂಲಕ ಎಲ್ಲ ವಾಗ್ದಾನಗಳಿಗೆ ನಾನು ವಾರಸ್ದಾರ ಹೇಳಿ. ಕ್ರಿಸ್ತನ ಮೂಲಕ ಹೇಳಿ. ಕ್ರಿಸ್ತನ ಮೂಲಕ ನನ್ಗಿರೋ ನಂಬಿಕೆಯಿಂದ ಅಲ್ಲ. ಜೋರಾಗಿ ಹೇಳಿ. ನನ್ಗಿರೋ ನಂಬಿಕೆಯಿಂದ ಅಲ್ಲ, ನಾನು ಮಾಡೋ ಪ್ರಾರ್ಥನೆಯಿಂದ ಅಲ್ಲ, ನಾನು ಓದೋ ವಾಕ್ಯದಿಂದ ಅಲ್ಲ, ನಾನು ಮಾಡ್ತಾರೋ ಒಳ್ಳೆ ಕಾರ್ಯಗಳಿಂದ ಅಲ್ಲ. ಕ್ರಿಸ್ತನ ಮೂಲಕ ಸ್ಟ್ರೆಸ್ ಮಾಡಿ ಕ್ರಿಸ್ತನ ಮೂಲಕ ಹೇಳಿ. ಕ್ರಿಸ್ತನ ಮೂಲಕ ನನ್ನ ಜೀವಿತ ಹಿಂಗೆ ಇರೋದಿಲ್ಲ. ನಾನು ಬದಲಾವಣೆ ಆಗೇ ಆಗ್ತೇನೆ. ನಾನು ಆಶೀರ್ವಾದವಾಗಿದ್ದೇ ಇರ್ತೇನೆ. ನಾನು ಆರೋಗ್ಯವಾಗಿದ್ದೇ ಇರ್ತೇನೆ. ನಾನು ಅನೇಕರಿಗೆ ಬೇಕಾಗಿರೋ ಒಂದು ಪಾತ್ರೆ ಆಗೇ ಆಗ್ತೀನಿ. ನನ್ನ ಮಕ್ಕಳುಗಳಿಗೆ ಜ್ಞಾನದಿಂದ ತುಂಬುತ್ತೆ. ಕ್ರಿಸ್ತನ ಮೂಲಕ ಹೇಳಿ. ಕ್ರಿಸ್ತನ ಮೂಲಕ ಹೇಳಿ. ಕ್ರಿಸ್ತನ ಮೂಲಕ ನಾನು ಮಾಡೋ ಪ್ರಾರ್ಥನೆಯಿಂದ ಅಲ್ಲ, ನನ್ನ ಕುಟುಂಬಕ್ಕೆ ಒಳ್ಳೆ ಹೆಸರು ಇದೆ ಅದರಿಂದ ಅಲ್ಲ, ನಾನು ಒಳ್ಳೆ ಚರ್ಚ್ಗೆ ಹೋಗ್ತಾ ಇದ್ದೀನಿ ಅದರಿಂದ ಅಲ್ಲ. ನಾನು ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನಾನು ನಂಬಿಕೆಯಿಂದ ಅಲ್ಲ, ನಾನು ಮಾಡೋ ಕಾರ್ಯಗಳಿಂದ ಹೇಳಿ. ಕ್ರಿಸ್ತನ ಮೂಲಕ ಹೇಳಿ. ಕ್ರಿಸ್ತನ ಮೂಲಕ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮೊಳಗೆ ಹೋಗ್ಲಿ, ಅದು ನಿಮ್ಮೊಳಗೆ ಹೋಗ್ಲಿ
ಹೇಳಿ ಹೇಳಿ, ಎಲ್ಲ ವಾಗ್ದಾನಗಳಿಗೆ ನಾನು ವಾರಸ್ದಾರ. ಸತ್ಯವೇದದಲ್ಲಿ ಏನೆಲ್ಲ ಬರ್ದಿದ್ಯೋ ಹೇಳಿ ಹೇಳಿ, ಏನೆಲ್ಲ ಆಶೀರ್ವಾದಗಳು ಬರ್ದಿದ್ಯೋ ಅದಕ್ಕೆಲ್ಲ ನಾನು ಯೋಗ್ಯನು. ಕ್ರಿಸ್ತನ ಮೂಲಕ ನಾನು ಯೋಗ್ಯನು. ಹೇಳಿ ಹೇಳಿ, ಕ್ರಿಸ್ತನ ಮೂಲಕ ನಾನು ದೀರ್ಘಾಯುಸ್ಸಿಂದ ಬದುಕ್ತೀನಿ. ಹೇಳಿ, ಒಳ್ಳೆ ದಿನಗಳನ್ನ ನಾನು ನೋಡ್ತೀನಿ. ಆರೋಗ್ಯವನ್ನು ನನ್ನ ಕುಟುಂಬದಲ್ಲಿ ನಾನು ನೋಡ್ತೀನಿ. ಹೇಳಿ ಹೇಳಿ, ಕ್ರಿಸ್ತನ ಮೂಲಕ ಯಾವ್ದೆಲ್ಲ ನಿಂತು ಹೋಗಿತ್ತೋ, ಯಾವ್ದೆಲ್ಲ ಸತ್ತಿ ಹೋಗಿತ್ತೋ, ಯಾವ ಕನ್ಸುಗಳನ್ನೆಲ್ಲ ನಾನು ಮರ್ತಿ ಹೋಗಿದ್ನೋ, ಕ್ರಿಸ್ತನ ಮೂಲಕ ಹೇಳಿ, ಕ್ರಿಸ್ತನ ಮೂಲಕ ನನ್ನ ಎಲ್ಲ ಕನಸುಗಳು ಅದು ಮತ್ತೆ ಪುನರುತ್ಥಾನಗೊಳ್ಳುತ್ತೆ. ಹೇಳಿ ಹೇಳಿ, ನನ್ನ ಕನಸುಗಳು ಪುನರುತ್ಥಾನಗೊಳ್ಳುತ್ತೆ. ನನ್ನ ಆಸೆಗಳು ಮತ್ತೆ ಜೀವಿಸುತ್ತೆ. ಆಮೇಲೆ 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 ಅರ್ಥ ಅಂಕೆ ಮಾಡೋಣ ಕ್ರಿಸ್ತನ ಮೂಲಕ. ನಾನು ಯಾವ್ದೆಲ್ಲ ಸೋತಿ ಹೋಗಿದ್ನೋ, ಯಾವ್ದೆಲ್ಲ ಅವಮಾನಗಳು ನಂದು ಆಯ್ತಿದ್ಯೋ, ಇನ್ಮೇಲೆ ಅವಮಾನಕ್ಕೆ ಬದಲಾಗಿ ಮಾನವನ್ನ, ದುಃಖಕ್ಕೆ ಬದಲಾಗಿ ಆನಂದ ತೈಲವನ್ನ ನಾನು ಹೊಂದ್ಕೊಳ್ತೀನಿ. ಹೇಳಿ ಹೇಳಿ, ದುಃಖಕ್ಕೆ ಬದಲಾಗಿ ಆನಂದ ತೈಲವನ್ನ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಏನೋ ಒಂದು ಆತ್ಮಿಕವಾಗಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ. ಆಮೇಲೆ ಅರ್ಕೆ ಮಾಡಿ. ಈಗಲೂ ನೀವು ಅರ್ಕೆ ಮಾಡ್ತಾ ಇಲ್ಲ ಅಂದ್ರೆ ನಿಮ್ಮಂತ ಮೂರ್ಖ ದೊಡ್ಡ ಬೇರೆ ಯಾರು ಇಲ್ಲ. ಫುಲ್ ಅಂತ ವರ್ಡ್ಗೆ ಬಾಡಿ ಇಲ್ಲ. ಮೂರ್ಖ ಅಂತ ಇರೋ ಪದಕ್ಕೆ ಶರೀರ ಇಲ್ಲ. ಏನಾದ್ರೂ ಇತ್ತು ಅಂದ್ರೆ ಅದು ನೀವು. ಅರ್ಕೆ ಮಾಡೋಣ. ಹೇಳಿ, ಕ್ರಿಸ್ತನ ಮೂಲಕ. ಶಬ್ದವಾಗಿ ಹೇಳಿ, ಕ್ರಿಸ್ತನ ಮೂಲಕ. ಅವಮಾನಕ್ಕೆ ಬದಲಾಗಿ ಮಾನವನ್ನ ನಾನು ನೋಡ್ತೀನಿ. ಅವಮಾನಕ್ಕೆ ಬದಲಾಗಿ ಮಾನವನ್ನ ನೋಡ್ತೀನಿ. ಯಾವ ಸ್ಥಳದಲ್ಲಿ ನಾನು ಬಿದ್ದಿದ್ದೀನೋ ಅದೇ ಸ್ಥಳದಲ್ಲಿ ನಾನು ಮೇಲೆತ್ತುತ್ತೀನಿ. ಹೇಳಿ ಹೇಳಿ, ಅದೇ ಸ್ಥಳದಲ್ಲಿ, ಅದೇ ಏರಿಯಾದಲ್ಲಿ, ಅದೇ ಜಾಗದಲ್ಲಿ ನಾನು ಮತ್ತೆ ಮೇಲೆ ಎದ್ದು ನಿಲ್ತೀನಿ. ಇದಕ್ಕೆ ಯಾಕೆ ಹೇಳಿ, ಯಾಕೆ ಅಂದ್ರೆ ಕ್ರಿಸ್ತನ ಮೂಲಕ ನಾನು ಮೇಲೆ ದೊಡ್ತೀನಿ. ಹೇಳಿ ಹೇಳಿ, ಕ್ರಿಸ್ತನ ಮೂಲಕ ನಾನೆಲ್ಲ ವಾಗ್ದಾನಗಳಿಗೆ ನಾನು ವಾರಸ್ದಾರ. ಜೋರಾಗಿ ಅಬ್ರಾಹ್ಮನ ಎಲ್ಲ ಆಶೀರ್ವಾದಗಳು. ಹೇಳಿ ಹೇಳಿ, ತಂದೆ ಅಬ್ರಾಹ್ಮನ ಎಲ್ಲ ಆಶೀರ್ವಾದಗಳು ಕ್ರಿಸ್ತನ ಮೂಲಕ ನನಗೆ ಸ್ವಂತವಾಯಿತು. ಹೇಳಿ ಹೇಳಿ, ಕ್ರಿಸ್ತನ ಮೂಲಕ ನನ್ನ ಮಕ್ಕಳುಗಳಿಗೆ ಸ್ವಂತವಾಯಿತು. ಕ್ರಿಸ್ತನ ಮೂಲಕ ನನ್ನ ಕುಟುಂಬಕ್ಕೆ ಸ್ವಂತವಾಯಿತು. ಹೇಳಿ ಹೇಳಿ, ಕ್ರಿಸ್ತನ ಮೂಲಕ ನಾನು ಒಳ್ಳೆ ದಿನಗಳನ್ನ ನಾನು ನೋಡ್ತೀನಿ. ಕ್ರಿಸ್ತನ ಮೂಲಕ ನನ್ಗಿರುವ ಸೆರೆಯಿಂದ ಆಚೆ ಬರ್ತೀನಿ. ನೀವ್ ಹೇಳ್ತಾ ಇಲ್ಲ. ಹೇಳ್ಬೇಕು. ಮತ್ತೆ ಮಾಡೋಣ. ಕ್ರಿಸ್ತನ ಮೂಲಕ. ಹೇಳಿ ಹೇಳಿ, ಕ್ರಿಸ್ತನ ಮೂಲಕ ನಾನು ಆಶೀರ್ವಾದವಾಗಿರ್ತೀನಿ. ಹೇಳಿ ಹೇಳಿ, ಕ್ರಿಸ್ತನ ಮೂಲಕ ನಾನು ಆಶೀರ್ವಾದವಾಗಿರ್ತೀನಿ. ನನಗೆ ಯೋಗ್ಯತೆ ಇದೆ ಅಂತ ಅಲ್ಲ. ಜೋರಾಗಿ ಹೇಳಿ, ನನಗೆ ಯೋಗ್ಯತೆ ಇದೆ ಅಂತ ಅಲ್ಲ. ನಾನು ಅಭಿಷೇಕ ಇದೆ ಅಂತ ಅಲ್ಲ. ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಅಲ್ಲ. ನಾನು ವಾಕ್ಯ ಓದ್ತೀನಿ ಅಂತ ಅಲ್ಲ. ಕ್ರಿಸ್ತನ ಮೂಲಕ. ನಾನು ಮಾಡೋ ಕೆಲಸದಿಂದ ಅಲ್ಲ, ನಾನು ಮಾಡೋ ಕಾರ್ಯಗಳಿಂದ ಅಲ್ಲ, ಕ್ರಿಸ್ತನ ಮೂಲಕ. ಹೇಳಿ, ಕ್ರಿಸ್ತನ ಮೂಲಕ ನಾನು ತಂದೆ ಚಿತ್ತವನ್ನು ಭೂಮಿ ಮೇಲೆ ನೆರವೇರಿಸ್ತೀನಿ. ನನ್ನ ಕುಟುಂಬವನ್ನು ರಕ್ಷಣೆಗೆ ನಡೆಸ್ತೀನಿ. ನಾನು ಫೇಲ್ಯೂರ್ಗಳನ್ನ ನೋಡಲ್ಲ. ಹೇಳಿ ಹೇಳಿ, ನಾನು ದಿನಕ್ಕೆ ಅಭಿವೃದ್ಧಿ ಆಗ್ತೀನಿ. ಎಷ್ಟು ಜನಕ್ಕೆ ಇರಬೇಕು ಅವ್ರು ಮಾತ್ರ ಹೇಳಿ, ನಾನು ದಿನಕ್ಕೆ ಡೇ ಬೈ ಡೇ ಹೇಳಿ, ಡೇ ಬೈ ಡೇ, ಸೆಕೆಂಡ್ ಬೈ ಸೆಕೆಂಡ್, ಅವರ್ ಬೈ ಅವರ್ ನಾನು ಪ್ರಾಸ್ಪರ್ ಆಗ್ತೀನಿ. ನಾನು ಆರೋಗ್ಯದಿಂದ ತುಂಬ್ತೀನಿ. ಯಾಕೆಂದ್ರೆ ಕ್ರಿಸ್ತನ ಮೂಲಕ. ಹೇಳಿ, ಕ್ರಿಸ್ತನ ಮೂಲಕ ನನ್ನ ಹೆಂಡತಿ ಆರೋಗ್ಯದಿಂದ ತುಂಬಿದ್ದಾಳೆ. ನನ್ನ ಗಂಡ ಆರೋಗ್ಯದಿಂದ ತುಂಬಿದ್ದಾಳೆ. ನನ್ನ ಮಕ್ಕಳುಗಳ ಆರೋಗ್ಯದಿಂದ ತುಂಬಿದ್ದಾರೆ. ಅವರು ಜ್ಞಾನದಿಂದ ತುಂಬಿದ್ದಾರೆ. ಅವರು ಬೆಳಕಿಂದ ತುಂಬಿದ್ದಾರೆ. ಹೇಳಿ ಹೇಳಿ, ಯಾವುದೆಲ್ಲ ಸತ್ತೋಗಿತ್ತೋ, ಯಾವುದೆಲ್ಲ ವಾಗ್ದಾನಗಳು ಸತ್ತೋಗಿತ್ತೋ, ಯಾವ ವಾಗ್ದಾನಗಳನ್ನ ನಾನು ಮರ್ತೋಗಿದ್ನೋ, ಯಾವ ದರ್ಶನಗಳನ್ನ ನಾನು ಮರ್ತೋಗಿದ್ನೋ, ಕ್ರಿಸ್ತನ ಮೂಲಕ ಅದೆಲ್ಲ ಇವತ್ತು ಜೀವಗೊಳ್ಳಿ. ಹೇಳಿ ಹೇಳಿ, ಕ್ರಿಸ್ತನ ಮೂಲಕ ಅದೆಲ್ಲ ಇವತ್ತು ಜೀವಗೊಳ್ಳಿ. ನನ್ನ ಕನಸುಗಳೇ ಕೇಳಿ ಅಂತ ಹೇಳಿ, ನನ್ನ ಕನಸುಗಳೇ ಶ್ವಾಸ ನಿಮ್ಮ ಒಳಗಡೆ ಬರಲಿ.
ಜೀವ ನಿಮ್ಮೊಳಗಡೆ ಬರಲಿ. ನನ್ನ ದರ್ಶನಗಳೇ ಕೇಳಿ ಅಂತ ಹೇಳಿ. ನನ್ನ ದರ್ಶನಗಳೇ ಕೇಳಿ. ಶ್ವಾಸಗಳು ನಿಮ್ಮೊಳಗಡೆ ಬರಲಿ. ಜೀವ ನಿಮ್ಮೊಳಗಡೆ ಬರಲಿ. ನನ್ನ ಮೂಳೆಗಳೇ ಕೇಳಿ. ಜೋರಾಗಿ ಜೋರಾಗಿ ಹೇಳಿ, ನನ್ನ ಮೂಳೆಗಳೇ ಕೇಳಿ. ಶ್ವಾಸ ನಿಮ್ಮೊಳಗಡೆ ಬರಲಿ. ಜೀವ ನಿನ್ನೊಳಗಡೆ ಬರಲಿ. ನನ್ನ ಮಾಂಸಗಳೇ ಕೇಳಿ. ಜೀವ ನಿನ್ನೊಳಗಡೆ ಬರಲಿ. ಜೀವ ನಿನ್ನೊಳಗಡೆ ಬರಲಿ. ಶ್ವಾಸ ನಿನ್ನೊಳಗಡೆ ಬರಲಿ. ಗಾಳಿಗೆ ನಾನು ಕಟ್ಟಲೆ ಕೊಡ್ತಾ ಇದ್ದೀನಿ. ಹೇಳಿ, ಗಾಳಿಗೆ ನಾನು ಎಲ್ಲ ದಿಕ್ಕುಗಳಿಂದ ಆಶೀರ್ವಾದ ನನ್ನ ಮನೆಗೆ ಬಂದು ಸೇರ್ಲಿ. ನೀತಿವಂತನ ಮನೆ ನನ್ನ ಮನೆ. ಹೇಳಿ ಹೇಳಿ, ಎಲ್ಲ ದಿಕ್ಕುಗಳಿಂದ ಆಶೀರ್ವಾದ ನನ್ನ ಮನೆಗೆ ಬರಲಿ. ಎಲ್ಲ ದಿಕ್ಕುಗಳಿಂದ, ಎಲ್ಲ ದಿಕ್ಕುಗಳಿಂದ, ಎಲ್ಲ ದಿಕ್ಕುಗಳಿಂದ ಹೇಳಿ, ಎಲ್ಲ ದಿಕ್ಕುಗಳಿಂದ ಹೇಳಿ ಹೇಳಿ, ಎಲ್ಲ ದಿಕ್ಕುಗಳಿಂದ ಆಶೀರ್ವಾದ ಬಂದು ನನ್ನ ಮನೆಗೆ ಸೇರ್ಲಿ. ಆಶೀರ್ವಾದ ಬಂದು ಸೇರ್ಲಿ. ನನ್ನ ಕಳಚಗಳಿಗೆ ಒಡೆದು ಹೋಗುವ ಹಾಗೆ, ನನ್ನ ಜಾಗ ಹಿಡಿಯದ ಹಾಗೆ ನಾನು ಹೆಚ್ಚಾಗ್ತೀನಿ. ಹೇಳಿ ಹೇಳಿ, ಕ್ರಿಸ್ತನ ಮೂಲಕ ಹೇಳಿ ಹೇಳಿ, ಕ್ರಿಸ್ತನ ಮೂಲಕ ನನ್ನ ಕಳಚಗಳು ಒಡೆದು ಹೋಗಲಿ. ನನ್ನ ಜಾಗಗಳು ಅಭಿವೃದ್ಧಿ ಆಗಲಿ. ನಾನು ಮಾಡೋ ಕೆಲಸ ಅಭಿವೃದ್ಧಿ ಆಗಲಿ. ನಂದು ಆಲೋಚನೆ ಮಾಡಿದ್ರೆಲ್ಲ ಅಭಿವೃದ್ಧಿ ಆಗಲಿ. ನಾನು ಏನೆಲ್ಲ ಯೋಚನೆ ಮಾಡ್ತಾ ಇದ್ದೀನೋ ಅದೆಲ್ಲ ನಡೀಲಿ. ಆಮೇಲೆ ಹೇಳಿ ಹೇಳಿ, ಕ್ರಿಸ್ತನ ಮೂಲಕ ಯಾವುದೆಲ್ಲ ತಡೆಯಾಗಿತ್ತೋ, ಯಾವುದೆಲ್ಲ ಒಳ್ಳೆ ಕೆಲಸಗಳು ತಡೆಯಾಗಿತ್ತೋ, ಯಾವುದೆಲ್ಲ ಒಳ್ಳೆ ಕಾರ್ಯಗಳು ತಡೆಯಾಗಿತ್ತೋ, ಕ್ರಿಸ್ತನ ಮೂಲಕ ಆ ತಡೆಗಳು ಒಡೆಯಲ್ಪಡಲಿ. ಹೇಳಿ, ಕ್ರಿಸ್ತನ ಮೂಲಕ ಆ ತಡೆಗಳು ಒಡೆಯಲ್ಪಡಲಿ. ಹೇಳಿ ಹೇಳಿ, ಕ್ರಿಸ್ತನ ಮೂಲಕ ತಡೆಗಳು ಒಡೆಯಲ್ಪಡಲಿ. ಹೇಳಿ 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 ಹೇಳಿ, ಕ್ರಿಸ್ತನ ಮೂಲಕ ಆ ತಡೆಗಳು ಒಡೆಯಲ್ಪಡಲಿ. ಕ್ರಿಸ್ತನ ಮೂಲಕ ಹೇಳಿ, ಕ್ರಿಸ್ತನ ಮೂಲಕ. ಆಮೇಲೆ ನಾನು ಕೇಳಿಸ್ಕೊಳ್ತಾ ಇದ್ದೀನಿ, ಏನೇನೋ ಕಾರ್ಯಗಳು, ಒಂದು ಕಟ್ಟಡಗಳು ಬೀಳ್ತಾರಲ್ಲ ನನಗೆ. ಹೇಳಿ ಹೇಳಿ, ಕ್ರಿಸ್ತನ ಮೂಲಕ ಬರೋ ವರ್ಷ ಇದೆ ಸಮಯದಲ್ಲಿ ನಾನು ಆಶೀರ್ವಾದಕ್ಕೆ ಗುರುತಿಸಲ್ಪಡ್ತೀನಿ. ನನ್ನ ಆರೋಗ್ಯಕ್ಕೆ ಗುರುತಿಸಲ್ಪಡ್ತೀನಿ. ಆರ್ಥಿಕ ಅಭಿವೃದ್ಧಿಗೆ ಗುರುತಿಸಲ್ಪಡ್ತೀನಿ. ನನ್ನ ಖನಿಜಗಳು ತುಂಬುವುದಕ್ಕೆ ನಾನು ಗುರುತಿಸಲ್ಪಡ್ತೀನಿ. ಬರೋ ವರ್ಷ ಇದೆ ಸಮಯಕ್ಕೆ ಹೇಳಿ, ಬರೋ ವರ್ಷ ಇದೆ. ಈ ಸಾಕ್ನ ನನ್ನ ಮನೆಯಲ್ಲಿ ನಾನು ನೋಡ್ತೀನಿ. ನಗದಿಕ್ಕೆ ಒಂದು ಕಾರಣವನ್ನು ನಾನು ನೋಡ್ತೀನಿ. ಬರೋ ವರ್ಷ ಇದೆ ಸಮಯದಲ್ಲಿ ಹೇಳಿ, ಬರೋ ವರ್ಷ ಇದೆ ಸಮಯದಲ್ಲಿ, 6 ತಿಂಗಳು ಇದೆ ಸಮಯದಲ್ಲಿ ನಾನು ಅಭಿವೃದ್ಧಿ ಆಗಿರ್ತೀನಿ. ಕ್ರಿಸ್ತನ ಮೂಲಕ ಹೇಳಿ, ಕ್ರಿಸ್ತನ ಮೂಲಕ ನಾನು ಅಭಿವೃದ್ಧಿ ಆಗಿರ್ತೀನಿ. ಇನ್ನ ನೀವು ಹೇಳ್ತಾ ಇಲ್ಲ. ಆಮೇಲೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ದೇವದೂತರುಗಳು ಇಲ್ಲೇನೋ ಒಂದು ರಿಲೀಸ್ ಮಾಡ್ತಾರೆ. ಆಮೇಲೆ ನಾವು ಅವ್ರ ವಸ್ತ್ರಗಳನ್ನ ಬಿಡುಗಡೆ ಮಾಡಿ ನನ್ನ ಜೊತೆ ಹೇಳಿ, ಅರ್ಕೆ ಮಾಡಿ ಅದನ್ನು ಹೊಂದ್ಕೊಳ್ಳೋಣ. ಹೇಳಿ, ಕ್ರಿಸ್ತನ ಮೂಲಕ ಹೇಳಿ ಹೇಳಿ, ಕ್ರಿಸ್ತನ ಮೂಲಕ ನನ್ನ ಓಟವನ್ನು ನಾನು ಚೆನ್ನಾಗಿ ಓಡ್ತೀನಿ. ನನ್ನ ನಂಬಿಕೆಯನ್ನು ನಾನು ಕಾಪಾಡ್ಕೊಳ್ತೀನಿ. ಹೇಳಿ ಹೇಳಿ, ಕ್ರಿಸ್ತನ ಮೂಲಕ ಹೇಳಿ ಹೇಳಿ, ಕ್ರಿಸ್ತನ ಮೂಲಕ ಹೇಳಿ ಹೇಳಿ, ಕ್ರಿಸ್ತನ ಮೂಲಕ ನನ್ನ ಓಟವನ್ನು ನಾನು ಚೆನ್ನಾಗಿ ಓಡ್ತೀನಿ. ನನ್ನ ಕುಟುಂಬ ಅದರ ಓಟವನ್ನು ಚೆನ್ನಾಗಿ ಓಡಿಸಿ. ನಾವು ನಂಬಿಕೆಯ ವೀರರು. ಹೇಳಿ, ನಂಬಿಕೆಯ ವೀರರು. ನಾವು ನಂಬಿಕೆಯ ವೀರರು. ಕ್ರಿಸ್ತನ ಮೂಲಕ ನಾವು ಹೇಳಿದೆಲ್ಲ ನಡೆಯುತ್ತೆ. ನಾವು ಆಜ್ಞೆ ಕೊಟ್ಟಿದ್ದೆಲ್ಲ ನಡೆಯುತ್ತೆ. ನಾವು ಕಟ್ಟಲೆ ಕೊಟ್ಟಿದ್ದೆಲ್ಲ ನಡೆಯುತ್ತೆ. ನಾವು ಜೀವವನ್ನು ನೋಡಿದ್ರೆ ಜೀವ ಉಂಟಾಗುತ್ತೆ. ನಾವು ಒಣಗಂತೆ ಕಟ್ಟಲೆ ಕೊಟ್ಟರೆ ಅದು ಒಣಗೋಗುತ್ತೆ. ಹೇಳಿ ಹೇಳಿ ಹೇಳಿ, ಕ್ರಿಸ್ತನ ಮೂಲಕ ನನ್ನ ಎಲೆಗಳು ಬಾಡುವುದೇ ಇಲ್ಲ. ಹೇಳಿ ಹೇಳಿ, ಕ್ರಿಸ್ತನ ಮೂಲಕ ನನ್ನ ಎಲೆಗಳು ಬಾಡುವುದೇ ಇಲ್ಲ. ನಾನು ತಕ್ಕ ಕಾಲದಲ್ಲಿ ಫಲ ಕೊಡ್ತೀನಿ. ಜೋರಾಗಿ ಹೇಳಿ, ನನ್ನ ಕುಟುಂಬ ತಕ್ಕ ಕಾಲದಲ್ಲಿ ಫಲ ಕೊಡುತ್ತೆ. ಹೇಳಿ ಹೇಳಿ, ಕ್ರಿಸ್ತನ ಮೂಲಕ ನಾವು ಸೆರೆಯಿಂದ ಆಚೆ ಬರ್ತಾ ಇದ್ದೀವಿ. ಕ್ರಿಸ್ತನ ಮೂಲಕ ಹೇಳಿ, ಕ್ರಿಸ್ತನ ಮೂಲಕ ಸೋಲಿನಿಂದ ಗೆಲುವಿಗೆ ನಾವು ಹೋಗ್ತಾ ಇದ್ದೀವಿ. ಹೇಳಿ ಹೇಳಿ, ಕ್ರಿಸ್ತನ ಮೂಲಕ ರಿಜೆಕ್ಷನ್ ಇಂದ ಆಚೆ ಹೋಗ್ತಾ ಇದ್ದೀವಿ. ಹೇಳಿ ಹೇಳಿ, ಕ್ರಿಸ್ತನ ಮೂಲಕ ನನ್ನ ತಲೆ ಮೇಲೆ ಅಭಿಷೇಕಕ್ಕೆ ಕೊರತೆ ಇರೋದಿಲ್ಲ. ಹೇಳಿ ಹೇಳಿ, ನನ್ನ ತಲೆ ಮೇಲೆ ಅಭಿಷೇಕಕ್ಕೆ ಕೊರತೆ ಇರೋದಿಲ್ಲ. ಕ್ರಿಸ್ತನ ಮೂಲಕ ತಂದೆಗೆ ಮೆಚ್ಚಿನ ಮಗನಾಗಿ ನಾನಾಗಿದ್ದೇನೆ. ಹೇಳಿ, ಮೆಚ್ಚಿನ ಮಗಳಾಗಿ ನಾನಾಗಿದ್ದೇನೆ. ಮೆಚ್ಚಿನ ಕುಟುಂಬವಾಗಿ ನಾನು ಕುಟುಂಬ ಆಗಿದ್ದೇನೆ. ಆಮೇಲೆ ಹೇಳಿ ಹೇಳಿ, ನಿಶ್ಚಯವಾಗಿ ನನಗೊಂದು ಗೊತ್ತು. ಜೋರಾಗಿ ವಾಯ್ಸ್ ಹೋದ್ರೂ ಪರವಾಗಿಲ್ಲ. ಆಶೀರ್ವಾದ ಹೋಗಕ್ ಬಿಡಬೇಡಿ.
ಆಯ್ತಾ? ನಾನು ಒಂದು ಪ್ರಾರ್ಥನೆ ಮಾಡ್ತೀನಿ, ಏಸಪ್ಪ ಇವ್ರು ಯಾರು ಹೊಂದ್ಕೊಂಡಿಲ್ಲ ಅಂದ್ರೆ ನಾನಿದ್ದೀನಿ, ನನ್ಗೆ ಕೊಡು ಅಂತ. ಪಕ್ಕದಲ್ಲಿರೋರ್ಗೆ ಹೇಳಿ, ನಿನಗೆ ಬೇಡ ಅಂದ್ರೆ ಪರವಾಗಿಲ್ಲ, ನಾನು ತಗೊಳ್ತೀನಿ. ಇನ್ನೊಬ್ರಿಗೆ ಹೇಳಿ. ಆಮೇಲೆ ಹೇಳಿ 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 ಕ್ರಿಸ್ತನ ಮೂಲಕ ಹೇಳಿ ಹೇಳಿ. ನಿಮ್ ಲಂಗ್ಸ್ನ ಆಚೆ ಬಂದ್ಬಿಡ್ಬೇಕು ಕಿರ್ಚಿದಾಗ. ಹಂಗೆ ಕ್ರಿಸ್ತನ ಮೂಲಕ ಆಶೀರ್ವಾದವಾಗಿರ್ತೀನಿ, ಆರೋಗ್ಯವಾಗಿರ್ತೀನಿ. ಹೇಳಿ ಹೇಳಿ ಕ್ರಿಸ್ತನ ಮೂಲಕ ಅಭಿವೃದ್ಧಿ ಆಗ್ತೀನಿ. ಹೇಳಿ ಹೇಳಿ ನಾನು ಅಭಿವೃದ್ಧಿ ಆಗ್ತೀನಿ. ಒಳ್ಳೆ ದಿನಗಳನ್ನ ನಾನು ನೋಡ್ತೀನಿ. ರಿಜೆಕ್ಷನ್ಗಳನ್ನ ನಾವು ನೋಡೋದಿಲ್ಲ. ಅವಮಾನಗಳು ನನ್ಗೆ ಆಗೋದಿಲ್ಲ. ಅವಮಾನಗಳಿಗೆ ಬದಲಾಗಿ ಮಾನವನ್ನು ನಾನು ನೋಡ್ತೀನಿ. ದುಃಖಕ್ಕೆ ಬದಲಾಗಿ ಆನಂದ ತೈಲವನ್ನು ನಾನು ಅನುಭವ ಮಾಡ್ತೀನಿ. ಯಾವ ಜಾಗದಲ್ಲಿ ನಾನು ಬಿದ್ದಿದ್ದೀನೋ ಅದೇ ಜಾಗದಲ್ಲಿ ನಿಂತಿ ತಂದೆ ದೇವರ ಮಹಿಮೆಗಾಗಿ, ಕ್ರಿಸ್ತನ ಮಹಿಮೆಗಾಗಿ ಅದೇ ಜಾಗದಲ್ಲಿ ನಾನು ಆಶೀರ್ವಾದವಾಗಿರ್ತೀನಿ. ಎಲ್ಲಿ ಅವಮಾನ ಮಾಡ್ತಾರೋ, ಎಲ್ಲಿ ಅವಮಾನ ಮಾಡ್ತಾರೋ ಅದೇ ಸ್ಥಳದಲ್ಲಿ ಹೇಳಿ, ತಂದೆ ದೇವರ ಮಹಿಮೆಗಾಗಿ, ಕ್ರಿಸ್ತನ ಮಹಿಮೆಗಾಗಿ ನಾನು ಮಾನವಾಗಿ ಬದುಕ್ತೀನಿ. ಆಶೀರ್ವಾದವಾಗಿ ನಾನು ಬದುಕ್ತೀನಿ. ಅನೇಕರಿಗೆ ಕೊಡವನಾಗಿ ನಾನು ಬದಲಾವಣೆ ಆಗ್ತೀನಿ. ಕ್ರಿಸ್ತನ ಮೂಲಕ ಹೇಳಿ, ಕ್ರಿಸ್ತನ ಮೂಲಕ, ಕ್ರಿಸ್ತನ ಮೂಲಕ ಹೇಳಿ ಹೇಳಿ ಕ್ರಿಸ್ತನ ಮೂಲಕ ನನ್ನ ಕುಟುಂಬ ರಕ್ಷಣೆಗೆ ಬರುತ್ತೆ. ನನ್ನ ಕುಟುಂಬ ರಕ್ಷಣೆಗೆ ಬರುತ್ತೆ. ನನ್ನ ಸ್ನೇಹಿತರ ರಕ್ಷಣೆಗೆ ಬರ್ತಾರೆ. ನನ್ನ ಪ್ರೀತಿ ಮಾಡಿರೋ ರಕ್ಷಣೆಗೆ ಬರ್ತಾರೆ. ಹೇಳಿ ಹೇಳಿ ಕ್ರಿಸ್ತನ ಮೂಲಕ ಈ ವರ್ಷ ಹೇಳಿ, ಈ ವರ್ಷ ಹೇಳಿ ಹೇಳಿ ಈ ವರ್ಷ ಭೂಮಿ ಮೇಲೆ ಪರಲೋಕವನ್ನು ಅನುಭವ ಮಾಡ್ತೀನಿ. ಯಾವ್ದೆಲ್ಲ ಸತ್ಯ ಹೋಗಿತ್ತೋ ನಿನ್ನ ಮೇಲೆ ಜೀವಿಸುತ್ತೆ. ಯಾವ್ದೆಲ್ಲ ಆಸೆ ಹೊಂಟೋಗಿತ್ತು ಇನ್ಮೇಲೆ ದೇವ್ರು ಹೇಳ್ತಾ ಇದ್ದಾರೆ ನಾವು ಆಸೆ ಪಡಬೇಕು ಅಂತ. ಆಮೇಲೆ ಎಲ್ಲ ಆಸೆಗಳನ್ನ ಮತ್ತೆ ಅವರು ಶ್ವಾಸವನ್ನು ಓದೋದು. ಆಮೇಲೆ ಜೋಸೆಫ್ಗೆ ಕನಸಿತ್ತು, ಅದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಜೋಸೆಫ್ ಟೀನ್ಸ್ ಅಲ್ಲಿದ್ದಾಗಿಂದ ಕನಸನ್ನ ನೋಡ್ತಾ ಇದ್ದ. ಅವನ ಪರಿಸ್ಥಿತಿಗಳಿಂದ ಆ ಕನಸು ಸತ್ತೋಗಿತ್ತು. ಆಮೇಲೆ ಅವನು ಮರ್ತೋಗಿರ್ಬೋದು, ಆ ಕನಸನ್ನ ಅವನು ಮರ್ತಿರ್ಬೋದು, ಆದ್ರೆ ಕನಸು ಕೊಟ್ಟಿದ್ದು ದೇವ್ರು ಮರ್ತಿಲ್ಲ. ನೀವೇನೆಲ್ಲ ನಿಮ್ಮ ಬಗ್ಗೆ ನೀವು ನೋಡಿದ್ರು, ಏನೆಲ್ಲ ನಿಮ್ಮ ಬಗ್ಗೆ ನೀವು ವಾಕ್ಯದಲ್ಲಿ ವಾಗ್ದಾನಗಳನ್ನ ಹೊಂಚ್ಕೊಂಡ್ರು, ಅದನ್ನು ನೀವು ಮರ್ತೋಗಿದ್ರು, ನಾವು ಮರ್ತೋಗಿದ್ರು. ಪರಿಸ್ಥಿತಿಗಳು ಅದನ್ನ ನಾವು ಮರೆಯೋ ಥರ ಮಾಡಿದ್ರು. ವಾಗ್ದಾನ ಮಾಡಿರೋನು ಮರ್ತೋಗಿಲ್ಲ. ಹೇಳಿ ಹೇಳಿ ವಾಗ್ದಾನ ಮಾಡಿರೋನು ಅದನ್ನ ಮರ್ತಿಲ್ಲ. ಹೇಳಿ, ನನಗೆ ಯಾರು ವಾಗ್ದಾನ ಮಾಡಿದ್ರು, ನನಗೆ ಯಾರು ಪ್ರಾಮಿಸ್ ಮಾಡಿದ್ರು, ಅವ್ರು ಏನು ಪ್ರಾಮಿಸ್ ಮಾಡಿದ್ರು ಅಂತ ಮರ್ತಿಲ್ಲ. ಆಮೇಲೆ ಕ್ರಿಸ್ತನ ಮೂಲಕ ಏನೆಲ್ಲ ವಾಗ್ದಾನಗಳು ನುಡಿಯಲ್ಪಟ್ಟಿತ್ತು, ಏನೆಲ್ಲ ವಾಗ್ದಾನಗಳು ಬರೆಯಲ್ಪಟ್ಟಿದ್ಯೋ ಅದನ್ನ ನಾನು ಅನುಭವಿಸ್ತೀನಿ. ಅದಕ್ಕೆ ನಾನು ಯೋಗ್ಯನು. ಹೇಳಿ ಹೇಳಿ ಅದಕ್ಕೆ ನಾನು ಯೋಗ್ಯನು. ಇವತ್ತು ವಾಗ್ದಾನ ವಾಕ್ಯವಾಗಿದೆ. ಹೇಳಿ ಹೇಳಿ ಇವತ್ತು ವಾಗ್ದಾನ ವಾಕ್ಯವಾಗಿದೆ. ಹೇಳಿ ಇವತ್ತು ವಾಗ್ದಾನ ವಾಕ್ಯವಾಗಿರ್ಬೋದು. ಹೇಳಿ ವಾಕ್ಯವಾಗಿರ್ಬೋದು, ಬರೀ ಮಾತಾಗಿರ್ಬೋದು, ಬರೀ ಕನಸಾಗಿರ್ಬೋದು, ಬರೀ ಒಂದು ದರ್ಶನ ಆಗಿರ್ಬೋದು, ಬರೀ ಒಂದು ಪ್ರವಾದನೆ ಆಗಿರ್ಬೋದು. ಆದ್ರೆ ಹೇಳಿ, ಸ್ಟ್ರೆಸ್ ಮಾಡಿ ಹೇಳಿ, ಆದ್ರೆ ಕ್ರಿಸ್ತನ ಮೂಲಕ ವಾಗ್ದಾನಗಳನ್ನ ನಾನು ಮುಡ್ತೀನಿ. ಆ ವಾಗ್ದಾನಗಳನ್ನ ನಾನು ಅನುಭವಿಸ್ತೀನಿ. ಆ ವಾಗ್ದಾನಗಳನ್ನ ಬೇರೆಯವ್ರಿಗೆ ಮಾತಾಡ್ತೀನಿ. ಹೇಳಿ ಹೇಳಿ ಆ ವಾಗ್ದಾನಗಳನ್ನ ನಾನು ಮುಡ್ತೀನಿ, ಅದನ್ನು ನಾನು ಅನುಭವಿಸ್ತೀನಿ. ನಾನು ವಾಗ್ದಾನ ಆಗಿರೋ ಮನೆಗಳಿಗೆ ನಾನು ಹೋಗ್ತೀನಿ. ವಾಗ್ದಾನವಾಗೋ ರೀತಿಯಲ್ಲಿ ನನ್ನ ಕುಟುಂಬ ಕಟ್ಟಲ್ಪಡುತ್ತೆ. ವಾಗ್ದಾನ ಆಗಿರೋ ರೀತಿಯಲ್ಲಿ ನನ್ನ ಕಣಜಗಳು ತುಂಬುತ್ತೆ. ಆಮೇಲೆ ಕ್ರಿಸ್ತನ ಮೂಲಕ ಹೇಳಿ, ಕ್ರಿಸ್ತನ ಜೋರಾಗಿ ಶಬ್ದವಾಗಿ ಹೇಳಿ, ಕ್ರಿಸ್ತನ ಮೂಲಕ ಜೋರಾಗಿ ಹೇಳಿ, ಕ್ರಿಸ್ತನ ಮೂಲಕ ನಾನು ಕಟ್ಟಿದ್ದರ ಮನೆಗಳಿಗೆ ಹೋಗ್ತೀನಿ. ನನ್ನ ಕಷ್ಟಪಡದಿರೋ ದುಡ್ಡುಗಳನ್ನ ನನ್ನ ಹತ್ರ ಬರುತ್ತೆ. ಹೇಳಿ 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 ಕ್ರಿಸ್ತನ ಮೂಲಕ ಯಾವುದೆಲ್ಲ ಅಡಗಿಸಲ್ಪಟ್ಟಿತ್ತೋ, ಯಾವುದೆಲ್ಲ ಯೂಸ್ ಆಗ್ತಾ ಇಲ್ವೋ ಅದೆಲ್ಲ ನನ್ನ ಹುಡುಕಿ ಬರುತ್ತೆ. ಕಟ್ಟಿದ್ದರ ಗಾರ್ಡನ್ಗಳು ನನಗೆ ಸ್ವಂತವಾಗುತ್ತೆ. ಕಟ್ಟಿದ್ದರ ತೋಟಗಳು
ಕಷ್ಟಪಟ್ಟಿದ್ದರ ತೋಟಗಳು ನನಗೆ ಸ್ವಂತವಾಗು, ಕಟ್ಟಿದ್ದರ ಮನೆಗಳು ನನಗೆ ಸ್ವಂತವಾಗು. ಆಮೇಲೆ ಹೇಳಿ ಹೇಳಿ ಕ್ರಿಸ್ತನ ಮೂಲಕ, ಶುದ್ಧವಾಗಿ ಹೇಳಿ ಕ್ರಿಸ್ತನ ಮೂಲಕ, ಹೇಳಿ ಹೇಳಿ ಕ್ರಿಸ್ತನ ಮೂಲಕ. ತಂದೆ ದೇವರು ದೊಡ್ಡ ದೊಡ್ಡ ಬಹುಮಾನಗಳನ್ನ ನನಗೆ ಕೊಡ್ತಾರೆ. ಆಮೇಲೆ ಹೇಳಿ ದೊಡ್ಡ ದೊಡ್ಡ ಬಹುಮಾನವಲ್ಲ, ಹೇಳಿ ಹೇಳಿ ದೊಡ್ಡ ದೊಡ್ಡ ಬಹುಮಾನ. ನನಗೆ ಯೋಗ್ಯತೆ ಇಲ್ದಿರೋದ್ನ, ನನ್ನ ಕನಸನ್ನು ನೋಡಿಲ್ದಿರೋದ್ನ, ನಾನು ಕುತ್ಕೊಂಡು ಆಲೋಚನೆ ಮಾಡಿಲ್ದಿರೋದ್ನ ನಾನು ಅನುಭವ ಮಾಡ್ತೀನಿ. ನನ್ನ ಜೀವಿತ ಕನಸನ್ನು ಕಂಡೇ ಅಂತ ಇರೋದು. ಆಮೇಲೆ ಹೇಳಿ ಹೇಳಿ ನನ್ನ ಜೀವಿತ ಕನಸಿನಾಗೆ ಬದಲಾವಣೆ. ಆಮೇಲೆ ಪಕ್ಕದಲ್ಲಿರೋರ್ಗೆ ಹೇಳಿ, ಪಕ್ಕದಲ್ಲಿರೋರ್ಗೆ ದೇವ್ರು ನಿನ್ನ ಸರ್ಪ್ರೈಸ್ ಮಾಡಿ ಅಂತ ಇನ್ನೊಂದು ಹೇಳಿ, ಸರ್ಪ್ರೈಸ್ ಮಾಡಿ. ಇಷ್ಟು ದಿನ ಆಗಿರೋ ಅವಮಾನಗಳನ್ನ ತೆಗೀಲಿ ಒಂದೇ ದಿನದಲ್ಲಿ. ಒಂದೇ ದಿನದಲ್ಲಿ ನೀವು ಬೇರೆ ರೀತಿಯ ಬದಲಾವಣೆ. ನಿನ್ನೆವರೆಗೂ ಮಗು ಇರಲಿಲ್ಲ, ಇವತ್ತಿಗೆ ಮಗು ಆಯಿತು. ನಿನ್ನೆವರೆಗೂ ವಾಗ್ದಾನ ಇರಲಿಲ್ಲ, ಇವತ್ತಿಗೆ ವಾಗ್ದಾನ ಬಂತು. ನಿನ್ನೆ ಯಾವುದೋ ದೇಶದಲ್ಲಿದ್ದ, ಇವತ್ತು ದೇವ್ರು ಹೇಳಿದ ದೇಶಕ್ಕೆ ಹೋಗ್ತಾ ಇದ್ದಾನೆ. ಅದು ಅವ್ರು ಮಾಡಿದ್ರು ಅಂದ್ರೆ ಮತ್ತೆ ಮಾಡ್ತಾರೆ, ಮುಂದೇನು ಮಾಡ್ತಾರೆ. ಆಮೇಲೆ ಪಕ್ಕದಲ್ಲಿ ಹೇಳಿ ಅಬ್ರಹಾಂನ ಆಶೀರ್ವಾದ ನಿಮಗೆ ಸ್ವಂತ ಆಯಿತು. ಹೇಳಿ ಕ್ರಿಸ್ತನ ಮೂಲಕ ನಿಮಗೆ ಸ್ವಂತ ಆಯಿತು. ನಿಮ್ಮ ಮಕ್ಕಳಿಗೆ ಸ್ವಂತವಾಯಿತು, ನಿಮ್ಮ ಗಂಡನಿಗೆ ಸ್ವಂತ ಆಯಿತು, ನಿಮ್ಮ ಹೆಂಡತಿಗೆ ಸ್ವಂತ ಆಯಿತು. ಆಮೇಲೆ ಇನ್ನೊಬ್ರು ಹೇಳಿ ತಂದೆ ಅಬ್ರಹಾಂನ ಆಶೀರ್ವಾದ, ತಂದೆ ಅಬ್ರಹಾಂನ ಆಶೀರ್ವಾದ ಕ್ರಿಸ್ತನ ಮೂಲಕ. ಎದ್ದೋಗಿ ಹೇಳಿ ಪ್ರವಾದನೆ ಮಾಡಿ. ಅವರಿಗೆ ಪ್ರವಾದನೆ ಹೇಳಿ ಪ್ರವಾದಿಸಿ. ಅವ್ರ ಮೇಲೆ ಪ್ರವಾದನೆ ಹೇಳಿ ಕ್ರಿಸ್ತನ ಮೂಲಕ. ಈ ವರ್ಡ್ನ ಮರಿಬೇಡಿ, ಕ್ರಿಸ್ತನ ಮೂಲಕ ಹೇಳಿ ಕ್ರಿಸ್ತನ ಮೂಲಕ. ಹೋಗಿ ಜಾಗ ಬಿಟ್ಟು ಹೋಗಿ ಕ್ರಿಸ್ತನ ಮೂಲಕ ಹೇಳಿ ಕ್ರಿಸ್ತನ ಮೂಲಕ. ನೀನು ಆರೋಗ್ಯವಾಗಿರ್ಚ, ನೀನು ಅಭಿವೃದ್ಧಿಯಾಗಿರ್ಚ, ದೀರ್ಘಾಯಸ್ನ ನೀನು ನೋಡ್ಚ. ನಿನ್ನ ಕುಟುಂಬದಲ್ಲೇ ಯಾರು ನೋಡಿಲ್ಲ ಅಂತ ಒಳ್ಳೆ ದಿನಗಳನ್ನ ನೀನು ನೋಡ್ಚ. ನಿನ್ಗಾಗಿರೋ ಅವಮಾನಕ್ಕೆಲ್ಲ ಕೊನೆ ಆಯ್ತು. ಹೇಳಿ ಕ್ರಿಸ್ತನ ಮೂಲಕ. ನಿನ್ಗಾಗಿದ್ದ ಅವಮಾನ ಎಲ್ಲ ಕೊನೆ ಆಯ್ತು. ನೀನು ಅವಮಾನಗಳನ್ನ ಮರ್ತೋಗೋ ದಿನಗಳು ನಿನ್ಗಾಗಿ. ಹೇಳಿ ನಿನ್ಗೆ ಆಗಿರೋ ಅವಮಾನಗಳನ್ನ ಮರ್ತೋಗೋ ದಿನಗಳನ್ನ ನೀನು ನೋಡ್ತೀಯ. ಹೊಟ್ಟೆ ಕಿಚ್ಚ, ಪಕ್ಕದಲ್ಲಿರೋರ ಮೇಲೆ ಹೊಟ್ಟೆ ಕಿಚ್ಚ. ಹೇಳಿ ಮತ್ತೆ ಹೇಳಿ ನಿನ್ಗಾಗಿರೋ ಅವಮಾನನ ನೀನ್ ಮರ್ತೋಗೋ ತರ ದಿನಗಳನ್ನ ನೀನ್ ನೋಡ್ತೀಯ. ಕ್ರಿಸ್ತನ ಮೂಲಕ ನೀನ್ ನೋಡ್ತೀಯ. ಯಾರಿಗೆಲ್ಲ ಕ್ರಿಸ್ತನ್ ದೇವರಾಗಿದ್ದಾರೋ, ಯಾರಿಗೆಲ್ಲ ಕ್ರಿಸ್ತನ್ ರಕ್ಷಕನಾಗಿದ್ದಾನೋ, ಯಾರಿಗೆಲ್ಲ ಕ್ರಿಸ್ತನ್ ಬರೀ ಏಕೈಕ ದೇವನಾಗಿದ್ದಾನೋ, ಯಾರಿಗೆಲ್ಲ ಕ್ರಿಸ್ತನ್ ಅಷ್ಟೇ ದೇವರು, ಅವ್ರಿಗೆ ಇದು ನಡೆಯುತ್ತೆ. ಅವ್ರಿಗೆ ಹೇಳಿ, ನಿನ್ ಈಗ ನಂಬಿಲ್ಲ ಅಂದ್ರೂ ಪರವಾಗಿಲ್ಲ, ನೀನ್ ನಡೆದಾದ್ಮೇಲೆ ನಂಬ್ತೀಯ. ಇನ್ನೊಬ್ರಿಗೆ ಹೇಳಿ, ಈಗ ನಡೆಯುತ್ತಾ ಅಂತ ನಂಬಿಲ್ಲ ಅಂದ್ರೆ ಪರವಾಗಿಲ್ಲ. ಫಸ್ಟ್ ನಿನ್ನ ನಂಬಿಸ್ತಾರೆ, ಫಸ್ಟ್ ನಿನ್ನ ಸರ್ಪ್ರೈಸ್ ಮಾಡ್ತಾರೆ ದೇವರು. ಆಶ್ಚರ್ಯಪಡಿಸ್ಲಿ ದೇವ್ರು ನಿನ್ನ ಅಂತ ಹೇಳಿ ಅವ್ರಿಗೆ ಹೇಳಿ ಹೊಟ್ಟೆಗೆ ಹೆಚ್ಚಿಲ್ಲ ಅಂದ್ರೆ ಅವ್ರಿಗೆ ಹೇಳಿ, ನಿನ್ನ ದೇವ್ರು ಆಶ್ಚರ್ಯಪಡಿಸ್ಲಿ. ಹೇಳಿ ದೇವ್ರು ನಿನ್ನ ಆಶ್ಚರ್ಯಪಡಿಸ್ಲಿ. ದೇವ್ರು ನಿನ್ನ ಉಪಯೋಗ ಮಾಡಿ ನಮ್ಮನ್ನ ಆಶ್ಚರ್ಯಪಡಿಸ್ಲಿ ಅಂತ ಹೇಳಿ. ದೇವ್ರು ನಿನ್ನ ಉಪಯೋಗ ಮಾಡಿ ನಿನ್ನ ಕುಟುಂಬನ ಆಶ್ಚರ್ಯಪಡಿಸ್ಲಿ ಅಂತ. ಆಮೇಲೆ ಪಕ್ಕದಲ್ಲಿ ಹೇಳಿ, ಏನೋ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಈ ವಾರ ನಿಮಗೆ ಕಾದಿದೆ. ಈ ವಾರ ಮುಗಿಯೋಷ್ಟದೆ. ಹೇಳಿ ಈ ವಾರ ಮುಗಿಯೋಷ್ಟದೆ. ನೀನ್ ಕನಸನ್ನು ನೋಡಿಲ್ದೇ ಇರೋದು, ನೀನ್ ಆಲೋಚನೆಯನ್ನು ಮಾಡಿಲ್ದೇ ಇರೋದು, ನೀನ್ ಪ್ರಾರ್ಥನೆ ಮಾಡಿಲ್ದೇ ಇರೋದು, ನಿಮ್ಗೆ ವಾರ ಮುಗಿಯೋಷ್ಟದೆ. ಹೇಳಿ ಹೊಟ್ಟೆ ಕಿಚ್ಚ. ಹೇಳಿ ಈ ವಾರ ಮುಗಿಯೋಷ್ಟದೆ. ಹೇಳಿ ಈ ವಾರ ಮುಗಿಯೋಷ್ಟದೆ. ಯಾವ್ದು ನಿಂತೋಗಿತ್ತೋ ಅದು ಮುಗಿಯುತ್ತೆ. ಯಾವ್ದೆಲ್ಲ ಡೀಲ್ಗಳು ನಿಂತೋಗಿತ್ತೋ ಅದು ಈ ವಾರ ಮುಗಿಯುತ್ತೆ.
ಯಾವ್ದೆಲ್ಲ ತಡೆಯಾಗಿತ್ತು ಈ ವಾರ ಅದು ಮುಗಿಯುತ್ತೆ. ಈ ವಾರದಲ್ಲಿ ನೋಡಕ್ಕೆ ಅದಕ್ಕೆ ಯೋಗ್ಯತೆ ನಮ್ಗಿದೆಯಾ? ಇಲ್ಲ, ನಮ್ಗೆ ಇಲ್ಲ. ಆದ್ರೆ ನಾವು ಹಾಕೊಂಡಿರೋ ಬಟ್ಟೆಗೆ ಆ ಯೋಗ್ಯತೆ. ಹೇಳಿ ಅವ್ರಿಗೆ, ಹೇಳಿ ಈ ವಾರದಲ್ಲೇ ನಡೆಯುವಷ್ಟು ಆ ಯೋಗ್ಯತೆ ನಿನ್ನ ಹತ್ರ ಇರುತ್ತೆ. ಹೇಳಿ ಇನ್ನೊಬ್ರಿಗೆ ಹೇಳಿ, ಆ ಯೋಗ್ಯತೆ ನಿನ್ಗಿದೆ. ಗುಡ್ ನ್ಯೂಸ್ ನಾನು ಹೇಳ್ತೇನೆ. ಹೇಳಿ ಒಂದು ಗುಡ್ ನ್ಯೂಸ್ ನಿನ್ ಸಾಕ್ಷಿ ನಾನು ಕೇಳ್ತೀನಿ. ನಿನ್ ಸಾಕ್ಷಿನ ನಾನು ಕೇಳ್ತೀನಿ. ನಿನ್ ಸಾಕ್ಷಿನ ಹೇಳ್ತೀಯ. ಕ್ರಿಸ್ತನ ಮೂಲಕ ಒಂದು ಸಾಕ್ಷಿನ ಹೇಳ್ತೀಯ. ಕ್ರಿಸ್ತನ ಮೂಲಕ ಮತ್ತೆ ನಿನ್ನ ಹಾಕ್ತೀಯ. ಹೇಳಿ ಮತ್ತೆ ನೀನ್ ಸಂತೋಷ ಪಡ್ತೀಯ. ಮತ್ತೆ ನೀನ್ ಸಂತೋಷ ಪಡ್ತೀಯ. ಮತ್ತೆ ಎಲ್ಲಿ ಬಿದ್ದಿದ್ಯೋ ಅದೇ ಎದ್ದೇಳ್ತೀಯ. ಆಮೇಲೆ ಈ ಸಲ ಎದ್ದಾಗ ಹೇಳಿ, ಈ ಸಲ ಎದ್ದಾಗ ಮತ್ತೆ ಬೀಳೋದಿಲ್ಲ. ಈ ಸಲ ದರಿದ್ರ ಹೋದಾಗ ಮತ್ತೆ ಬರೋದಿಲ್ಲ. ಈ ಸಲ ರೋಗ ಹೋದಾಗ ಮತ್ತೆ ಬರೋದಿಲ್ಲ. ಈ ಸಲ ಸಾಲ ಹೋದಾಗ ಮತ್ತೆ ಬರೋದಿಲ್ಲ. ಹೇಳಿ ಕ್ರಿಸ್ತನ ಮೂಲಕ ಸೀಸನಲ್ ಆಗಿ ನಾನು ರಿವೈವಲ್ ನಾನು ನೋಡಲ್ಲ. ಸೀಸನಲ್ ಆಗಿ ನಾನು ಪ್ರಾಸ್ಪರಿಟಿನ ನಾನು ನೋಡಲ್ಲ. ಪರ್ಮನೆಂಟ್ ಆಗಿರೋ, ಶಾಶ್ವತವಾಗಿರೋ ಆರೋಗ್ಯನ ಅನುಭವ ಮಾಡ್ತೀನಿ. ಶಾಶ್ವತವಾಗಿರೋ ಅಭಿವೃದ್ಧಿನ ನಾನು ಅನುಭವ ಮಾಡ್ತೀನಿ. ಶಾಶ್ವತವಾಗಿರೋ ಸಮಾಧಾನನ ನಾನು ಅನುಭವ ಮಾಡ್ತೀನಿ. ಶಾಶ್ವತವಾಗಿರೋ ವಾಗ್ದಾನಗಳನ್ನ ನಾನು ಅನುಭವಿಸ್ತೀನಿ. ಆಮೇಲೆ 2 ದಿನಕ್ಕೆ ಹೋಗೋ ವಾಗ್ದಾನಗಳಲ್ಲ, 10 ದಿನಕ್ಕೆ ಮುಗಿದೋಗೋ ವಾಗ್ದಾನಗಳಲ್ಲ, ಮುಗಿದೋಗುವ ಆಶೀರ್ವಾದ ಅಲ್ಲ, ಮುಗಿದೋಗುವ ಆರೋಗ್ಯ ಅಲ್ಲ, ಮುಗಿದೋಗುವ ಅಭಿಷೇಕ ಅಲ್ಲ. ನಾನು ಈ ಜಾಗದಲ್ಲಿ ದೇವದೂತರುಗಳು ಫ್ಲಾಶ್ ಹೊಡಿತಾರ ನಾನು ನೋಡಿ. ಮುಗಿದೋಗುವ ಆಶೀರ್ವಾದ ಅಲ್ಲ, ಮುಗಿದೋಗುವ ಕಾರ್ಯಗಳಲ್ಲ, ಮುಗಿದೋಗುವ ವಾರಕ್ಕೆ ಒಂದು ವಾರದಲ್ಲಿ ಮುಗಿದೋಗೋದಲ್ಲ, ಶಾಶ್ವತವಾಗಿರೋದು. ವ್ಯಸನ ಇಲ್ಲದೆ ಇರೋದು. ಹೇಳಿ ವ್ಯಸನನೇ ಇಲ್ಲದೆ ಇರೋದು. ಆಶೀರ್ವಾದ ಜೊತೆ ದುಃಖನೂ ಇಲ್ಲದೆ ಇರೋದು. ಬರೀ ಆಶೀರ್ವಾದ ಮಾತ್ರ. ದುಃಖ ಫಿಲ್ಟರ್ ಆಗಿರೋದು, ರೋಗ ಫಿಲ್ಟರ್ ಆಗಿರೋದು. ಹೇಳಿ ರೋಗ ಫಿಲ್ಟರ್ ಆಗಿರೋ ಆಶೀರ್ವಾದ, ಕೆಟ್ಟ ಕಾರ್ಯಗಳು ಫಿಲ್ಟರ್ ಆಗಿರೋ ಆಶೀರ್ವಾದ ನಾನು ಪರ್ಮನೆಂಟ್ ಆಗಿ ನಾನು ನೋಡ್ತೀನಿ. ಕ್ರಿಸ್ತನ ಮೂಲಕ ನಾನು ನೋಡ್ತೀನಿ. 1 ನಿಮಿಷ ನಾವು ಸ್ತೋತ್ರ ಮಾಡಿ ಮುಗಿಸೋಣ. 1 ನಿಮಿಷ ನಾವು ಸ್ತೋತ್ರ ಮಾಡೋಣ. ಇನ್ಮೇಲೆ ಯಾವುದು ತಡೆಗಳಿಲ್ಲ, ಇನ್ಮೇಲೆ ರೋಗಗಳಿಲ್ಲ, ಇನ್ಮೇಲೆ ಕೆಟ್ಟ ದಿನಗಳಿಗೆ ನಾನು ಅನುಮತಿ ಕೊಡೋದಿಲ್ಲ. ಇನ್ಮೇಲೆ ಡ್ರೈ ಸೀಸನ್ ಎಂಡಾಯ್ತು ನನ್ನ ಲೈಫಲ್ಲಿ. ಒಣಗಿದ ಒಂದು ದಿನಗಳು ಎಂಡಾಯ್ತು. ಫಲ ಇಲ್ದಿರೋ ದಿನಗಳು ಎಂಡಾಯ್ತು. ಫಲ ಇಲ್ದಿರೋ ದಿನಗಳು ಕೊನೆ ಆಯ್ತು. ಕ್ರಿಸ್ತನ ಮೂಲಕ ನಾನು ಅಭಿವೃದ್ಧಿ ಆಗಿದ್ದೀನಿ. ಕ್ರಿಸ್ತನ ಮೂಲಕ ನಾನು ಫಲಭರಿತವಾಗಿದ್ದೀನಿ. ಎಲ್ಲ ವಾಗ್ದಾನಗಳಿಗೆ ತಂದೆ, ಮಗ, ಪವಿತ್ರಾತ್ಮ ನಾನು ಒಪ್ಕೊಂಡಿದ್ದೀನಿ. ಹೇಳಿ ಅಬ್ರಾಹ್ಮನ ಆಶೀರ್ವಾದವು, ತಂದೆ ಅಬ್ರಾಹ್ಮನ ಆಶೀರ್ವಾದವು ಕ್ರಿಸ್ತನ ಮೂಲಕ ನನಗೆ ದೊರಕಿದೆ. ಸ್ತೋತ್ರ ದೇವರೇ. 1 ನಿಮಿಷ ನಾನು ಪ್ರಾರ್ಥನೆ ಮಾಡ್ತೀನಿ. 1 ನಿಮಿಷ ರಾಗನಾಥನಗರ ವಿಷಯಗಳಿಲ್ಲ. ಸ್ತೋತ್ರ ಯೇಸಪ್ಪ. ನಮ್ಮ ಯಾಚಕನಾಗಿರುವ ಕ್ರಿಸ್ತನೇ, ನಮ್ಮ ಮೇಲೆ ನೀವು ಆಶೀರ್ವಾದವನ್ನು ನುಡಿಸೋಲ್ಲ. ನಮ್ಮ ಮೇಲೆ ಒಳ್ಳೆ ಕಾರ್ಯಗಳನ್ನ ನೀವು ನುಡಿಸೋಲ್ಲ. ನಾವು ಒಬ್ರು ಪ್ರವಾದನೆಯ ಒಂದು ಜನರಾಗಿ ಏನ್ ಮಾಡುವ ಎಲ್ಲ ಕಾರ್ಯಗಳನ್ನ ನಾವು ನಂಬ್ತೀವಿ. ಬೈಬಲಲ್ಲೆಲ್ಲ ಆಗಿರೋ ಅದ್ಭುತಗಳು ನನ್ನ ಜೀವಿತದಲ್ಲಿ ಆಗುತ್ತೆ ಅಂತ ನಾನು ನಂಬ್ತೀನಿ. ಬರೆಯಲ್ಪಡದಿರೋ ಅದ್ಭುತಗಳು ಕೂಡ ಆಗುತ್ತೆ ಅಂತ ನಾನು ನಂಬ್ತೀನಿ. ನೀನೇನೆಲ್ಲ ಮಾಡ್ತೀವೋ ಅದನ್ನೆಲ್ಲ ನಾನು ನಂಬ್ತೀನಿ. ಒಂದು ವಾರದಲ್ಲಿ ನಾವು ಒಂದು ಸ್ಫೋಟವನ್ನು ನಾವು ನೋಡಬೇಕಾಗುತ್ತೆ. ಕ್ರಿಸ್ತನ ಮೂಲಕ
ಒಂದು ವಾರದಲ್ಲಿ ನಾವು ಒಂದು ನನ್ನ ಕುಟುಂಬದಲ್ಲಿ, ನಮ್ಮ ಕುಟುಂಬದಲ್ಲಿ, ನನ್ನ ಸಭೆಯಲ್ಲಿ, ನನ್ನ ಸೇವೆಯಲ್ಲಿ ಒಂದು ಸ್ಫೋಟಗೊಳ್ಳೋದನ್ನ ನಾವು ನೋಡ್ಬೇಕು. ಲಿಮಿಟೇಷನ್ಗಳು ಮುರಿಯೋದನ್ನ ನಾವು ನೋಡ್ಬೇಕು. ಕರ್ತನೆ, ಎಲ್ಲೆಗಳನ್ನ ಮೀರಿ ನಮ್ಮ ಒಂದು ನದಿ ಹಾಗೆ ಲಿಮಿಟೇಷನ್ಗಳನ್ನ ಹೊಡೆದಿ ನಾವು ಹರಿಯೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಫಲಗಳನ್ನ ನಾವು ನೋಡ್ಬೇಕು. ನಾವು ಅಂದ್ಕೊಂಡಿದ್ಕಿಂತ ಬೇಗ ಒಂದೊಂದು ಕಾರ್ಯಗಳು ನಡೀಬೇಕು. ಏನಾದ್ರೂ ಮಾಡ್ರಿ ಹೇಳಿ, ಏಸಪ್ಪ ಏನಾದ್ರೂ ಮಾಡ್ರಿ, ನಿಮ್ಗೆಲ್ಲ ಅಥಾರಿಟಿನ ನಾವು ಕೊಟ್ಟಿದ್ದೀವಿ. ನಾವು ಯಾವುದಕ್ಕೂ ಅಡ್ಡ ಬರಲ್ಲ. ಹೇಳಿ ನಾವು ಯಾವುದಕ್ಕೂ ಅಡ್ಡ ಬರಲ್ಲ. ಏನಾದ್ರೂ ಮಾಡಿ ನಿನ್ನ ಹೆಸರನ್ನು ನಿನ್ನ ಮೈನ ಪಡಿಸ್ಕೊ. ಯೇಸುವಿನ ನಾಮದಲ್ಲಿ ಶಬ್ದವಾಗಿ ಕೈಗಳಂತ